ಎನ್ನುವಂತಹ ಒಂದು ವಿಷಯನ ಇಟ್ಕೊಂಡು ನಾವು ಡಿಫರೆಂಟ್ ಆಗಿರುವಂತಹ ಸ್ಪೆಷಲ್ ಲೆಕ್ಚರರ್ಸ್ ಗಳನ್ನ ಆರ್ಗನೈಸ್ ಮಾಡ್ತಾ ಇದೀವಿ. ಇದು ನಮ್ಮ ಮೂರನೇ ಸ್ಪೆಷಲ್ ಲೆಕ್ಚರಿಂಗ್. ಇದ್ರ ಜೊತೆಗೆ ನಾವು ಬೇರೆ ಬೇರೆ ತರದ ಕಾನ್ಫರೆನ್ಸಸ್ ಗಳನ್ನ, ವರ್ಕ್ಶಾಪ್ಸ್ ಗಳನ್ನು ಸಹ ನಮ್ಮ ಮಾನಸ ಟ್ರಸ್ಟ್ ಮತ್ತು ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು BSW ಡಿಪಾರ್ಟ್ಮೆಂಟ್ ಗಳಿಂದ ಹಮ್ಮಿಕೊಂಡು ಬರ್ತಾ ಇದೀವಿ. ಇವತ್ತು ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹ ವಿಷಯದ ಕುರಿತು ನಮ್ಮ ಆತ್ಮೀಯರಾಗಿರುವಂತಹ ಮತ್ತು ನನ್ನ ತುಂಬಾ ವರ್ಷಗಳ ಹಿಂದೆ ನನ್ನ ಕೊಲೀಗ್ ಆಗಿರುವಂತಹ ಡಾಕ್ಟರ್ ಸತೀಶ್ ಗೌಡ ಅವರು ಆ ವಿಷಯದ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನನಗೆ ಪರಿಚಯ ಇರುವಂತಹ ಹಲವಾರು ಫ್ಯಾಕಲ್ಟೀಸ್ ಗಳು ಇಲ್ಲಿದ್ದೀರಾ, ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದೀರಾ. ಸೊ ಹಾಗಾಗಿ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಮತ್ತೊಮ್ಮೆ ಈ ಜ್ಞಾನಸುಧೆ ಅನ್ನುವಂತಹ ವಿಷಯವನ್ನ ಇಟ್ಕೊಂಡಿದ್ ನಾವ್ ಯಾಕೆ ಉದ್ದೇಶ ಅಂತಂದ್ರೆ, ಸಮಾಜ ಕಾರ್ಯದಲ್ಲಿರುವಂತಹ ಹಲವಾರು ವಿಷಯಗಳನ್ನ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಆ ಒಂದು ಉದ್ದೇಶದಿಂದ ನಾವು 3 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೀವಿ. ಇವತ್ತು ಅದರ 3ನೇ ಭಾಗವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದೀವಿ. ಬಂದಿರೋರನ್ನೆಲ್ಲರನ್ನ ಸ್ವಾಗತಿಸಬೇಕಾಗಿ ನಾನು ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂತಹ ಭಾರ್ಗವಿ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೇಳಿಸ್ತಾ ಇದೆ ಸರ್? ಹಲೋ. ಎಸ್, ಆಡಿಬಲ್. ಎಸ್. ಎಲ್ಲರಿಗೂ ಶುಭ ಮಧ್ಯಾಹ್ನ. ಮಾನಸ ಟ್ರಸ್ಟ್ ಕಟೀಲ್ ಅಶೋಕ ಪೈ ಸ್ಮಾರಕ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಜ್ಞಾನಸುಧೆ ವೇದಿಕೆ ವತಿಯಿಂದ ಕಾರ್ಪೊರೇಟ್ ಸೋಷಿಯಲ್ ವರ್ಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೋಲ್ ಆಫ್ ಸೋಷಿಯಲ್ ವರ್ಕರ್ಸ್ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವ ಡಾಕ್ಟರ್ ಸತೀಶ್ ಗೌಡ ಎಂ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಹುನ್ನೂರು, ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ವೆಲ್ಕಮ್ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಇರುವ ಇನ್ನೋರ್ವ ಅತಿಥಿ ಡಾಕ್ಟರ್ ರಜನಿ ಎಪೈ ಮೇಡಮ್, ಡೈರೆಕ್ಟರ್ ಆಫ್ ಮಾನಸ ಟ್ರಸ್ಟ್, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸ ವೃಂದದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಅಜ್ಜಂಪುರ ಫಸ್ಟ್ ಗ್ರೇಡ್ ಕಾಲೇಜ್, ಶಿಕಾರಿಪುರ ಫಸ್ಟ್ ಗ್ರೇಡ್ ಕಾಲೇಜ್, ಎನ್ಆರ್ಪುರ ಫಸ್ಟ್ ಗ್ರೇಡ್ ಕಾಲೇಜ್, ಸಹ್ಯಾದ್ರಿ ಕಾಲೇಜ್, ಈ ಎಲ್ಲಾ ಕಾಲೇಜುಗಳ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಇತರೆ ಯೂನಿವರ್ಸಿಟಿ ಉಪನ್ಯಾಸಕರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ. ಸತೀಶ್ ಗೌಡ ಸರ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಾವೀಗ ತಿಳ್ಕೊಳ್ಬೇಕಾಗಿದೆ. ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿರುವಂತಹ ಕುನಾಲ್ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್ ಕೇಳಿಸ್ತಿದ್ದೀರಾ ಸರ್? ಎಸ್, ಯು ಆರ್ ಆಡಿಬಲ್. Hello everyone, I am going to introduce today's guest lecturer, Dr. Satish Gowda M, working as assistant professor in Government First Grade College, Honnur, Bagalkote district. He completed PhD in 2015 from Gulbarga University, postgraduated in Population Studies in 2009 from International Institute for Population Science, Mumbai, and completed MSW in 2004 from Shivaji University, Kolhapur, India. He got 17 years of work experience in different national and international agencies in different positions in development sector. He worked for 5 years in research, 4 years in monitoring and evaluation, and worked as assistant professor before joining the postdoctoral fellowship in Tata Institute of Social Science, Mumbai. His engagement includes different research and implementation of projects including maternal, neonatal, and child health, evaluation of HIV/AIDS, prevention of program, large-scale survey like National Family Health Survey, district-level household survey, and data triangulation. Working in different positions and develop good research, teaching, and communication skills, quantitative skills, ability to deal with a large-scale database, competency in using sophisticated statistical software like SPSS, Stata, Modpack, Epidata, Spectrum, and Quantum GIS, etc. His area of expertise in maternal, neonatal, and child health, reproductive health, HIV/AIDS, sustainable development, population and development, corporate social responsibility, children education, method of social work, and research methodology. He's acquired a good verbal, written communication skills and good liaison and interpersonal skills and ability to
shoulder multiple responsibility, including coordination of teaching and research activity in multicultural environment. He has published 4 national, 2 international research papers, and two books from international publisher. Member of several professional association, attended and presented several papers at national and international conferences. He received Dr. S. Radhakrishna postdoctoral fellowship in Humanities of Social Science from University Grand Commission, Government of India. He awarded Government of India Fellowship for MPS program at International Institute for Population Science, Denau, Mumbai, 2009. He qualified KSET and National Eligibility Test from University of Grand Commission and Mysore University. Thank you. ಥ್ಯಾಂಕ್ ಯು ಸೋ ಮಚ್ ಕುನಾಲ್. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೆರಡು ಇನ್ಸ್ಟ್ರಕ್ಷನ್ ಅನ್ನ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಪಾರ್ಟಿಸಿಪೆಂಟ್ ದಯವಿಟ್ಟು ಶೇರ್ ಸ್ಕ್ರೀನ್ ಅನ್ನ ಒತ್ತಕ್ಕೆ ಹೋಗ್ಬೇಡಿ. ಸೊ ಅದರಿಂದ ಏನಾಗುತ್ತೆ, ನಾವು PPT ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ನಿಮ್ಮ ವಿಡಿಯೋವನ್ನ ಮತ್ತೆ ಆಡಿಯೋನ ಮ್ಯೂಟ್ ಮಾಡಿ ಇಟ್ಕೊಂಡ್ರೆ ಆದಷ್ಟು ನಿಮ್ಗೆ ಡೇಟಾ ಉಳಿಯುತ್ತೆ. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕಾರ್ಯಕ್ರಮದ ಕಡೆಯಲ್ಲಿ ಅಂತಿಮವಾಗಿ ನೀವು ಪ್ರಶ್ನೆ ಕೇಳಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ. ಹಾಗೆ ಅದ್ರ ಜೊತೆಗೆ ಕಾರ್ಯಕ್ರಮದ ಕಡೆಯಲ್ಲಿ ನಾವು ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಕೆಲವರು ಧೈರ್ಯವಾಗಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಾಧ್ಯವಾಗದೇ ಇದ್ರು ಚಾಟ್ ಬಾಕ್ಸ್ ಅಲ್ಲೂ ನೀವು ಪ್ರಶ್ನೆಗಳನ್ನ ಹಾಕಬಹುದು. ಹಾಗೆ ಅಲ್ಲಿ ನಾವು ಫೀಡ್ಬ್ಯಾಕ್ ಮತ್ತೆ ಸರ್ಟಿಫಿಕೇಟ್ ಫಾರಂ ನ ಅಲ್ಲಿ ಡ್ರಾಪ್ ಮಾಡ್ತೀವಿ. ನೀವು ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಸರ್ಟಿಫಿಕೇಟ್ಸ್ ಗಳನ್ನ ತೆಗೆದುಕೊಳ್ಬಹುದು. ಸೊ ಹಾಗಾಗಿ ದಯವಿಟ್ಟು ಅದು ಸ್ಕ್ರೀನ್ ಶೇರ್ ನ ಮಾಡಬೇಡಿ. ರಿಸೋರ್ಸ್ ಪರ್ಸನ್ ಮಾತ್ರ ಸ್ಕ್ರೀನ್ ಶೇರ್ ಮಾಡ್ತಾರೆ. ನಿಮ್ದೆಲ್ಲ ವಾಲ್ಯೂಮ್ಗಳು ಮ್ಯೂಟ್ ಇರ್ಲಿ. ಸೊ ಏನೋ ಪ್ರಶ್ನೆಗಳಿದ್ದಾಗ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ. ಧನ್ಯವಾದಗಳು. ಸತೀಶ್ ಗೌಡ ಸರ್, ಓವರ್ ಟು ಯು ಸರ್. Thank you, sir. Am I audible? Yes, sir. You are audible. ಸರ್ವಪ್ರಥಮ ನನ್ನ ಆಧ್ಯಾತ್ಮ ಚೈತನ್ಯ ಹಾಗೂ ನನ್ನ ಜೀವನದ ಸ್ಫೂರ್ತಿ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಅವರನ್ನು ಈಗ ನೆನೆಯುತ್ತಾ, ಮಾನಸ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಜನಿ ಪೈ ಮೇಡಮ್ ಅವರೇ ಮತ್ತು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ನ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಂಧ್ಯಾ ಕಾವೇರಿ ಮೇಡಮ್ ಅವರೇ, ನನ್ನ ಆತ್ಮೀಯರು ಹಾಗೂ ನನ್ನ ಪೂರ್ವ ಸಹಪಾಠಿಗಳು ಆದಂತಹ ಮಂಜುನಾಥ್ ಸ್ವಾಮಿ ಸರ್ ಅವರೇ, ಉಪಸ್ಥಿತರಿರುವ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇತರ ಕಾಲೇಜಿನ ಉಪನ್ಯಾಸಕ ಮಿತ್ರರೇ ಹಾಗೂ ನನ್ನ ಕಾಲೇಜಿನ ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿವಿಧ ಕಾಲೇಜಿನ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ನನ್ನ ಮಾನ್ಸೂನ್ ಮಧ್ಯಾಹ್ನದ ಶುಭಾಶಯಗಳು. ಸೊ ಈಗ ಮಾನ್ಸೂನ್ ಆಲ್ರೆಡಿ ಕರ್ನಾಟಕಕ್ಕೆ ಎಂಟ್ರಿ ಆಗಿದೆ. ಸೊ ಈಗ ಬಿಸಿಲಿನ ಬದಲಾಗಿ ನೀವು ತಂಪಾದ ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇರ್ತೀರಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಟು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಅಂಡ್ ಮಂಜುನಾಥ್ ಸರ್ for providing me this opportunity to interact, ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಇಂಟರಾಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಇಂತಹ ಕಾರ್ಯಕ್ರಮಗಳನ್ನ, ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ಆಯೋಜನೆ ಮಾಡ್ತಾ ಇದ್ದೀರಿ. ನಾನು ಸಹ ಕಳೆದ ಸಲ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ತುಂಬಾ ಒಳ್ಳೆ ರಿಸೋರ್ಸ್ ಪರ್ಸನ್ ಕರೆಸಿ ವಿದ್ಯಾರ್ಥಿಗಳಿಗೆ ಜ್ಞಾನ ಹಂಚಿಕೆ ಮಾಡ್ತಾ ಇರೋದಕ್ಕೆ ತಮಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಈಗ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ BSW ಅಥವಾ ಸಮಾಜ ಕಾರ್ಯ ವಿದ್ಯಾರ್ಥಿಗಳೇನಿದ್ದಾರೆ, ನಿಮಗೆಲ್ಲರಿಗೂ ಸಹ ನನ್ನ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಈ 3 ಗಂಟೆ ಟೈಮು ಸಾಮಾನ್ಯವಾಗಿ ನೀವೆಲ್ಲರೂ ಮಲ್ಕೊಳ್ತಕ್ಕಂಥ ಟೈಮು, ಆದ್ರೂ ಸಹ ನಿಮ್ಮ ರೆಸ್ಟ್ ಅನ್ನ ಸ್ಯಾಕ್ರಿಫೈಸ್ ಮಾಡಿ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ರಿ. ಸುಮಾರು 55 ಜನ ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೀರಿ. ಒಂದು ಕಾರಣಕ್ಕೆ ನಿಮಗೆ ಅಭಿನಂದನೆಗಳು, ಮತ್ತು ಇನ್ನೊಂದು ಕಾರಣಕ್ಕೂ ಸಹ ನಾನು ಅಭಿನಂದಿಸ್ತೀನಿ. ಯಾಕೆ ಅಂತಂದ್ರೆ ನೀವೆಲ್ಲರೂ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸ್, ಸಮಾಜ ಕಾರ್ಯದ ವಿದ್ಯಾರ್ಥಿಗಳು. ಸಮಾಜ ಕಾರ್ಯ ವಿದ್ಯಾರ್ಥಿ ಸಮಾಜ ಕಾರ್ಯ ಅಂತಂದ್ರೆ ಇದು ಎಂಥ ವೃತ್ತಿ ಅಂತಂದ್ರೆ ಕೇವಲ ತನ್ನ ವೈಯಕ್ತಿಕ ಜೀವನ ಮಾತ್ರ ಅಲ್ಲ, ವೈಯಕ್ತಿಕ ಜೀವನದ ಜೊತೆಗೆ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಅಂದ್ರೆ ಸಮಾಜದ ಆರೋಗ್ಯಕ್ಕಾಗಿ ಸಹ ಕೆಲಸ ಮಾಡ್ತಕ್ಕಂಥ ಈ ಒಂದು ವೃತ್ತಿಯನ್ನು ನೀವೆಲ್ಲರೂ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಈ ವೃತ್ತಿ ಬಗ್ಗೆ ಅಭಿಮಾನ ಇರಬೇಕು. ಮತ್ತು ಅದಕ್ಕೋಸ್ಕರ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ, ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಯಾಕೆ ನಾನು ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ,
ಈ ಸಕಲ ಬ್ರಹ್ಮಾಂಡ ಜೀವಕೋಟಿಗಳಲ್ಲಿ ನಾನೇ ಶ್ರೇಷ್ಠ ಅಂತ ಏನ್ ಮನುಷ್ಯ ಹೇಳ್ತಾನೆ ಅಂತ ಮನುಷ್ಯನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಜಿ ವಿ ಅಯ್ಯರ್ ಅವರು ಒಂದು ಪದ್ಯದ ಸಾಲನ್ನು ಬರೀತಾರೆ. ಬಹಳಷ್ಟು ವಿಷಯಗಳನ್ನ ಅವ್ರು ಹೇಳ್ತಾರೆ, ಬಟ್ ನಾನು ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ, ಒಂದು ಹಸುವಿನ ರೂಪದಲ್ಲಿ, ಅಂದ್ರೆ ಆಕಳಿನ ರೂಪದಲ್ಲಿ ಮನುಷ್ಯನನ್ನ ಪ್ರಶ್ನೆ ಮಾಡ್ತದೆ. ಏನು ಅಂದ್ರೆ, ಇಟ್ಟರೆ ಸಗಣೆಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ, ನೀನಾರಿಗಾದಿಯೋ ಎಲೆ ಮಾನವ, ಹರಿಹರಿ ಗೋವು ನಾನು ಅಂತ. ಅಂದ್ರೆ ಹಸುವಿನ ಒಂದು ರೂಪದಲ್ಲಿ ಜಿ ವಿ ಅಯ್ಯರ್ ಅವರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಮನುಷ್ಯನನ್ನ ಈ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆ ಅಂತಂದ್ರೆ, ಇವತ್ತು ನೀವು ನೋಡ್ಬೋದು ನಮ್ಮ ಪ್ರಪಂಚ, ನಮ್ಮ ಈ ಒಂದು ಸಾಮಾಜಿಕ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂತ ಹೇಳಿದ್ರೆ, ಇವನ್ ಪೇಷಂಟ್ಗಳು ಬೆಡ್ ಇಲ್ದೇನೆ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆ ಹೊರಗಡೆ ಸಾಯ್ತಾ ಇದ್ರು ಸಹನು ಬೆಡ್ಗಳನ್ನ ಬ್ಲಾಕ್ ಮಾಡಿ, ಮತ್ತೆ ಫ್ರೀಯಾಗಿ ಬಂದಿರತಕ್ಕಂತ ವ್ಯಾಕ್ಸಿನೇಷನ್ ಅನ್ನ ಬ್ಲಾಕ್ ನಲ್ಲಿ ಮಾರಿ ದುಡ್ಡು ಮಾಡ್ತಕ್ಕಂಥ ಒಂದು ಮೆಂಟಾಲಿಟಿ ಇರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ, ಇಂತಹ ಸ್ವಾರ್ಥ ಸಮಾಜದಲ್ಲಿ ನಾವು ಬದುಕಬೇಕು ಮತ್ತು ಸಮಾಜನೂ ಬದುಕಬೇಕು ಅಂತ ಹೇಳಿ ನಾವೇನು ನಿರ್ಧಾರ ಮಾಡಿ ಈ ಸಮಾಜ ಕಾರ್ಯವನ್ನು ನೀವೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ಮತ್ತೆ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ರೋಲ್ ಆಫ್ ಸೋಷಿಯಲ್ ವರ್ಕರ್ ಇನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಸಾಮಾಜಿಕ ಜವಾಬ್ದಾರಿ ಅಥವಾ ಸಾಂಸ್ಥಿಕ ಜವಾಬ್ದಾರಿಯಲ್ಲಿ ಸಮಾಜ ಕಾರ್ಯಕರ್ತನ ಪಾತ್ರ ಏನು ಅಂತ ಹೇಳಿ. ಸೊ ಇದು ನನಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥ ವಿಷಯ. ಯಾಕೆ ಅಂತಂದ್ರೆ, ಇದೇ ವಿಷಯದಲ್ಲಿ ನಾನು ನನ್ನ PhD ಅನ್ನು ಮಾಡಿದ್ದೀನಿ. ಅದಕ್ಕೋಸ್ಕರ ಮಂಜುನಾಥ್ ಸರ್ ಯೋಚನೆ ಮಾಡಿರ್ಬೇಕು, ಇದು ಐ ಆಮ್ ದಿ ಅಪ್ರೋಪ್ರಿಯೇಟ್ ಪರ್ಸನ್ ಅಂತ. ಸೊ ಸುಮಾರು 7 ವರ್ಷಗಳ ಕಾಲ ನಾನು ಈ ವಿಷಯದ ಮೇಲೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ ಇಂಡಿಯಾ ಟ್ರೆಂಡ್ಸ್, ಇಶ್ಯೂಸ್ ಅಂಡ್ ಸ್ಟ್ರಾಟಜೀಸ್ ಅಂತ ಹೇಳಿ ನಾನು ಪ್ರಬಂಧವನ್ನ ಮಂಡನೆ ಮಾಡಿ PhD ಸಹ ಗುಲ್ಬರ್ಗ್ ಯೂನಿವರ್ಸಿಟಿಯಿಂದ ತಗೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಷಯ ನನಗೆ ಬಹಳ ಹೃದಯಕ್ಕೆ ಹತ್ರವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಾವು ಮಾತಾಡೋದಾದ್ರೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ನಾನು ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಶೇರ್ ಮುಖಾಂತರ ನಾವು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ, ಅದ್ರ ಮುಖಾಂತರ ನಾವು ಡಿಸ್ಕಷನ್ ಮಾಡೋಣ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಬರೆದಿಟ್ಕೊಳ್ರಿ. ಈ ಪ್ರೆಸೆಂಟೇಷನ್ ಕೊನೆಗೆ ಎಲ್ಲರ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಲೆಟ್ ಮಿ ಶೇರ್ ದಿ ಸ್ಕ್ರೀನ್. ಪ್ರೆಸೆಂಟೇಷನ್ ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ಎಲ್ಲದಕ್ಕಿಂತ ಮೊದಲಿಗೆ ನಾನು ಆನ್ ಮಾಡ್ಬೇಕಾ ಅನ್ಸುತ್ತೆ ಸರ್ ಪ್ರೆಸೆಂಟೇಷನ್. ಜಸ್ಟ್ ಬಾಕ್ಸ್ ಕಾಣಿಸ್ತಾ ಇದೆ ಅಷ್ಟೇ. ಕಾಣಿಸ್ತಾ ಇದೆಯಾ? ಒನ್ ಮೂಮೆಂಟ್. ಐ ಥಿಂಕ್ ಐ ವಿಲ್ ಒನ್ಸ್ ಅಗೇನ್ ಶೇರ್ ದಿ ಸ್ಕ್ರೀನ್. ಯಾಕಂದ್ರೆ ಲೆಟ್ ಮಿ ಸ್ಟಾರ್ಟ್. ಓಕೆ, ಒನ್ ಮೂಮೆಂಟ್. Okay, once again I will share. Now I think now ಈ ಕಾಣಿಸ್ತಾ ಇದೆಯಲ್ಲ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೋಲ್ ಆಫ್ ಸೋಷಿಯಲ್ ವರ್ಕರ್. ಕಾಣಿಸ್ತಾ ಇದೆಯಾ ಪ್ರೆಸೆಂಟೇಷನ್? ಎಸ್, ಕಾಣಿಸ್ತಾ ಇದೆ ಸರ್. ಗೋ ಆನ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ಪ್ರೆಸೆಂಟೇಷನ್ ಅಲ್ಲಿ ಆಕ್ಚುಲಿ ನಾನು ವಾಟ್ ಐ ಎಕ್ಸ್ಪೆಕ್ಟ್ ಈಸ್, ಸಿನ್ಸ್ ಯು ಆರ್ ಆಲ್ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸ್, I wanted to be an interactive session rather than the just one-way lecture ಗಿಂತ two-way communication ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ವಾಲಂಟರಿ ಆಗಿ ನೀವು ಆನ್ಸರ್ ಮಾಡಬೇಕು. ಸೊ ದಟ್ ಸೆಷನ್ ವಿಲ್ ಬಿ ಮೋರ್ ಇಂಟರಾಕ್ಟಿವ್. ಮತ್ತೆ ಸರಿ ತಪ್ಪು ಇಲ್ಲಿ ಏನು ಇಲ್ಲ, ಯಾವುದು ಸಹ ಸರಿ ತಪ್ಪು ಅಂತ ಏನಿಲ್ಲ. ಯಾಕಂದ್ರೆ ನಿಮ್ಮ ಹಂತದಲ್ಲಿ ನೀವು ಏನ್ ಹೇಳಿದ್ರು ಸಹ ಅದು ಸರಿನೇ. ಹಾಗಾದ್ರೆ ನನ್ನ ಮೊದಲನೇ ಒಂದು ಪ್ರಶ್ನೆ, ಅಂದ್ರೆ ಇವತ್ತಿನ ಪ್ರೆಸೆಂಟೇಷನ್ ಅಲ್ಲಿ ಸುಮಾರು ಒಂದು 6 ಅಂಶಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದೇನಪ್ಪಾ ಅಂತಂದ್ರೆ, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು,
ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ನಂತರ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಕಂಪನೀಸ್ ಆಕ್ಟ್ 2013 ಅಂದ್ರೆ 2013 ಆಕ್ಟ್ ಅಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರದ ಬಗ್ಗೆ ಅಂದ್ರೆ ಸಂಖ್ಯೆಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಏನ್ ನಡೀತಾ ಇದೆ ಈಗ ಪ್ರಪಂಚದಲ್ಲಿ ಇದು ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂಗೆ ಏನ್ ನಡೀತಾ ಇದೆ ಅಂತಕ್ಕಂಥದನ್ನ ಸ್ವಲ್ಪ ಚರ್ಚೆ ಮಾಡೋಣ. ಯಾಕಂದ್ರೆ ನಿಮ್ಮನ್ನ ಇಟ್ ವಿಲ್ ಬಿ ಬ್ರಿಂಗಿಂಗ್ ಯು ಟು ದಿ ಕರೆಂಟ್ ಇದು ಏನಪ್ಪಾ ಸಿನೋರಿಯಾ ಅಂದ್ರೆ ಪ್ರೆಸೆಂಟ್ಲಿ ಏನ್ ನಡೀತಾ ಇದೆ ಅನ್ನೋದು ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಆಮೇಲೆ ಈ ಸೋಷಿಯಲ್ ವರ್ಕ್, ವೈ ಸೋಷಿಯಲ್ ವರ್ಕ್ ಪ್ರೊಫೆಷನ್ ಇಸ್ ಮೋರ್ ರಿಲೆವೆಂಟ್ ಫಾರ್ CSR. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಈ ಸಮಾಜ ಕಾರ್ಯಕರ್ತರು ಯಾಕೆ ಬಹಳ ಒಳ್ಳೆ ಆಯ್ಕೆ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮತ್ತೆ ಏನೆಲ್ಲ ಅವಕಾಶಗಳಿದಾವೆ ಸಮಾಜ ಕಾರ್ಯಕರ್ತರಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಏನೆಲ್ಲ ಅವಕಾಶಗಳಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಂತರ ಏನೆಲ್ಲ ಸ್ಕಿಲ್ಸ್ ಬೇಕು ಸಮಾಜ ಕಾರ್ಯಕರ್ತರಿಗೆ, ಯಾವೆಲ್ಲ ಸ್ಕಿಲ್ಗಳು ಬೇಕು ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಇಟ್ ಈಸ್ ಎ ನ್ಯೂ ಓಪನಿಂಗ್ ಆಕ್ಚುಲಿ ನಮ್ಮ ಈ ರೀಸೆಂಟ್ ಡೆವಲಪ್ಮೆಂಟ್ ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು. ಹಾಗಾಗಿ ಏನೆಲ್ಲ ಕೌಶಲ್ಯಗಳಿರ್ಬೇಕು ಮತ್ತೆ ಏನೆಲ್ಲ ಜ್ಞಾನ ನಿಮ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಹಾಗಾದ್ರೆ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡೋಣ. ಮೊದಲನೇದು ನಾನು ಕೆಳಗಡೆ ಕೆಲವೊಂದು ಬ್ರಾಂಡ್ ಹೆಸರುಗಳನ್ನ ಹೇಳ್ತೀನಿ, ಡಿಸ್ಪ್ಲೇ ಮಾಡ್ತೀನಿ. ಅದರಲ್ಲಿ ನೀವು ಯಾವ ಬ್ರಾಂಡ್ ಅನ್ನು ಪ್ರಿಫರ್ ಮಾಡ್ತೀರಾ ಅಂತ ನನಗೆ ಹೇಳ್ಬೇಕು. ಸೊ ವಿಚ್ ಬ್ರಾಂಡ್ ಡೂ ಯು ಪ್ರಿಫರ್ ಮೋರ್ ಅಮಾಂಗ್ ದಿ ಫಾಲೋಯಿಂಗ್? ಯಾರಾದ್ರೂ ಒಬ್ರು ವಾಲಂಟಿಯರ್ ಆಗಿ. ಕೋಕಾ ಕೋಲಾ ಇದೆ, ರಿಲಯನ್ಸ್ ಇದೆ, ಟಾಟಾ ಇದೆ, ಮತ್ತೆ ಟೊಯೋಟಾ ಇದೆ. ಸರ್ ಟಾಟಾ ಸರ್. ಓಕೆ, ವೆರಿ ಗುಡ್. ದೆನ್ ವೈ? ಸರ್ ನಮ್ಮ ದೇಶದ ಒಂದು ಪ್ರಾಡಕ್ಟ್ ಅಂತ ಸರ್. ವೆರಿ ಗುಡ್, ನಮ್ಮ ದೇಶದ ಪ್ರಾಡಕ್ಟ್. ಮತ್ತೆ ಸರ್ ಟಾಟಾ ಸರ್. ನಮ್ ದೇಶದ ಪ್ರಾಡಕ್ಟ್ ಹೌದು. ಮತ್ತೆ ಬೇರೆ ಏನಾದ್ರು ರೀಸನ್ ಇದೆಯಾ? ಅದಕ್ಕೊಂದೇನಾ? ರಿಲಯನ್ಸ್ ಕೂಡ ನಮ್ ದೇಶದ್ದೇ ಹೌದು ಸರ್, ಬಿಕಾಸ್ ನಮ್ ದೇಶದ ಪ್ರಾಡಕ್ಟ್ ತಗೊಂಡಾಗ ನಮ್ಮ ಒಂದು ಎಕನಾಮಿ ಒಂದು ಬೂಸ್ಟ್ ಆಗುತ್ತೆ. ಸೊ ನಮ್ಮ ದೇಶದ ಆರ್ಥಿಕ ಮತ್ತು GDP ವ್ಯಾಲ್ಯೂ ತುಂಬಾ ಜಾಸ್ತಿ ಆಗೋಸ್ಕರ ನಾವು ಒಂದು ಕೊಡುಗೆ ಕೊಟ್ಟ ಹಾಗೆ ಅಂತ ನೀವು ಹೇಳ್ತೀರಿ. ಹೌದು ಸರ್. ಓಕೆ, ವೆರಿ ಗುಡ್, ವೆರಿ ಗುಡ್, ಗುಡ್ ಆನ್ಸರ್. ಮತ್ತೆ ಬೇರೆ ಯಾರಾದ್ರೂ ಈ ಟಾಟಾ ಕಂಪ್ನಿನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಯಾಕೆ ಟಾಟಾ ಕಂಪ್ನಿನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿ? ಸರ್ ಟಾಟಾ ಕಂಪ್ನಿ ಮೋರ್ ದೆನ್ ಸೋಷಿಯಲ್ ವರ್ಕ್ ರಿಲೇಟೆಡ್ ವರ್ಕ್ ಕೂಡ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದೆ ಸರ್. ಹಾಗಾಗಿ ವೆರಿ ಗುಡ್. ನಿಮ್ಮ ಹೆಸರು ಹೇಳ್ತೀರಿ? ಸರ್ ಮಹಬೂಬ್ ಬಾಷ್ ಅಂತ ಹೇಳಿ ಸರ್. ಓಕೆ, ಮಹಬೂಬ್ ಬಾಷ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಲ್ಲಿರೋ ಒಂದು 55 ಜನ ಏನಿದ್ರಿ, 55 ಜನರಲ್ಲಿ ನನ್ನ ಪ್ರಕಾರ ಒಂದು 70 to 80% ವಿದ್ಯಾರ್ಥಿಗಳು ಏನಿದ್ರಿ ಅವರೆಲ್ಲರೂ ಸಹ ಟಾಟಾ ಬ್ರಾಂಡ್ ಅನ್ನೇ ನಾವು ಇಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಟಾಟಾ ಬ್ರಾಂಡ್ ಅನ್ನು ನಾವು ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ, ಈ ಟಾಟಾ ಬ್ರಾಂಡ್ ಅಂತಕ್ಕಂಥದ್ದು ಕೇವಲ ನಿಮಗೆ ಪ್ರಾಡಕ್ಟ್ ಅನ್ನು ಮಾತ್ರ ಕೊಡಲ್ಲ, ಇದು ಎಲ್ಲಾ ರೀತಿಯಿಂದ ಜವಾಬ್ದಾರಿಗಳನ್ನು ತಗೊಳ್ತೈತಿ. ಅಂದ್ರೆ ಒಂದು ಕಾಸ್ಟ್ ಕಸ್ಟಮರ್ಗೆ ಸರಿಯಾಗಿದೆಯೋ ಇಲ್ಲೋ ನೋಡ್ಕೊಳ್ಳುತ್ತೆ. ಆಮೇಲೆ ಈ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ನೋಡ್ಕೊಳ್ಳುತ್ತೆ. ಅದೇ ರೀತಿ ಅಲ್ಲಿ ಕೆಲಸ ಮಾಡತಕ್ಕಂಥ ಎಂಪ್ಲಾಯ್ಸ್ ಬಗ್ಗೆ ಯೋಚನೆ ಮಾಡುತ್ತೆ. ಅದೇ ರೀತಿಯಾಗಿ ಮತ್ತೆ ಅದರಿಂದ ಸೈಡ್ ಎಫೆಕ್ಟ್ ಏನು ಆಗ್ಬಾರ್ದು ಅನ್ನೋದನ್ನು ನೋಡ್ಕೊಳ್ಳುತ್ತೆ. ಮತ್ತೆ ಅದೇ ರೀತಿ ನಮ್ಮ ಸಮಾಜಕ್ಕೆ ಸಹ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ ಟಾಟಾ ಅಂತಕ್ಕಂಥದ್ದು. ಈಗ ನೀವು ನೋಡ್ಬೋದು ಈಗ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಗೊತ್ತಿದೆ? ಮುಖೇಶ್ ಅಂಬಾನಿ ಇದಾನೆ ಸರ್ ಸದ್ಯಕ್ಕೆ. ಎಸ್, ಮುಖೇಶ್ ಅಂಬಾನಿ. ಈ ರಿಲಯನ್ಸ್ ಅಂತ ನಾವೇನ್ ಹೇಳ್ತೀವಿ, ರಿಲಯನ್ಸ್ ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ನಮ್ಮ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ. ಇವನ್ ಏಷ್ಯಾದಲ್ಲೂ ಸಹ ಶ್ರೀಮಂತ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಆದ್ರೆ ಮುಖೇಶ್ ಅಂಬಾನಿ ಹುಟ್ಟೋದಕ್ಕಿಂತ ಮೊದಲು ಅಥವಾ ಅವ್ರ ಅಪ್ಪ ಧೀರುಭಾಯ್ ಅಂಬಾನಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಟಾಟಾದವ್ರು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಆದ್ರೂ ಸಹ ಅವ್ರ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೀಮಂತರ ಅತಿ ಶ್ರೀಮಂತರ 10 ಮಂದಿಯ ಪಟ್ಟಿ ಅಂತ ತೆಗೆದ್ರು ಸಹ ಅದರಲ್ಲಿ ಅವ್ರಿಲ್ಲ ಟಾಟಾದವರು. ಯಾಕೆ ಇಲ್ಲ ಅನ್ನೋ ಪ್ರಶ್ನೆಯನ್ನು ನಾವು ನೋಡಿದ್ರೆ, ಯಾಕಿಲ್ಲ ಅಂತ ಹೇಳಿದ್ರೆ, ಅವರು ಟಾಟಾದ್ದು ಈ ರತನ್ ಟಾಟಾ ಆಗಿರ್ಬೋದು ಅಥವಾ ದಾರೋಬ್ಜಿ ಟಾಟಾ ಆಗಿರ್ಬೋದು, ಅವರೆಲ್ಲರೂ ಏನ್ ಯೋಚನೆ ಮಾಡ್ತಾರ ಅಂತಂದ್ರೆ, ಲಾಭಕ್ಕಿಂತ ಸಮಾಜದ ವಿಶ್ವಾಸ ಬಹಳ ಇಂಪಾರ್ಟೆಂಟ್. ಈಗ ನೋಡ್ರಿ, ಸುಮಾರು 55 ಜನರಲ್ಲಿ ಒಂದು 40 ಜನ ನೀವೆಲ್ಲರೂ ಸೇರಿ ಟಾಟಾದ ಐಟಮ್ ಅನ್ನೇ ನಾನು ಪ್ರಿಫರ್ ಮಾಡ್ತೀನಿ ಅಂತ ನೀವು ಹೇಳ್ತೀರಂತಂದ್ರೆ, ಇಲ್ಲಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಎಷ್ಟು ಪರಿಣಾಮವನ್ನು ಬೀರಿದ್ದಾರೆ ಟಾಟಾದವರು ಅಂತ ಹೇಳಿ ನಾವೆಲ್ಲರ ಅರ್ಥ ಮಾಡ್ಕೋಬಹುದು. ಸೊ ಅಂದ್ರೆ ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಕಂಪನಿಗಳು ಕೇವಲ ಲಾಭವನ್ನು ಮಾತ್ರ ನೋಡೋದು ಅಲ್ಲ,
ಅದ್ರ ಜೊತೆಗೆ ಬೇರೆ ಹಲವಾರು ಆಸ್ಪೆಕ್ಟ್ಸ್ ಅನ್ನ ನೋಡ್ಬೇಕಾಗತ್ತೆ. ಸೊ ಅದೇ ನಾವು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಮುಂದೆ ನೋಡೋಣ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅನ್ ಕಮಿಟ್ಮೆಂಟ್ ಬೈ ಅನ್ ಆರ್ಗನೈಸೇಷನ್ to balance company financial performance and contribute towards the betterment of the community. ಅಂದ್ರೆ ಇದು ಒಂದು ಬಾಧ್ಯತೆ, ಅಂದ್ರೆ ಸಂಸ್ಥೆಯ ಒಂದು ಬಾಧ್ಯತೆ. ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಥೆಯ ಆರ್ಥಿಕ ಪರ್ಫಾರ್ಮೆನ್ಸ್, ಆರ್ಥಿಕ ಬೆಳವಣಿಗೆ ಅಥವಾ ಅಭಿವೃದ್ಧಿಯನ್ನು ನೋಡೋದ್ರ ಜೊತೆಗೆ ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಸಹ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಹೇಗೆ ಈಗ ನೀವು ವಿದ್ಯಾರ್ಥಿಗಳಿದ್ರಿ, ನಿಮಗೂ ಸಹ ನಿಮ್ದೇ ಆಗಿರ್ತಕ್ಕಂಥ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ. ಸೊ ಅದೇ ರೀತಿಯಾಗಿ ಯಾವುದೇ ಒಂದು ಸಂಸ್ಥೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನು ಬಳಸಿ, ಸಮಾಜದ ಭಾಗವಾಗಿ ರಿಸೋರ್ಸ್ಗಳನ್ನು ಬಳಸಿ ನಾವು ಲಾಭವನ್ನು ಮಾಡ್ತಾ ಇದೀವಪ್ಪ ಅಂತಂದ್ರೆ ಆ ಲಾಭದ ಭಾಗವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸಮುದಾಯಕ್ಕೂ ಸಹ, ಕೇವಲ ಸಮುದಾಯಕ್ಕೆ ಮಾತ್ರ ಅಲ್ಲ, ಸಮುದಾಯಕ್ಕೆ ಕೊಡೋದ್ರ ಜೊತೆಗೆ ನಾವು ಚೆನ್ನಾಗಿರ್ಬೇಕು ಮತ್ತು ನಮ್ಮ ಸಮುದಾಯನೂ ಚೆನ್ನಾಗಿರ್ಬೇಕು ಅಂತಕ್ಕಂಥ ಪರಿಕಲ್ಪನೆನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಅಥವಾ ಸಂಸ್ಥೆಯ ಸಾಮಾಜಿಕ ಹೊಣೆಗಾರಿಕೆ ಅಂತೇಳಿ ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳ್ಬೋದು. ಇದನ್ನ ಮೆಲನ್ ಬೇಕರ್ ಅಂತಕ್ಕಂಥವ್ರು ಇನ್ನೊಂದು ಡೆಫಿನೇಷನ್ ಕೊಡ್ತಾರೆ. CSR is about how companies manage the business process to produce an overall positive impact on society. ಓವರಾಲ್ ಇದೇನಪ್ಪಾ ಅಂತಂದ್ರೆ ನನ್ನ ಬಿಸ್ನೆಸ್ ಅಂತಕ್ಕಂಥದ್ದೇನಿದೆ, ನನ್ನ ವ್ಯವಹಾರ ಅಂತಕ್ಕಂಥದ್ದೇನಿದೆ, ಅದನ್ನ ಮ್ಯಾನೇಜ್ ಮಾಡ್ತಾ ನಾನು ನನ್ನ ಸಮಾಜದ ಮೇಲೆ ಅಥವಾ ನನ್ನ ಸಮುದಾಯದ ಮೇಲೆ ನಾನು ಸಕಾರಾತ್ಮಕವಾಗಿ ಹೇಗೆ ನಾನು ಕಾಂಟ್ರಿಬ್ಯೂಟ್ ಮಾಡಬಲ್ಲೆ ಅನ್ನೋ ಒಂದು ಅಂಶನೇ ಇಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಇದನ್ನ ನಾವು ವಿನ್ ಅಂಡ್ ವಿನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾನು ಬದುಕ್ತಾ ಇದ್ದೀನಿ, ಮತ್ತೆ ನನ್ನ ಸಮಾಜ, ನನ್ನ ಸುತ್ತಮುತ್ತಲಿನ ಸಮಾಜ ಸಹ ಬದುಕ್ತಾ ಇದೆ. ಸೊ ನಾನು ಬಹಳ ಹೊತ್ತು ಈ ಡೆಫಿನೇಷನ್ ಡಿಸ್ಕಸ್ ಮಾಡಕ್ಕೆ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾಕಂದ್ರೆ ನನಗೆ ಕೊಟ್ಟಿರೋದು ಕೇವಲ 45 ನಿಮಿಷ ಅಲ್ವಾ ಸರ್ ಮಂಜುನಾಥ್ ಸರ್? ಎಸ್ ಸರ್, ಹೌದು, ಸ್ಟಾರ್ಟ್ ಮಾಡಿ, ತೊಂದ್ರೆ ಇಲ್ಲ ಸರ್, ತೊಂದ್ರೆ ಇಲ್ಲ. ನಾನು ಎಲ್ಲಿವರೆಗೂ ಮುಗಿಸ್ಬೇಕು ಈಗ? ಇಲ್ಲ, ನೀವು ಕಂಟಿನ್ಯೂ ಮಾಡಿ ಸರ್, ತೊಂದರೆ ಇಲ್ಲ, ನೋಡೋಣ ಅಂತ. ಹಾಗೆ ಟೈಮ್ ಜಾಸ್ತಿ ಆದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇಲ್ಲಿ ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ನಮ್ಮ ದೇಶಕ್ಕೇನು ಹೊಸದಲ್ಲ. ಇದು ಆಕ್ಚುಲಿ ಈ ಮೊದಲು ಸಹ ನಮ್ಮ ದೇಶದಲ್ಲಿ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಎಲ್ಲರೂ ಸಹ ಮಾಡ್ತಕ್ಕಂಥದ್ದು. ಇವನ್ ನಾವು ಪುರಾತನ ಕಾಲದಿಂದ ಸಹ ನೋಡಿದ್ರು ಸಹ, ಇತಿಹಾಸವನ್ನು ತೆಗೆದು ನೋಡಿದ್ರು ಸಹ, ಅಶೋಕನ ಕಾಲ ಆಗಿರ್ಬೋದು, ಅದಕ್ಕಿಂತ ಹಿಂದಿನ ಕಾಲ ಆಗಿರ್ಬೋದು, ಎಲ್ಲಾ ಸಂದರ್ಭದಲ್ಲೂ ಸಹ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು. ಸೊ ನೀವು ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಈ ಸಮಾಜವಾದ ಅಥವಾ ಸಮತಾವಾದ ಅಂತ ನಾವೇನ್ ಹೇಳ್ತೀವಿ ಅದನ್ನು ಸಹ ಸ್ವಲ್ಪ ಓದ್ಬೇಕಾಗತ್ತೆ. ಸೊ ಅವಾಗ ನಮ್ಗೆ ಇನ್ನೂ ಸಹ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು ಸಹ ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ, ಇದಕ್ಕೆ ಸಿಮಿಲರ್ ಆಗಿರ್ತಕ್ಕಂಥದ್ದು. ಅವರು ಸಮಾಜವಾದ, ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದವನ್ನು ಒಪ್ಪಲ್ಲ, ಅವರು ಸಮಾಜವಾದವನ್ನು ಒಪ್ಪಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ಧರ್ಮದರ್ಶಿತ್ವ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆಯನ್ನು ಕೊಡ್ತಾರೆ, ಅಂದ್ರೆ ಟ್ರಸ್ಟಿಶಿಪ್ ಅಂತ ಹೇಳ್ತೀವಿ ನಾವು. ಸೊ ಇದು ಸಹ ಮೋರರ್ ಸಿಮಿಲರ್ ಕಾನ್ಸೆಪ್ಟ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಯಾರೆಲ್ಲ ಶ್ರೀಮಂತರಿದ್ದಾರೆ, ಯಾರೆಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅವರಿಗೆ ಈ ಸಿಕ್ಕಿರ್ತಕ್ಕಂಥ ಈ ಒಂದು ಸಂಪತ್ತನ್ನು ಏನಿದೆ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಸಮಾಜದ ಉನ್ನತಿಗಾಗಿ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರ ಅಭಿವೃದ್ಧಿಗಾಗಿ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಗಾಂಧೀಜಿ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಸ್ವಲ್ಪ ಆಧ್ಯಾತ್ಮನೂ ಸಹ ತಗೊಂಡ್ ಬರ್ತಾರೆ. ಅಂದ್ರೆ ಭಗವಂತ ನಿಮಗೆ ಇಷ್ಟು ಸಂಪತ್ತು ಕೊಟ್ಟಿದ್ದಾನೆ ಅಂತಂದ್ರೆ ನಿನ್ನನ್ನ ಧರ್ಮದರ್ಶಿಯಾಗಿ ಭಗವಂತನೇ ನಿಮ್ಮನ್ನ ಆಯ್ಕೆ ಮಾಡಿದ್ದಾನೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಸಂಪತ್ತನ್ನ ನಿಮಗೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟು ಮಾತ್ರ ಬಳಸ್ಕೊಂಡು ಉಳಿದಿರ್ತಕ್ಕಂಥದ್ದನ್ನ ಇಡೀ ಸಮಾಜದ ಅಭಿವೃದ್ಧಿಗಾಗಿ ನೀವು ಬಳಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ಅದಕ್ಕೋಸ್ಕರ ನಾವು ಟಾಟಾನ ಯಾಕೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಅವ್ರು ಮನೆ ಮಾಡಿದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕೆ. ಅವರು ಕೇವಲ ಪ್ರಾಫಿಟ್ಗಾಗಿ ಕೆಲಸ ಮಾಡಲ್ಲ, ಜೊತೆಗೆ ಅವರು ಅಭಿವೃದ್ಧಿಗಾಗಿ ನನ್ನ ಸಮಾಜ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಸಲುವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಈ ಒಂದು ಅವ್ರನ್ನ ನಾವು ಇವತ್ತು ಸಹ ನೆನ್ಪಿಟ್ಕೊಂಡಿರೋದು. ಸೊ ಅಲ್ಟಿಮೇಟ್ಲಿ ಒಂದು ಕಂಪನಿಯಿಂದ ಏನಪ್ಪ ಎಕ್ಸ್ಪೆಕ್ಟ್ ಮಾಡೋದಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಅಂತಂದ್ರೆ ಇನ್ನು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ಮಾಡೆಲ್ ಅನ್ನು ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ, ಕ್ಯಾರೋಲ್ ಪಿರಮಿಡ್ ಫಾರ್ CSR ಅಂತ ಹೇಳಿ. ಇವರು ಈ ಕಂಪ್ಲೀಟ್ ಮಾಡೆಲ್ ಅನ್ನ
ಕಂಪ್ಲೀಟ್ ಮಾಡೆಲ್ ಅನ್ನ ಅವ್ರು ಈ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಕೇವಲ ನೀವು ದಾನ ಧರ್ಮ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ಗೂ ಮತ್ತು ಶೇರ್ ಹೋಲ್ಡರ್ಸ್ ಅಂತಂದ್ರೆ ನಾನು ಕನ್ನಡದಾಗ ಹೇಳ್ತೀನಿ, ನೀವು ವ್ಯತ್ಯಾಸ ಹೇಳ್ಬೇಕು ನನಗೆ. ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ರೆ ಭಾಗಿದಾರರು, ಶೇರ್ ಹೋಲ್ಡರ್ಸ್ ಅಂದ್ರೆ ಪಾಲ್ದಾರರು. ಏನ್ ವ್ಯತ್ಯಾಸ ಹೇಳ್ತೀರಾ ಯಾರಾದ್ರೂ? ಸ್ಟೇಕ್ ಹೋಲ್ಡರ್ಸ್ಗೂ ಮತ್ತು ಶೇರ್ ಹೋಲ್ಡರ್ಸ್ ಇರ್ತಕ್ಕಂಥ ವ್ಯತ್ಯಾಸ ಏನ್ ಹೇಳ್ತೀರಿ? ಎನಿಬಡಿ? Okay, I think these are all very new concept. You are all graduate students. It is unfair to ask you people, but I was just thinking ಏನಾದ್ರು ಸ್ವಲ್ಪ ಗೊತ್ತಿದ್ರೆ ಹೇಳಿ ಅಂತ ಹೇಳಿ. ಬಟ್ ನೀವೆಲ್ಲ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಇದ್ರಿ, ಈಗ ತಾನೇ PUC ಮುಗಿಸ್ ಬಂದಿರ್ತೀರಿ, ನಿಮಗೆ ಅಷ್ಟೊಂದು ಗೊತ್ತಿರಲ್ಲ. ಬಟ್ ಈ ಸ್ಟೇಕ್ ಹೋಲ್ಡರ್ಸ್ ಅಂತಂದ್ರೆ ಅವರು ಭಾಗಿದಾರರು ಅಂತ ಕರಿತೀವಿ ನಾವು. ಉದಾಹರಣೆಗೆ ಈಗ ಯಾವ್ದಾದ್ರು ಒಂದು ಕಂಪನಿ ಇದೆ ಅಂತಂದ್ರೆ ಆ ಕಂಪನಿಯಲ್ಲಿ ಆ ಕಂಪನಿಯ ಮಾಲಕರು ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸು, ಕಂಪನಿಯ ಕೆಲಸಗಾರರು, ಆ ಸುತ್ತಮುತ್ತ ವಾಸ ಮಾಡ್ತಕ್ಕಂಥ ಸಮುದಾಯ, ಮತ್ತೆ ಸರ್ಕಾರ, ಆ ಲೋಕಲ್ ಇರ್ತಕ್ಕಂಥ ಗೌರ್ಮೆಂಟ್ ಯಾವುದೇ ಇರ್ಬೋದು, ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅವ್ರ ಜೊತೆಗೆ ಪಾರ್ಟ್ನರ್ಸ್ ಆಗಿರ್ತಕ್ಕಂಥವ್ರು. ಉದಾಹರಣೆಗೆ ನಾನು ಇನ್ಫೋಸಿಸ್ ಅನ್ನ ನಾನು ಒಂದು ಕಂಪನಿಯನ್ನು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ, ಇನ್ಫೋಸಿಸ್ ಕ್ಲೈಂಟ್ಸು, ಇನ್ಫೋಸಿಸ್ ವರ್ಕರ್ಸು, ಇನ್ಫೋಸಿಸ್ ಬೋರ್ಡ್ ಮೆಂಬರ್ಸು, ಇನ್ಫೋಸಿಸ್ನ ಸುತ್ತಮುತ್ತ ವಾಸ ಮಾಡ್ತಕ್ಕಂಥ ಸಮುದಾಯ, ಮತ್ತೆ ಸರ್ಕಾರ, ಮತ್ತೆ ಅವ್ರು ಯಾವೆಲ್ಲ ಕಂಟ್ರಿಗಳ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದಾರೋ ಆ ಎಲ್ಲಾ ಸರ್ಕಾರಗಳು ಸಹ ಸ್ಟೇಕ್ ಹೋಲ್ಡರ್ಸ್ ಭಾಗಗಳಾಗ್ತಾರೆ. ಅಂದ್ರೆ ಅವರೆಲ್ಲ ಭಾಗಿದಾರರು. ನಾನು ಏನೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಅವರೆಲ್ಲರನ್ನೂ ಅದು ಎಫೆಕ್ಟ್ ಆಗುತ್ತೆ. ಅವರ ಎಲ್ಲ ಅಂದ್ರೆ ಇಲ್ಲಿ ಕಾರಣ ಮತ್ತು ಪರಿಣಾಮಗಳು ಏನು ಅಂತಂದ್ರೆ ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥದ್ದು. ಅವ್ರನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ, ಅವ್ರನ್ನ ಭಾಗಿದಾರರು ಅಂತ ಕರಿತೀವಿ. ಇನ್ನು ಪಾಲುದಾರರು ಅಂದ್ರೆ ಯಾರು? ಪಾಲುದಾರರು ಅಂದ್ರೆ ಸಿಂಪಲ್, ಯಾರಪ್ಪ ಅಂದ್ರೆ ಇದು ಶೇರ್ ಹೋಲ್ಡರ್ಸ್. ಅಂದ್ರೆ ನಿನ್ ಕಂಪ್ನಿ ನಿಂದು ಸಂಪತ್ತೇನಿದೆ ಅದಕ್ಕೆ ನಂದು ಸ್ವಲ್ಪ, ಅಂದ್ರೆ ನಾನು ಕಂಪನಿ ಕಟ್ಟುವಾಗ ಸ್ವಲ್ಪ ಹಣವನ್ನು ನಾನು ವ್ಯಯ ಮಾಡಿದ್ದೆ, ಸೊ ನಾನು ಸಹ ಅಲ್ಲಿ ಬರ್ತಕ್ಕಂಥ ಪ್ರಾಫಿಟ್ಗೆ ನಾನು ಭಾಗಿದಾರ ಅಂತಕ್ಕಂಥದ್ದು. ಅಂದ್ರೆ ಸಂಪತ್ತಿಗೆ ಮಾತ್ರ ಭಾಗಿದಾರರು ಇವರು, ಯಾರು? ಶೇರ್ ಹೋಲ್ಡರ್ಸ್. ಬಟ್ ಸ್ಟೇಕ್ ಹೋಲ್ಡರ್ಸ್ ಅಂತಕ್ಕಂಥವ್ರು ಕಂಪನಿಯ ಯಾವುದೇ ಚಟುವಟಿಕೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳಾಗಿರ್ಬೋದು ಅಥವಾ ಯಾವುದೇ ಕಾರಣಗಳಿಂದ ಏನೇ ಪರಿಣಾಮಗಳಾದ್ರೂ ಯಾರ ಮೇಲೆಲ್ಲ ಪರಿಣಾಮ ಆಗುತ್ತೋ, ಯಾರ ಮೇಲೆಲ್ಲ ಅದ್ರ ಎಫೆಕ್ಟ್ ಆಗುತ್ತೋ ಅವರೆಲ್ಲರನ್ನೂ ಸಹ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಕ್ಯಾರೋಲ್ ಪಿರಮಿಡ್ ಫಾರ್ CSR ಅಂತಕ್ಕಂಥದ್ದು ಏನ್ ಹೇಳ್ತದಪ್ಪ ಅಂತಂದ್ರೆ ಕೇವಲ ದಾನ ಧರ್ಮ ಮಾಡೋದು ಮಾತ್ರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಜವಾಬ್ದಾರಿ ತಗೋಬೇಕು ಮತ್ತು ಶೇರ್ ಹೋಲ್ಡರ್ಸ್ ಜವಾಬ್ದಾರಿ ತಗೋಬೇಕು ಅಂತಕ್ಕಂಥದ್ದು. ಇಲ್ಲಿ ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಏನೈತಿ, ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಕಂಪನಿಯನ್ನ ಯಾವತ್ತೂ ಸಹ ಲಾಸ್ ಅಲ್ಲಿ ಒಯ್ಬಾರ್ದು. ಯಾಕಂದ್ರೆ ಕಂಪನಿ ಲಾಸ್ ಅಲ್ಲಿ ಹೋದ್ರೆ ಇನ್ ಸೋಷಿಯಲ್ ವರ್ಕ್ ಏನ್ ಮಾಡ್ತೀರಿ ನೀವು? ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನ್ ಮಾಡ್ತೀರಿ? ಸಮುದಾಯ ಹೇಗ್ ಬದುಕ್ಸ್ತೀರಿ? ಅದಕ್ಕೋಸ್ಕರ ಕಂಪನಿಯನ್ನ ಎಕನಾಮಿಕಲಿ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು, ಅಂದ್ರೆ ಎಕನಾಮಿಕಲಿ ಕಂಪನಿಯನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ತಕ್ಕಂಥದ್ದು. ನಂತರ ಬಂದ್ಬಿಟ್ಟು ಇದೇನಪ್ಪಾ ಅಂತಂದ್ರೆ ಇದು ಶೇರ್ ಹೋಲ್ಡರ್ಸ್ ಅನ್ನ ಇದು ಮಾಡ್ತಕ್ಕಂಥದ್ದು, ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು. ನಂತರ ಇರ್ತಕ್ಕಂಥವ್ ನೋಡ್ರಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಒಬೇಯಿಂಗ್ ದಿ ಲಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಮಾಡಿರ್ತಕ್ಕಂಥ ಲೋಕಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅವ್ರೇನೆಲ್ಲ ಲಾಗಳನ್ನು ಮಾಡ್ತಾರೆ ಅವುಗಳನ್ನು ಒಬೇ ಮಾಡ್ತಕ್ಕಂಥದ್ದು. ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನನ್ನ ಪ್ರಾಡಕ್ಟ್ ಇಂದ ಬೇರೆಯವರು ಯಾರಿಗೂ ಹಾರ್ಮ್ ಆಗ್ಬಾರ್ದು. ಉದಾಹರಣೆಗೆ ನಾವು ಏನೋ ಒಂದು ಶಾಲೆಯನ್ನು ಓಪನ್ ಮಾಡ್ತಾ ಇದ್ದೀನಿ, ಅದು ಶಾಲೆ ತುಂಬಾ ಇದು ಸೋಷಿಯಲ್ ಇದಾಯ್ತು. ಉದಾಹರಣೆಗೆ ನಾನು ಯಾವುದೋ ಒಂದು ಫ್ಯಾಕ್ಟರಿ ಓಪನ್ ಮಾಡ್ತಾ ಇದ್ದೀನಿ, ಸೊ ಅದ್ರದ್ದು ಆ ಶಬ್ದದಿಂದ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ತೊಂದರೆ ಆಗ್ಬಾರ್ದು, ಅಥವಾ ಅದು ಬಿಡ್ತಕ್ಕಂಥ ಹೊಗೆಯಿಂದ ಜನರ ಜೀವಕ್ಕೆ ಏನು ಹಾನಿ ಆಗ್ಬಾರ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ತಗೊಳ್ತಕ್ಕಂಥದ್ದನ್ನ ನಾವು ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ನಂತರ ಫಿಲಾಂಥ್ರಪಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಸೊ ಇದೆಲ್ಲದ ಆದ್ಮೇಲೆ ನೋಡ್ರಿ, ಈ ಮ್ಯಾಸ್ಲೋಸ್ ಥಿಯರಿ ಕೇಳಿದಿರಾ? ನೀಡ್ ಹೈರಾರ್ಕಿ ಅಂತ ಹೇಳ್ತದೆ. ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿನೂ ಹಿಂಗೆ ಹೇಳ್ತದೆ. ಅದು ಫಿಸಿಯೋಲಾಜಿಕಲ್ ನೀಡ್ಸು, ಮತ್ತೆ ಆಮೇಲೆ ಸೈಕಲಾಜಿಕಲ್ ನೀಡ್ಸು, ಆಮೇಲೆ ಬೇರೆ ಬೇರೆ ನೀಡ್ಸ್ ಅನ್ನ ಅವರು ಇದೇ ರೀತಿ ಹೈರಾರ್ಕಿನಲ್ಲಿ ಹೇಳ್ತಾರೆ. ಸೊ ಇದು ಸಹ ಒಂದು ರೀತಿ ಸಿಮಿಲರ್ ಆಗಿರ್ತಕ್ಕಂಥದ್ದು. ಕೊನೆಗೆ ಏನಪ್ಪಾ ಅಂತಂದ್ರೆ ಫಿಲಾಂಥ್ರಪಿಕ್ ರೆಸ್ಪಾನ್ಸಿಬಿಲಿಟಿ. ಇವು ಎಲ್ಲವೂ ಸಹ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅವರು. ಇವು ಯಾವ ಸಹ ನಾವು ಮರೆಯುವಾಗಿಲ್ಲ. ಅಂದ್ರೆ
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಕೇವಲ ನಾನು ಒಂದು ಸಮುದಾಯಕ್ಕೆ ಒಂದು ಮನೆ ಕಟ್ಸೋದು ಅಥವಾ ಸಮುದಾಯಕ್ಕೆ ಒಂದು ಬಿಲ್ಡಿಂಗ್ ಕಟ್ಸೋದು, ಒಂದು ರೋಡ್ ಮಾಡಿಸೋದು ಮಾತ್ರ ಅಲ್ಲ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಟೇಕಿಂಗ್ ಕೇರ್ ಆಫ್ ಯುವರ್ ಎಂಪ್ಲಾಯೀಸ್, ಟೇಕಿಂಗ್ ಕೇರ್ ಆಫ್ ಯುವರ್ ಕನ್ಸ್ಯೂಮರ್ಸ್, taking care of your shareholders, taking care of the local government, legal aspects, and also taking care of the society at the large ಅಥವಾ ಕಮ್ಯುನಿಟಿ ಇನ್ ದಿ ಸಣ್ಣ ಒಂದು ಸೂಕ್ಷ್ಮ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ನಾನು ಸುತ್ತಮುತ್ತಲು ಇರ್ತಕ್ಕಂಥ ಕಮ್ಯುನಿಟಿ ಅಂತ ಹೇಳ್ಬೋದು. ಲಾರ್ಜರ್ ಅಂದ್ರೆ ವಿಶಾಲ ದೃಷ್ಟಿಕೋನದಲ್ಲಿ ನಾನು ನೋಡೋದಾದ್ರೆ ಸೊಸೈಟಿಯನ್ನ ಜವಾಬ್ದಾರಿ ತಗೊಳ್ತಕ್ಕಂಥದ್ದು. ಸೊ ಅಲ್ಟಿಮೇಟ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ನನ್ನ ಸಂಸ್ಥೆಯ ಆರ್ಥಿಕ ಮತ್ತೆ ಕಾನೂನಾತ್ಮಕ ಮತ್ತು ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನ ನಿಭಾಯಿಸ್ತಕ್ಕಂಥದ್ದು, ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಮೆಲ್ಲನ್ ಬೇಕರ್ ಅಂತಕ್ಕಂಥವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಮ್ಯಾನೇಜ್ ದಿ ಬಿಸ್ನೆಸ್ ಪ್ರೋಸೆಸ್ ಟು ಪ್ರೊಡ್ಯೂಸ್ ಅನ್ ಓವರ್ ಆಲ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಅಂತ ಹೇಳ್ತಾರೆ. ಸೊ ಇದು ಎಲ್ಲದೂ ಸಹನು ಸೊಸೈಟಿ ಜವಾಬ್ದಾರಿಯನ್ನ ಮಾಡ್ತಕ್ಕಂಥದ್ದು ಅಂತ ಹೇಳಿ ನಾವ್ ಹೇಳ್ಬೋದು. ಅರ್ಥ ಆಯ್ತಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನಂತ? ಸ್ವಲ್ಪ ಏನಾರು ಅರ್ಥ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ವೈ ಡು ಪೀಪಲ್ ಇನ್ವಾಲ್ವ್ ಇನ್ ಬಿಸ್ನೆಸ್ ಯಾಕೆ ಮಾಡ್ತಾರೆ ಜನ ಸಾಮಾನ್ಯವಾಗಿ? ಲಾಭ ಗಳಿಸೋದಕ್ಕೋಸ್ಕರ. ಥ್ಯಾಂಕ್ ಯು. ನಿಮ್ಮ ಹೆಸರು? ರವೀಂದ್ರ. ಥ್ಯಾಂಕ್ ಯು ರವೀಂದ್ರ, ಥ್ಯಾಂಕ್ ಯು ಸೋ ಮಚ್. ಬಿಸ್ನೆಸ್ ಯಾಕೆ ಮಾಡ್ತಾರಪ್ಪ ಜನ ಅಂತಂದ್ರೆ, ಲೆಟ್ ಅಸ್ ಬಿ ವೆರಿ ಫ್ರಾಂಕ್. ಸಾಮಾನ್ಯವಾಗಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾರೆ ಅಂತಂದ್ರೆ ಅವ್ರು ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಲಾಭ ಗಳಿಸೋ ಸಲುವಾಗಿನೇ ಮಾಡ್ತಾರೆ. ಬೇರೆ ಉದ್ದೇಶ ಬಹಳಷ್ಟು ಜನರು ಅಂದ್ರೆ ಟಾಟಾದಂತವ್ರು ಬಹಳ ಕಡಿಮೆ ನಮ್ಮ ದೇಶದಲ್ಲಿ. ಟಾಟಾದಂತವ್ರು ಆಗಿರ್ಬೋದು ಅಥವಾ ಇನ್ಫೋಸಿಸ್ ನಂತವ್ರು ಆಗಿರ್ಬೋದು, ಆಮೇಲೆ ಅಜಿಮ್ ಪ್ರೇಮ್ಜಿ ಅಂತವ್ರು ಆಗಿರ್ಬೋದು, ಇಂಥವ್ರು ಮಹೀಂದ್ರ ಅಂತವ್ರು ಆಗಿರ್ಬೋದು, ಬಹಳ ಕಡಿಮೆ ಜನ ಸಿಗ್ತಾರೆ ನಮಗೆ. ಉಳಿದವ್ರೆಲ್ಲರೂ ಹೆಂಗಪ್ಪ ಅಂತಂದ್ರೆ ಬಹಳಷ್ಟು ಜನ ಹೆಂಗಪ್ಪ ಅಂತಂದ್ರೆ ಈಗ ಹಾಸ್ಪಿಟಲ್ ನಲ್ಲಿ ಬೆಡ್ಗಳನ್ನು ಬ್ಲಾಕ್ ಮಾಡಿದ್ರಲ್ಲ, ಸೊ ಇಂಥ ಜನನೇ ಜಾಸ್ತಿ ಸಿಗ್ತಾರೆ ನಮ್ಮಲ್ಲಿ. ಬಿಸ್ನೆಸ್ ಅಂತಂದ್ರೆ ಲಾಭ ಮಾಡೋದು, ಯಾರ್ದಾರ ತಲೆ ಹೊಡೆದರಾಗ್ಲಿ ನಾನು ಲಾಭ ಮಾಡ್ಬೇಕು ಅಂತಕ್ಕಂಥ ಜನನೇ ನಮ್ಮ ಸಮಾಜದಲ್ಲಿ ಜಾಸ್ತಿ ಇರೋದು. ಅದಕ್ಕೋಸ್ಕರ ಅವಾಗ ನೀನು ಅವ್ರ ಹತ್ರ ಹೋಗಿ ಈ ಮಹಾತ್ಮ ಗಾಂಧೀಜಿ ಅವರ ಈ ಧರ್ಮದರ್ಶಿ ತತ್ವ ಹೇಳಿದ್ರೆ ಕೇಳ್ತಾರೇನ? ಅವರು ಕೇಳ್ತಾರೇನ್ರಿ? ಯಾರ ಹೋಗ್ರಿ ನಾವು ಲಾಭ ಮಾಡ್ಕೊಂಡು ಬಂದಿವಂತ. ಎಸ್ ಪ್ಲೀಸ್. ಕೇಳಂಗಿಲ್ರಿ ಸರ್. ಕೇಳಂಗಿಲ್ಲ. ಎಸ್, ಕೇಳಲ್ಲ. ಸೊ ಅದಕ್ಕೋಸ್ಕರ ಈ ಸರ್ಕಾರ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ, ಒಂದು ಕಂಪನೀಸ್ ಆಕ್ಟ್ ಅಲ್ಲಿ ಒಂದು ಪ್ರಾವಿಷನ್ ತಂತು. ಆ ಪ್ರಾವಿಷನ್ ಏನಪ್ಪಾ ಅಂತಂದ್ರೆ ಸೆಕ್ಷನ್ 7 ನಲ್ಲಿ ಇದು ಸೆಕ್ಷನ್ 7 135 ಸೆಕ್ಷನ್ ನಲ್ಲಿ ಅಂದ್ರೆ ಪಾರ್ಟ್ 7 135 ಸೆಕ್ಷನ್ ನಲ್ಲಿ 2013ರಲ್ಲಿ ಒಂದು ಕಾಯ್ದೆ ಅಂತಂದ್ರು. ಆ ಕಾಯ್ದೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಯಾವ ಕಂಪ್ನಿಯ ನೆಟ್ ವರ್ತ್ ಅಂದ್ರೆ ಅದ್ರ ಮೌಲ್ಯ 500 ಕೋಟಿ ಇರುತ್ತೋ, ಅಥವಾ ಯಾವ ಕಂಪನಿಯ ಟರ್ನ್ ಓವರ್ ಅಂದ್ರೆ ಟ್ರಾನ್ಸಾಕ್ಷನ್ 1,000 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿರುತ್ತೋ, ಅಥವಾ ಯಾವ ಕಂಪನಿಯ ನೆಟ್ ಪ್ರಾಫಿಟ್ 5 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿರುತ್ತೋ, ಅವ್ರೆಲ್ಲರೂ ಸಹಾನು ಕನಿಷ್ಠ ನಾನು ಹೇಳ್ತಾ ಇರೋದು ಅದಕ್ಕಿಂತ ಹೆಚ್ಚಿಗೆ ಮಾಡ್ಬೋದು. ಟಾಟಾದವ್ರಂತೂ ಅವ್ರದ್ದು ಪ್ರಾಫಿಟ್ ಅಲ್ಲಿ 30%, 40%, 50% ಸ್ಪೆಂಡಿಂಗ್ ಮಾಡೋದು ನೋಡ್ಬೋದು. ಅಜಿಮ್ ಪ್ರೇಮ್ಜಿ ಅದೇ ರೀತಿ ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು. ಕನಿಷ್ಠ 2% ಆಫ್ಟರ್ ದಿ ಟ್ಯಾಕ್ಸ್ ಕಟ್ಟಿನ ಮ್ಯಾಗ ಬರ್ತಕ್ಕಂಥ ಲಾಭ, ಮತ್ತೆ ಟ್ಯಾಕ್ಸ್ಗಿಂತ ಮೊದ್ಲಿಂದಲ್ಲ, ಟ್ಯಾಕ್ಸ್ ಕಟ್ಟಿನ ಮೇಲೆ ಉಳಿತಕ್ಕಂಥ ಲಾಭ ಏನಿದೆ ಅದರಲ್ಲಿ 2% ಅನ್ನ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ CSR ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನ ಮಾಡ್ಬೇಕು. ಸೊ ಇಲ್ಲಿ ಅವರು ಸೆಕ್ಷನ್ 135 ನಲ್ಲಿ ಮೆನ್ಷನ್ ಮಾಡ್ತಾರೆ ಏನೇನೆಲ್ಲ ಆಕ್ಟಿವಿಟೀಸ್ ಮಾಡ್ಬೋದು ಅಂತಕ್ಕಂಥದ್ದು. ಮತ್ತೆ ಈ ಆಕ್ಟ್, ಕಂಪನಿ ಆಕ್ಟ್ 2021ರಲ್ಲಿ ಮತ್ತೆ ಇದು ಬದಲಾವಣೆ ಆಗಿದೆ. ಇದರಲ್ಲಿ ಮತ್ತೊಂದು ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ. ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡಲ್ಲ. ಯಾಕೆ ಅಂತಂದ್ರೆ ನನ್ನ ಮೇನ್ ಫೋಕಸ್ ಇರ್ತಕ್ಕಂಥದ್ದು ಸೋಷಿಯಲ್ ವರ್ಕರ್ಗೆ ಇದು ಹೇಗೆ ಸಹಾಯ ಆಗುತ್ತೆ ಮತ್ತೆ ಇದಕ್ಕೂ ಸೋಷಿಯಲ್ ವರ್ಕರ್ಗೆ ಏನು ಸಂಬಂಧ ಅನ್ನೋದನ್ನು ಡಿಸ್ಕಸ್ ಮಾಡೋದು. ಹಾಗಾದ್ರೆ ಸಮ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡೋಣ. ಏನು ನಡೀತಾ ಇದೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ, ಏನ್ ನಡೀತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ನೋಡ್ರಿ, ಈಗ 2014ರಲ್ಲಿ ಅಂದ್ರೆ 2013ರಲ್ಲಿ ಅಮೆಂಡ್ಮೆಂಟ್ ಅದು ಆಕ್ಟ್ ಬದಲಾವಣೆ ಆಯ್ತು ಮತ್ತು CSR ಅನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ರು, ಎಲ್ಲಾ ಕಂಪನಿಗಳಿಗೂ ಮ್ಯಾಂಡೇಟರಿ ಮಾಡಿದ್ರು. ಅವಾಗಿಂದ ಏನಾಗ್ತಾ ಇದೆ ನೋಡ್ರಿ, ಇದು ಅಮೌಂಟ್ ನಾನೇನ್ ಮೆನ್ಷನ್ ಮಾಡ್ತಾ ಇದ್ದೀನಿ 1000 crores ಅಲ್ಲಿ. ಅಂದ್ರೆ ಮೊದಲಿಗೆ 2014-15ರಲ್ಲಿ ಟೋಟಲ್ ಸ್ಪೆಂಡಿಂಗ್ ಆನ್ CSR ಎಷ್ಟಿತ್ತಪ್ಪ ಅಂತಂದ್ರೆ 10,000 ಕೋಟಿಗಳು,
10,000 ರೂಪಾಯಿ ಅಲ್ರಿ ನಾನು ಹೇಳ್ತಾ ಇರೋದು, 10,000 ಕೋಟಿಗಳು. 10,000 ರೂಪಾಯಿ ಎಣಸಕ ನಮಗೆ ಎಷ್ಟು ಟೈಮ್ ಬೇಕಾಗುತ್ತೆ? 10,000 ಕೋಟಿಗಳ ಹಣವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ 2014-15ರಲ್ಲಿ ಸ್ಪೆಂಡ್ ಮಾಡಿದ್ರು. ನಂತರ 2015-16ರಲ್ಲಿ ಅದು 14,000 ಕೋಟಿಗೆ ಹೋಯ್ತು. ಆಮೇಲೆ ಈಗ 2017-18ರಲ್ಲಿ ಅದು ಸುಮಾರು 19,000 ಕೋಟಿಗೆ ಹೋಯ್ತು. 2020-21ರಲ್ಲಿ ಇದು ಸ್ವಲ್ಪ ಕಡಿಮೆ ಆಯ್ತು, ಸುಮಾರು 17,900 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ಅಥವಾ 17,800 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. 2020-21ರಲ್ಲಿ ಸ್ವಲ್ಪ ಕಡಿಮೆ ಆಯ್ತು, ಯಾಕಂತ ಹೇಳ್ತೀರಾ ಯಾರ? ಸರ್ ಕೋವಿಡ್ ಟೈಮ್ ಇರ್ಬೋದಾ ಸರ್? ವೆರಿ ಗುಡ್. ನಿಮ್ಮ ಹೆಸರು ಹೇಳ್ಬೇಕು ದಯಮಾಡಿ, ಯಾಕಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ, ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸರ್ ನನ್ನ ಹೆಸರು ಕುನಾಲ್ ಅಂತ ಸರ್. ಕುನಾಲ್, ಥ್ಯಾಂಕ್ ಯು ಸೋ ಮಚ್ ಕುನಾಲ್. ಯಾಕೆ ಅಂತಂದ್ರೆ 2019 ಡಿಸೆಂಬರ್ ಇಂದಲೇ ನಾವು ಆಲ್ರೆಡಿ ಕೋವಿಡ್ ಅಂತಕ್ಕಂಥ ಒಂದು ಮಹಾಮಾರಿಯನ್ನ ಎದುರಿಸ್ತಾ ಇರೋದ್ರಿಂದ ಬಹಳಷ್ಟು ಕಂಪ್ನಿಗಳು ಮುಚ್ಚಿ ಹೋಗ್ಬಿಟ್ಟು, ಕೆಲವು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಶಟ್ ಡೌನ್ ಆಗಿದ್ರಿಂದ ಈ ಒಂದು ಇನ್ಕಮ್ ಅಲ್ಲಿ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಸ್ಪೆಂಡಿಂಗ್ ಅಲ್ಲೂ ಸಹ ಕಡಿಮೆ ಆಗುತ್ತೆ. ದೇರ್ ಇಸ್ ಎ ಡೈರೆಕ್ಟ್ ಕೋರಿಲೇಷನ್ ಬಿಟ್ವೀನ್ ಇನ್ಕಮ್ ಅಂಡ್ ಸ್ಪೆಂಡಿಂಗ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ. ಸೊ ಇದನ್ನ ಯಾರು ಹೇಳ್ತಾ ಇದಾರೆ ಅಂತಂದ್ರೆ, ಇದು ನಾನು ನೀವು ಹೇಳೋದಲ್ಲ, ಇದನ್ನ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನವರು ಈ ಒಂದು ಡೇಟಾವನ್ನು ಪ್ರೊವೈಡ್ ಮಾಡ್ತಾ ಇರೋದು. ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನವ್ರಿಗೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಕಂಪನಿಗಳು ಅದನ್ನ ರಿಪೋರ್ಟ್ ಮಾಡ್ಬೇಕು, ನಾವು ಎಷ್ಟು ಲಾಭ ಆಯ್ತು ಮತ್ತು ಎಷ್ಟು ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ರಿಪೋರ್ಟ್ ಮಾಡ್ಬೇಕು. ಸೊ ಹಾಗಾದ್ರೆ ಎಲ್ಲಾ ಕಂಪನಿಗಳು ಈ ರೀತಿ ಇನ್ವಾಲ್ವ್ ಆಗಿದಾವ ಅನ್ನೋ ಒಂದು ಪ್ರಶ್ನೆ ನಿಮ್ ತಲೆಯಲ್ಲಿ ಹುಟ್ಟಬಹುದು. ಅದಕ್ಕೆ ನಾನು ಉತ್ತರ ಇಷ್ಟೇ, ಕೇವಲ 54% ಕಂಪನಿಗಳು ಮಾತ್ರ, ಅಂದ್ರೆ ಟೋಟಲ್ 21,337 ಕಂಪನಿಗಳು ಎಲಿಜಿಬಲ್ ಆಗ್ತವೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ. ಆದ್ರೆ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಅದರಲ್ಲಿ 54%, ಅಂದ್ರೆ 11,584 ಜನ 54 ಕಂಪನಿಗಳು ಮಾತ್ರ ಇನ್ವಾಲ್ವ್ ಆಗಿದ್ದಾವೆ. ಉಳಿದಂತೆ 46%, ಅಂದ್ರೆ 9,753 ಕಂಪನಿಗಳು ಎಲಿಜಿಬಲ್ ಆಗಿದ್ವು, ಬಟ್ ಅವರು ಇನ್ನೂ ಸಹ ಅದರಲ್ಲಿ ಭಾಗವಹಿಸಿಲ್ಲ. ಅಂದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ರಿಪೋರ್ಟ್ ಮಾಡಿಲ್ಲ, ಗೊತ್ತಿಲ್ಲ ಅವ್ರು ಮಾಡ್ತಾ ಇದಾರೋ ಮಾಡ್ತಾ ಇಲ್ವೋ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ವಾಲ್ವ್ ಆಗಿದಾರೋ ಇದು ಏನು ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಸರ್ಕಾರಕ್ಕೆ ರಿಪೋರ್ಟೇ ಮಾಡ್ಕೊಂಡಿಲ್ಲ. ಇದು ಸ್ವಲ್ಪ ಹಳೆ ಡೇಟಾ, 2017-18 ಡೇಟಾ. ಈ ಡೇಟಾ ಡೈರೆಕ್ಟ್ ಆಗಿ ನಮಗೆ ವೆಬ್ಸೈಟ್ ಅಲ್ಲಿ ಸಿಗಲ್ಲ, ನಾನು ಮೊದಲಿಗೆ ಪ್ರೆಸೆಂಟ್ ಮಾಡಿದ್ದು ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಯು ಕ್ಯಾನ್ ಗೋ ಅಂಡ್ ಚೆಕ್ ವೆಬ್ಸೈಟ್. ಈ ಡೇಟಾ ಎಲ್ಲಿ ಸಿಕ್ತಪ್ಪ ನಮಗೆ ಅಂತಂದ್ರೆ ಹೈ ಲೆವೆಲ್ ಕಮಿಟಿ ರಿಪೋರ್ಟ್ 2019ರಲ್ಲಿ. ಅಂದ್ರೆ ಈಗ 2013ರಲ್ಲಿ ನಾವೇನು ಈ ಕಾಯ್ದೆಯನ್ನು ಮಾಡಿದ್ವಿ CSR ಗೆ ಸಂಬಂಧಪಟ್ಟಾಗೆ, ಅದರಲ್ಲಿ ಬಹಳಷ್ಟು ಜನ ಕೆಲವು ಅಬ್ಜೆಕ್ಷನ್ಸ್ ಅನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿದ್ರು, ಈ ಹೇಗ್ ನಡೀತಾ ಇದೆ CSR ಅನ್ನೋದು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಹೈ ಲೆವೆಲ್ ಕಮಿಟಿಯನ್ನು ಇದನ್ನ ಮಾಡಿದ್ರು, ಅಪಾಯಿಂಟ್ ಮಾಡಿದ್ರು. ಗೌರ್ಮೆಂಟ್ ಆಫ್ ಇಂಡಿಯಾದವರು, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ನವರು ಒಂದು ಹೈ ಲೆವೆಲ್ ಕಮಿಟಿಯನ್ನ ಅಪಾಯಿಂಟ್ ಮಾಡಿದ್ರು, ಅದನ್ನ ಅಧ್ಯಯನ ಮಾಡಕ್ ಹೇಳಿದ್ರು. ಸೊ ಅವರು ಇದನ್ನೆಲ್ಲ ಅಧ್ಯಯನ ಮಾಡಿದ್ರು. 2017-18 ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 54% ಕಂಪನಿಗಳು ಮಾತ್ರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇನ್ನೂ 46% ಜನ ಇನ್ವಾಲ್ವ್ ಆಗಿಲ್ಲ. ಸೊ ಇದರಲ್ಲಿ ನೀವೇನ್ ನೋಡ್ತೀರಿ ಆಸ್ ಎ ಸೋಷಿಯಲ್ ವರ್ಕರ್ಸ್? ಓಕೆ, ಐ ಥಿಂಕ್ ನೀವು ಇನ್ನು ಆ ಮಟ್ಟದಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೀವಿನ್ನು ಅನಲೈಸ್ ಮಾಡ್ಲಿಕ್ಕಿಲ್ಲ. ನಾನು ಆಸ್ ಎ ಸೋಷಿಯಲ್ ವರ್ಕರ್ ಏನ್ ನೋಡ್ತೀನಿ ಅಂದ್ರೆ, ಇದು ಒಂದು 46% ಏನಾದ್ರು CSR ಅಲ್ಲಿ ಇನ್ವಾಲ್ವ್ ಆತು ಅಂತಂದ್ರೆ ನಮ್ದೇನ್ 20,000 ಕೋಟಿ ಸ್ಪೆಂಡಿಂಗ್ ಇದೆಯಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ, ಅದು 30,000 ಕೋಟಿ ಆಗುತ್ತೆ. ಸೊ ಅದರಿಂದ ಏನಂದ್ರೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗ್ತವೆ ಸಮಾಜ ಕಾರ್ಯಕರ್ತರಿಗೆ, ಅದ್ರಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳನ್ನ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವ್ರು ಮಾಡ್ಲೇಬೇಕು, ಯಾಕಂದ್ರೆ ಇದು ಇಟ್ ಈಸ್ ಅನ್ ಗೌರ್ಮೆಂಟ್ ಲಾ ಇರೋದ್ರಿಂದ ದೇ ಹ್ಯಾವ್ ಟು ಒಬೇ ಇಟ್. ಸೊ ಹಾಗೆ ಇನ್ನೊಂದು ಸ್ವಲ್ಪ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡೋದಾದ್ರೆ, ಆಕ್ಚುಲಿ ಸ್ಪೆಂಡಿಂಗ್ ಎಷ್ಟು ಮಾಡ್ಬೇಕಾಗಿತ್ತು ಮತ್ತೆ ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ, ಅದು ಆಕ್ಚುಲಿ ರಿಪೋರ್ಟಿಂಗ್ ಬಗ್ಗೆ ಮಾತಾಡಿದೆ ನಾನು, 54% ರಿಪೋರ್ಟಿಂಗ್ ಬಗ್ಗೆ ಮಾತಾಡಿದೆ. ಆದ್ರೆ ಸ್ಪೆಂಡಿಂಗ್ ಎಷ್ಟು ಮಾಡ್ತಾ ಇದ್ದಾರೆ, ನಾನು 2017-18 ಮಾತ್ರ ಇಲ್ಲಿ ಡೇಟಾ ತಗೊಳ್ತೀನಿ. 2017-18ರಲ್ಲಿ ನಾನು ಕರ್ಸರ್ ಇಲ್ಲಿ ತರ್ತಾ ಇದ್ದೀನಿ, ನಿಮಗೆ ಕಾಣ್ತಿರ್ಬೇಕು. 2017-18ರಲ್ಲಿ 23,248 ಕೋಟಿಗಳು, 23,000 ಕೋಟಿಗಳು ದುಡ್ಡು ಖರ್ಚು ಮಾಡ್ಬೇಕಾಗಿತ್ತು, ಹಣ ಖರ್ಚು ಮಾಡ್ಬೇಕಾಗಿತ್ತು. ಬಟ್ ಖರ್ಚು ಮಾಡಿದ್ದು ಎಷ್ಟಪ್ಪ ಅಂತಂದ್ರೆ 13,326 ಕೋಟಿ. ಅದು ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತಂದ್ರೆ 57% ಆಗುತ್ತೆ.
ಸೊ ಇನ್ನು ಎಷ್ಟು ನಮಗೆ ಅವಕಾಶ ಐತಿ? ಇನ್ನೂ 43% ಅವಕಾಶ ಐತಿ, ಅಥವಾ 42% ಇನ್ನೂ ಸಹ ಜನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಸೊ ಇದು ನಮಗೆ ಡೇಟಾ, ಇದು ಸಹ ಡೇಟಾ ಎಲ್ಲಿಂದ ಸಿಕ್ತು ನನಗೆ ಅಂತಂದ್ರೆ ಹೈ ಲೆವೆಲ್ ಕಮಿಟಿ ರಿಪೋರ್ಟ್ 2019 ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ನಾವು ಏನೆಲ್ಲ ಅಪಾರ್ಚುನಿಟೀಸ್ ಇದಾವೆ ಒಬ್ಬ ಸೋಷಿಯಲ್ ವರ್ಕರ್ ಆಗಿ ನಾವು ಇಲ್ಲಿ ಏನ್ ನೋಡಬಹುದು ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಅಂತ ಕೇಳೋದಾದ್ರೆ, ನಾನು ಒಬ್ಬ ಸೋಷಿಯಲ್ ವರ್ಕರ್ ಆಗಿ ಏನ್ ನೋಡ್ತೀನಪ್ಪ ಅಂದ್ರೆ, ಇನ್ಕ್ರೀಸಿಂಗ್ ಇಂಪಾರ್ಟೆನ್ಸ್ ಆಫ್ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಜನರು ಮಹತ್ವ ಕೊಡ್ತಾ ಇದ್ದಾರೆ, ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದ್ರೆ ನಾವು ಹಿಂದಿನ ಡೇಟಾವನ್ನು ನೋಡಿದ್ರೆ ನೋಡ್ರಿ, ಇದು ಏನ್ ಹೇಳ್ತಾ ಇದೆ, 10,000 ಕೋಟಿ ಇದ್ದದ್ದು ಈಗ ಎಷ್ಟಾಗೈತಿ, 19,000 18,000ದವರೆಗೆ ಬಂದೈತಿ. ಸೊ ಇದು ಮುಂದೆ ಸಹ ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥದ್ದು. ಇನ್ಕ್ರೀಸಿಂಗ್ ಇಂಪಾರ್ಟೆನ್ಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಜನ ಇಷ್ಟಪಟ್ಟು ಅಥವಾ ಕಷ್ಟಪಟ್ಟು ಇನ್ವಾಲ್ವ್ ಆಗ್ತಾ ಇದ್ದಾರೆ. ನಂತರ ಇನ್ನೊಂದೇನಪ್ಪ ಅಂತ, CSR ಆಸ್ ಎ ಬಿಸ್ನೆಸ್ ನೆಸೆಸಿಟಿ ಅಂತ ಹೇಳ್ತಾರೆ. ಬಹಳಷ್ಟು ಜನ ಈಗ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಜನರು ಮನಸ್ಸಿನಲ್ಲಿ ಏನಾದ್ರು ಸ್ವಲ್ಪ ಜಾಗ ತಗೊಂಡ್ವಿ ಅಂತಂದ್ರೆ ನಾವು ಜಾಸ್ತಿ ಕಷ್ಟಪಡ್ಬೇಕಾಗಿಲ್ಲ. ಈಗ ಟಾಟಾದವ್ರು ಯಾವ್ದು ಅಡ್ವರ್ಟೈಸ್ಮೆಂಟ್ ಕೂಡ ಅವಶ್ಯಕತೆ ಇಲ್ಲ. ಯಾವುದೇ ಪ್ರಾಡಕ್ಟ್ ಬಂದ್ರು ಸಹ 4-5 ಪ್ರಾಡಕ್ಟ್ಗಳಲ್ಲಿ ಟಾಟಾದ್ ಎಲ್ಲದೂ ಸೇಮ್ ರೇಟ್ ಇತ್ತು ಅಂತಂದ್ರೆ ಐ ಪ್ರಿಫರ್ ಟಾಟಾ ಓನ್ಲಿ. ಯಾಕೆ ಅಂತಂದ್ರೆ ಆಲ್ರೆಡಿ ನನ್ನ ಮನಸ್ಸಿನಲ್ಲಿ ಅವರು ಮನೆ ಮಾಡಿದ್ದಾರೆ. ಸೊ ಹಾಗಾಗಿ ಜನನು ಸಹ ಇತ್ತೀಚೆಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಳ್ಳೇದು, ಇಂಡೈರೆಕ್ಟ್ಲಿ ಕಂಪನಿಗೆ ಒಳ್ಳೇದು ಮಾಡುತ್ತೆ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಹುಟ್ಕೊಳ್ತಾ ಇದೆ. ದೆನ್ ಪೊಟೆನ್ಶಿಯಲಿಟಿ ಆಫ್ ಪ್ರೈವೇಟ್ ಸೆಕ್ಟರ್, ಅಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಸಾಕಷ್ಟು ಕೆಪಾಸಿಟಿ ಐತಿ ಬಾಸ್. ಹೆಂಗೆ ಅಂತಂದ್ರೆ ಈಗ ನೀವು ನೋಡ್ಬೋದು, ಈಗ ಸಾಕಷ್ಟು ಇನೋವೇಷನ್ಸ್ ಗಳನ್ನ, ಸಾಕಷ್ಟು ಬದಲಾವಣೆಗಳನ್ನು, ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ಇದು ಜಿಯೋದವರು ಒಂದು ಹೊಸ ರೆವಲ್ಯೂಷನ್ನೇ ಮಾಡಿಬಿಟ್ರು ಇದರಲ್ಲಿ ಟೆಲಿಕಮ್ಯುನಿಕೇಶನ್ ನಲ್ಲಿ. ಅದ್ರ ಪರಿಣಾಮವಾಗಿ ಏನಾಯ್ತು ಅಂತಂದ್ರೆ ಗೌರ್ಮೆಂಟ್ ಒಂದು BSNL ಕಂಪ್ನಿನೇ ಮುಚ್ಚೋಯ್ತು. ಅಷ್ಟೊಂದು ದೊಡ್ಡ ರೆವಲ್ಯೂಷನ್ ಮಾಡೋವಷ್ಟು ಕೆಪಾಸಿಟಿ ಪ್ರೈವೇಟ್ನವ್ರಿಗೆ ಐತಿ. ಅವರು ಪ್ರೈವೇಟ್ನವ್ರು ಥಿಂಕ್ ಮಾಡ್ತಕ್ಕಂಥ ಪ್ರೈವೇಟ್ನವ್ರು ವರ್ಕ್ ಮಾಡ್ತಕ್ಕಂಥ ಮೆಥಡಾಲಜಿ ಏನಿದೆ, ಅದು ನಮ್ಮ ಸಮಾಜವನ್ನು ಡ್ರಾಸ್ಟಿಕ್ ಚೇಂಜ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಪ್ರೈವೇಟ್ನವ್ರು ಹೆಚ್ಚು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ವಾಲ್ವ್ ಆದ್ರು ಅಂತಂದ್ರೆ ಸಮಾಜ ಇನ್ನೂ ಅಭಿವೃದ್ಧಿ ಆಗ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ಕ್ರೀಸಿಂಗ್ ಬಿಸ್ನೆಸ್ ಇನ್ ಇಂಡಿಯಾ ಡ್ಯೂ ಟು ಮೇಕ್ ಇನ್ ಇಂಡಿಯಾ ಒಂದು ಪರಿಕಲ್ಪನೆ ಒಂದು. ಆಮೇಲೆ ಚೈನಾದಲ್ಲಿ ಆಗ್ತಕ್ಕಂಥ ದೊಡ್ಡ ದೊಡ್ಡ ಅವಾಂತರಗಳಿಂದ ಏನಾಗ್ತಾ ಇದೆ ಅಂದ್ರೆ, ಇಂಡಿಯಾದಲ್ಲಿ ಚೀಪ್ ಲೇಬರ್ ಅವೈಲೇಬಲ್ ಇರೋದ್ರಿಂದ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಕಂಪ್ನಿಗಳು ಇಂಡಿಯಾಕ್ಕೆ ಬರ್ತಾ ಇದ್ದಾವು. ಇಂಡಿಯಾಕ್ಕೆ ಬಂದು ಅಲ್ಲಿ ಹಣವನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರ ಲಾಭ ತಗೊಂಡಾಗ ಅವರು ಕಮ್ಯುನಿಟಿ ಸಲುವಾಗಿ ಸಹ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಸಹ ಅವರು ಸ್ವಲ್ಪ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅದು ಏನಪ್ಪಾ ಅಂತಂದ್ರೆ ನಮ್ಮಂತ ಸಮಾಜ ಕಾರ್ಯಕರ್ತರಿಗೆ ಒಂದು ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಇನ್ವಾಲ್ವ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಈಗ ಏನಾಗಿದೆ ಅಂತಂದ್ರೆ, ಒಂದು 5 ಕೋಟಿಗಿಂತ ಯಾರೆಲ್ಲ ಜಾಸ್ತಿ ಲಾಭ ತಗೊಳ್ತಾ ಇದ್ದಾರೆ ಅವರೆಲ್ಲರೂ ಸಹ ಇನ್ವಾಲ್ವ್ ಆಗ್ಬೇಕು. ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸಸ್ ಅವರು ಸಹ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕಾಗಿರೋದ್ರಿಂದ. ಅಂದ್ರೆ ಆದ್ರೆ 2% ಅಂದ್ರೆ ಎಷ್ಟಾಗುತ್ತೆ? 5 ಕೋಟಿ 2% ಎಷ್ಟಾಗುತ್ತೆ? ಎನಿಬಡಿ? ಓಕೆ, ಒಂದು 10 ಲಕ್ಷ ಅಂತ ಅನ್ಕೋಣ. ಒಂದು 10 ಲಕ್ಷ ರೂಪಾಯಿಯನ್ನು ಆದ್ರೂ ಸಹ ಅವರು ಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದು, ರೈಟ್? ಸೊ ಮುಂದೆ ನಾವು ನೋಡೋದಾದ್ರೆ, ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಈ ಸೋಷಿಯಲ್ ವರ್ಕರ್ಸ್ ಯಾಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಬಹಳಷ್ಟು ಹೊಂದಿಕೆ ಆಗ್ತಾರೆ ಅಂತಂದು ಪ್ರಶ್ನೆ ನೀವು ಕೇಳೋದಾದ್ರೆ, ಮೊದಲನೇದು ಏನಪ್ಪಾ ಅಂತಂದ್ರೆ, ಈ ಸೋಷಿಯಲ್ ವರ್ಕ್ ಈ ಕರಿಕ್ಯುಲಮ್ ಏನಿದೆ, ನಾವು ಕರಿಕ್ಯುಲಮ್ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಪ್ರಾಕ್ಟಿಕಮ್ ಅಂತಕ್ಕಂಥದ್ದನ್ನು ಒಂದು ಆಡ್ ಮಾಡಿದೀವಿ. ಅಂದ್ರೆ ಪ್ರತಿಯೊಬ್ರು ಸಹ ವಾರದ 2 ದಿನಗಳ ಕಾಲ ಫೀಲ್ಡ್ ವರ್ಕ್ ಅನ್ನ ಮಾಡಬೇಕು. ಸೊ ಇದು ಏನಿದೆ, ಇದು ಬಹಳ ಒಳ್ಳೇದು ಆಕ್ಚುಲಿ ಫೀಲ್ಡ್ ವರ್ಕ್ ಅಂತಕ್ಕಂಥದ್ದು. ಯಾಕೆ ಅಂತಂದ್ರೆ ನೀವು ಯಾವುದೇ ಕೋರ್ಸ್ಗಳನ್ನು ನೋಡಿ, AC ರೂಮ್ಗಳಲ್ಲಿ ಕೂತ್ಕೊಂಡು ಎಕ್ಸಾಮ್ಗಳನ್ನು, ದೊಡ್ಡ ಎಕ್ಸಾಮ್ಗಳನ್ನು ಬರೆದು AC ರೂಮ್ಗಳಲ್ಲಿ ಕೂತ್ಕೊಂಡು ಓದ್ತಕ್ಕಂಥ ಕೋರ್ಸ್ಗಳೇ ಇದಾವೆ ವಿನಃ ನಿಜವಾಗ್ಲೂ ಫೀಲ್ಡ್ಗೆ ಹೋಗಿ ಫೀಲ್ಡ್ ಅನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕೋರ್ಸ್ಗಳು ಬಹಳ ಕಡಿಮೆ. ಸೊ ಅದರಲ್ಲಿ ಸಮಾಜ ಕಾರ್ಯ ಒಂದು. ಸೊ ಹಾಗಾಗಿ ಯು ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ಗೋಯಿಂಗ್ ಟು ದಿ ಫೀಲ್ಡ್ ಅಂಡ್ ಇಂಟರಾಕ್ಟಿಂಗ್ ವಿತ್ ದಿ ಪೀಪಲ್. ಸೊ ಹಾಗಾಗಿ ಈ ಸೋಷಿಯಲ್ ವರ್ಕರ್ಸ್ ಏನಾಗ್ತಾರಪ್ಪ ಅಂತಂದ್ರೆ, ನೀನು ಫೀಲ್ಡ್ಗೆ ಹೋಗ್ಬೇಕಪ್ಪ, ಸ್ವಲ್ಪ ಜನರ ಜೊತೆ ಇಂಟರಾಕ್ಟ್ ಮಾಡ್ಬೇಕು ಅಂತಂದ್ರೆ, ಎಸ್ ಸರ್ ನಾನು ಮಾಡ್ತೀನಿ, ನಾವೆಲ್ಲ ಫೀಲ್ಡ್ ವರ್ಕ್ ಮಾಡಿದೀವಿ ಅಂತ ಹೇಳ್ಬಿಡ್ತಾರೆ. ಅದನ್ನೇ ನೀವು ಯಾವ್ದಾದ್ರು ಬೇರೆ ಹುಡುಗನ್ ತಗೊಳ್ರಿ, BA ಹುಡುಗನ್ ತಗೊಳ್ರಿ, ಸರ್ ಫೀಲ್ಡ್ಗೆ ಹೋಗ್ಬೇಕಾ, ಬಿಸ್ಲಾಗೆ ಧೂಳಗೆ ಹೆಂಗ್ ಹೋಗತ್ ಸರ್ ಅಂತ ಕೇಳ್ತಾರೆ.
ಸೊ ಅದು ನಮಗೊಂದು ಅಡ್ವಾಂಟೇಜ್ ಆಕ್ಚುಲಿ. ಯಾಕಂದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಸಿ ರೂಮ್ನ ಕುತ್ಕೊಂಡು ಮಾಡೋದಲ್ಲ, ನಾವು ಜನರ ಜೊತೆ ಕೆಲಸ ಮಾಡೋದಾಗಿರೋದ್ರಿಂದ ನಮಗೆ ಆಲ್ರೆಡಿ ಜನರ ಜೊತೆ ಕೆಲಸ ಮಾಡೋದು ಕರಗತ ಆಗ್ಬಿಟ್ಟಿರ್ತತಿ. ಸೊ ಹಾಗಾಗಿ ಇದು ಬಹಳ ಅಪ್ರೋಪ್ರಿಯೇಟ್ ಅಂತ ಅನ್ಸುತ್ತೆ ಸೋಷಿಯಲ್ ವರ್ಕರ್ಸ್ಗೆ. ಮತ್ತೆ ಇದು ಸೋಷಿಯಲ್ ವರ್ಕ್ ಅಲ್ಲಿ ನಾವು ಕಲಿತಕ್ಕಂಥ ಜ್ಞಾನ ಏನಿದೆ ಕರಿಕ್ಯುಲಮ್ ಅಲ್ಲಿ, ಇದು ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅನ್ನು ಓದ್ತೀವಿ. ನಾವು ಸೋಷಿಯಾಲಜಿ ಓದ್ತೀವಿ, ಎಕನಾಮಿಕ್ಸ್ ಓದ್ತೀವಿ, ಸೈಕಾಲಜಿ ಓದ್ತೀವಿ, ಲಾ ಓದ್ತೀವಿ, ಮತ್ತೆ ಫೈನಾನ್ಸ್ ಓದ್ತೀವಿ, ಅಡ್ಮಿನಿಸ್ಟ್ರೇಷನ್ ಓದ್ತೀವಿ. ನಮ್ಮ ಬೇಸಿಕ್ ಸಬ್ಜೆಕ್ಟ್ಸ್ ಜೊತೆಗೆ ಬಹಳಷ್ಟು ವಿಷಯಗಳನ್ನ ನಾವು ಎನ್ವಿರಾನ್ಮೆಂಟಲ್ ಸೈನ್ಸ್ ಓದ್ತೀವಿ. ಈಗ ಬಹಳಷ್ಟು ವಿಷಯಗಳನ್ನ ನಾವು ಓದೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಸಹ ಒಂದು ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್. ಯಾಕಂದ್ರೆ ಇಲ್ಲಿ ಇದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಯಾರಿಗೋಸ್ಕರ ಅಂತಂದ್ರೆ ಕಮ್ಯುನಿಟಿಗೋಸ್ಕರ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ ಮ್ಯಾನೇಜ್ಮೆಂಟ್ ನಾಲೆಡ್ಜ್ ಇರ್ತತಿ ಮತ್ತೆ ಕಮ್ಯುನಿಟಿದು ನಾಲೆಡ್ಜ್ ಇರೋದ್ರಿಂದ ಮಲ್ಟಿ ಡಿಸಿಪ್ಲಿನರಿ ನಾಲೆಡ್ಜ್ ಇರೋರು ಇಲ್ಲಿ ಬಹಳ ಹೆಲ್ಪ್ಫುಲ್ ಆಗ್ತಾರೆ. ಈ ಬರೀ ನಾನು ಯಾವ್ದೋ ಒಂದು ವಿಷಯದಲ್ಲಿ ಸ್ಪೆಷಲೈಸೇಷನ್ ಮಾಡಿದೀನಿ, ಬರೀ ನಾನು ಥಿಯರಿ ಓದಿನಿ ಸರ್ ಅಂತಂದ್ರೆ ಇಲ್ಲಿ ನಡೆಯಂಗಿಲ್ಲ. ಹಾಗಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ವರ್ಕರ್ಗೆ ಬಹಳ ಅಪ್ರೋಪ್ರಿಯೇಟ್ ಆಗುತ್ತೆ. ದೆನ್ ಈ ಇಂಪ್ಲಿಮೆಂಟಿಂಗ್ ದ CSR ಆಕ್ಟಿವಿಟಿ ನೀಡ್ ಕಮ್ಯುನಿಟಿ ನಾಲೆಡ್ಜ್ ಅಂಡ್ ಓರಿಯಂಟೇಷನ್. ಸಮುದಾಯದ ಬಗ್ಗೆ ತಿಳುವಳಿಕೆ ಇರಬೇಕು ಜನರಿಗೆ. ನಮ್ಮ ಸಮಾಜ ಕಾರ್ಯಕರ್ತದಲ್ಲಿ ನಮ್ಮ ಕಾರ್ಯದಲ್ಲಿ ನಮ್ಮ ಕರಿಕ್ಯುಲಮ್ ಹಂಗೆ ಐತಿ, ಏನು ಸಮುದಾಯದ ಬಗ್ಗೆನೇ ತಿಳುವಳಿಕೆ ನೀಡ್ತಕ್ಕಂಥದ್ದು. ಅಂದ್ರೆ ಸಾಮಾಜಿಕ ಸಮಸ್ಯೆಗಳೇನಿದಾವು, ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಸೋಷಿಯಲ್ ಪ್ರಾಬ್ಲಮ್ಸ್ ಏನಿದಾವೆ, ಮತ್ತು ಸಮುದಾಯ ಅಂದ್ರೇನು, ಇದು ಸಮೂಹ ಅಂದ್ರೇನು, ಆಮೇಲೆ ಕುಟುಂಬ ಅಂದ್ರೇನು, ಸಮಾಜ ಅಂದ್ರೇನು, ಅವ್ರ ಜೊತೆ ಹೇಗೆ ಮಾತಾಡ್ಬೇಕು, PRA ಹೇಗೆ ಮಾಡ್ಬೇಕು, ಈ ಎಲ್ಲ ಅಂಶಗಳನ್ನು ನಾವು ನಿಮಗೆ ನಮ್ಮ ಕೋರ್ಸ್ ಅಲ್ಲಿ ನಿಮಗೆ ಕಲಿಸಿರೋದ್ರಿಂದ ಇಟ್ ಬಿಕಮ್ಸ್ ಮೋರ್ ರಿಲೆವೆಂಟ್ ಫಾರ್ ದಿ ಸೋಷಿಯಲ್ ವರ್ಕರ್ಸ್ ಅಂತ ಹೇಳಿ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ಸೊಸೈಟಿ ಮತ್ತು ಕಮ್ಯುನಿಟಿ ಇಶ್ಯೂಸ್ ಆಲ್ರೆಡಿ ನೀವು ಓದುವಾಗ್ಲೇ ಇದನ್ನೆಲ್ಲ ಕಲ್ತಿರ್ತೀರಿ. ಹಾಗಾಗಿ ಇಟ್ ಈಸ್ ಮೋರ್ ಅಪ್ರೋಪ್ರಿಯೇಟ್. ಹೊಸದಾಗಿ ನಿಮಗೆ ಏನ್ ಟ್ರೈನಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಯು ಆರ್ ರೆಡಿ ಟು ಸರ್ವ್ ಫುಡ್ ಇದ್ದಂಗೆ. ಅದೇ ರೀತಿಯಾಗಿ ಈ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ ಟ್ರೈನ್ಡ್ ಇನ್ ಗುಡ್ ಕಮ್ಯುನಿಕೇಶನ್ ಅಂಡ್ ಕೌನ್ಸಿಲಿಂಗ್ ಸ್ಕಿಲ್ಸ್. ಸೊ ನೀವು ಅವನ್ನೆಲ್ಲವನ್ನು ಸಹ ಕಲ್ತ್ಕೊಂಡಿರ್ತೀರಿ. ಸೊ ಹಾಗಾಗಿ ಇದು ಬಹಳ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಕೋರ್ಸು ಈ CSR ಮೇಲೆ ಅಂತಕ್ಕಂಥದ್ದು. ಬರೀ ಬಾಯಲ್ಲಿ ಹೇಳೋದಲ್ಲ, ನಾನು ಬಹಳಷ್ಟು ಉದಾಹರಣೆಗಳನ್ನು ಸಹ ನಿಮಗೆ ಕೊಡ್ತೀನಿ. CSR ಅಲ್ಲಿ ಬಹಳಷ್ಟು ಜನ ಸೋಷಿಯಲ್ ವರ್ಕರ್ಸ್ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಅದನ್ನ ನಾನು ಮುಂದೆ ಹೇಳ್ತೀನಿ ನಿಮಗೆ. ಸೊ ಏನೆಲ್ಲ ಆಪರ್ಚುನಿಟೀಸ್ ಇದಾವೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಅಂತಂದ್ರೆ, ಮೊದಲನೇದಾಗಿ ಡೈರೆಕ್ಟ್ ಇಂಪ್ಲಿಮೆಂಟೇಷನ್. ಅಂದ್ರೆ ಈಗ ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಅಂದ್ರೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಏನಿದಾವೆ ಅವರು ತಮ್ಮದೇ ಆಗಿರ್ತಕ್ಕಂಥ ಫೌಂಡೇಶನ್ ಗಳನ್ನು ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾರೆ. ಉದಾಹರಣೆಗೆ ಟಾಟಾ, ಈಗ ಒಂದು ಟಾಟಾ ಟ್ರಸ್ಟ್ ಬಗ್ಗೆ ನಾನು ಮಾತಾಡೋದಾದ್ರೆ ಸಾವಿರಾರು ಎಂಪ್ಲಾಯೀಸ್ಗಳು ಇದರಲ್ಲೇ ಕೆಲಸ ಮಾಡ್ತಾರೆ, ಟಾಟಾ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಸ್ ಎ CSR ಆಕ್ಟಿವಿಟಿ ಆಗಿ ಸಾವಿರಾರು ಎಂಪ್ಲಾಯೀಸ್ ನಮ್ಮ ದೇಶಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಜಿಂದಾಲ್, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದ ಉದಾಹರಣೆ ನಾವು ತಗೊಳ್ಳೋದಾದ್ರೆ ಸುಮಾರು 50-60 ಜನ ಕೇವಲ CSR ವಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಜಿಂದಾಲ್ ನಲ್ಲಿ. ಹಾಗೆ ರಿಲಯನ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಇವು ಎಲ್ಲವುಗಳಲ್ಲೂ ಸಹ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಏನ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಲ್ಲಿ ನಮಗೆ ಬೇಕಾದಷ್ಟು ಜಾಬ್ ಅಪಾರ್ಚುನಿಟೀಸ್ ಗಳನ್ನ ನಾವು ನೋಡ್ತೀವಿ. ಅಲ್ಲಿ 3 ಲೆವೆಲ್ ಅಲ್ಲಿ ನೋಡ್ತೀವಿ ನಾವು. ಒಂದು ಮ್ಯಾನೇಜ್ಮೆಂಟ್ ಲೆವೆಲ್, ಮಿಡಲ್ ಲೆವೆಲ್ ಮತ್ತೆ ಲೋ ಲೆವೆಲ್ ಅಂತೇಳಿ. ಒಂದು ಫೀಲ್ಡ್ ಲೆವೆಲ್ ಕೆಲಸ ಮಾಡೋದು, ಒಂದು ಮಿಡಲ್ ಲೆವೆಲ್ ಅವ್ರನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಮತ್ತೆ ಹೈ ಲೆವೆಲ್ ಅಲ್ಲಿ ಅಂತಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಈ ಮ್ಯಾನೇಜ್ಮೆಂಟ್ ಜೊತೆ ಕೆಲಸ ಮಾಡ್ತಕ್ಕಂಥದ್ದು. 3 ಲೆವೆಲ್ ಅಲ್ಲಿ ಡಿಫ್ರೆಂಟ್ ಜಾಬ್ ಅಪಾರ್ಚುನಿಟೀಸ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಬೇಕಾದಷ್ಟು ಜನ ಫ್ರೆಂಡ್ಸ್, ನನ್ನ ಫ್ರೆಂಡ್ಸು ಸಹ CSR ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಥ್ರೋ NGO ಅಂದ್ರೆ ಈ ಕಾರ್ಯಕ್ರಮಗಳನ್ನ, ಅಂದ್ರೆ CSR ಏನಿದೆ ಇದನ್ನ ನಾವು ಸ್ವಂತ ವ್ಯಕ್ತಿಗಳನ್ನ ನಮ್ಮ ಕೈಲಿ ಅಪಾಯಿಂಟ್ ಮಾಡ್ಕೊಳಕ್ಕಾಗಲ್ಲ, ನನಗೆ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅಂತವ್ರು ಏನ್ ಮಾಡ್ತಾರಪ್ಪ ಅಂದ್ರೆ NGOಗಳನ್ನ ಜೊತೆಗೆ ಇದು ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ನಿಮಗೆ ಇಷ್ಟು ಫಂಡ್ ಕೊಡ್ತೀವಿ ನಾವು, ನೀವು ಈ ಕಾರ್ಯಕ್ರಮಗಳನ್ನ ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೇಕು ನಮ್ಮ ಸಂಸ್ಥೆ ಪರವಾಗಿ ಅಂತೇಳಿ. ಸೊ ಅಲ್ಲಿ ಸಹ ಸಾಕಷ್ಟು ಅವಕಾಶಗಳು ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಏನೆಲ್ಲ ಅವಕಾಶಗಳು ಅಂತಂದ್ರೆ ಇಲ್ಲೂ ಸಹ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಮತ್ತು ಇದು ಗ್ರೌಂಡ್ ಲೆವೆಲ್ ಅಲ್ಲಿ 3 ಹಂತಗಳಲ್ಲಿ ಜಾಬ್ ಅಪಾರ್ಚುನಿಟೀಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ ಮಿಡಲ್ ಲೆವೆಲ್ಗೆ ಹೋಗ್ತಾರೆ, ಮಿಡಲ್ ಲೆವೆಲ್ ಇರ್ತಕ್ಕಂಥವ್ರು ಟಾಪ್ ಲೆವೆಲ್ಗೆ ಹೋಗಿ ಸರ್ವಿಸಸ್ ಅನ್ನು ಕೊಡ್ತಕ್ಕಂಥದ್ದು ನಾವು ನೋಡ್ಬೋದು. ಡೈರೆಕ್ಟ್ ಆಗಿ ಟಾಪ್ ಲೆವೆಲ್ಗೆ ಹೋಗಕ್ಕಾಗಲ್ಲ. ಸೊ ವಿ ಶುಡ್ ಸ್ಟಾರ್ಟ್ ವಿತ್ ದಿ ಗ್ರೌಂಡ್ ಲೆವೆಲ್. ಅದೇ ರೀತಿ ಕನ್ಸಲ್ಟೆನ್ಸಿ ಥ್ರೂ NGO ಅಂಡ್ ಇಂಡಿವಿಜುವಲ್. ಕೆಲವು ಸಂಸ್ಥೆಗಳೇನಪ್ಪಾ ಅಂತಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕನ್ಸಲ್ಟೆನ್ಸಿ ಬೇಕಾಗಿರ್ತದೆ. ಅಂದ್ರೆ ಯಾವ ತರ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಇಂಪ್ಲಿಮೆಂಟ್ ಮಾಡೋರೆ, ಬಟ್ ಅವ್ರಿಗೆ ಐಡಿಯಾಸ್ ಕೊಡೋಕೆ ಜನ ಬೇಕಾಗಿರ್ತಾರೆ. ಸೊ ಅಲ್ಲೂ ಸಹ ಸಮಾಜ ಕಾರ್ಯಕರ್ತರು ಕೆಲಸ ಮಾಡ್ಬೋದು. ಕೆಲವು NGOಗಳು ಅದಕ್ಕಾಗಿ ಓಪನ್ ಆಗಿದ್ದಾವೆ. ಅಂದ್ರೆ ಈ ಕನ್ಸಲ್ಟೆನ್ಸಿ ಅಂದ್ರೆ ಅವ್ರಿಗೆ ಐಡಿಯಾ ಕೊಡೋಕ್ಕಾಗಿನೇ NGOಗಳು ಓಪನ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಕೆಲವು ಇಂಡಿವಿಜುವಲ್ಸ್ ಸಹ ಆ ಕೆಲಸವನ್ನು ಮಾಡ್ಬೋದು. ಸೊ ಇಷ್ಟು ಹಲವಾರು ಹಂತಗಳಲ್ಲಿ ಈ 3 ಭಾಗಗಳಲ್ಲಿ ನಾವು ಜಾಬ್ ಅಪಾರ್ಚುನಿಟೀಸ್ ಅನ್ನು ನೋಡ್ಬೋದು. ಸೊ ನನ್ನ ಒಂದು ಇದು ಏನಪ್ಪಾ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ, ಮುಂದಿನ ದಿನಮಾನಗಳಲ್ಲಿ ಇಟ್ ವಿಲ್ ಬಿ ಹೈಯೆಸ್ಟ್ ಜಾಬ್ ಪ್ರೊವೈಡರ್ ಇನ್ ಫ್ಯೂಚರ್
ನೆಕ್ಸ್ಟ್ ಟು ದಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈಗೆಲ್ಲ ನಾವು MSW ಮಾಡಿದ ಮೇಲೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಿ ಸಾಕಷ್ಟು ಸುಮಾರು more than 50% ಆಫ್ ದಿ ಜಾಬ್ಸ್ ಯಾರು ತಗೊಳ್ತಾರೆ ಅಂತಂದ್ರೆ HR ಫೀಲ್ಡ್ ಅಲ್ಲೇ ತಗೊಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ, HR ಸ್ಪೆಷಲೈಸೇಷನ್. ಅದು ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದೇ CSR ಫೀಲ್ಡ್ ಅಂತ ನನ್ನ ಒಂದು ಪ್ರಿಡಿಕ್ಷನ್, ಇಟ್ಸ್ ಪರ್ಸನಲ್ ಒಪಿನಿಯನ್. ಸೊ ಮುಂದೆ ಏನೆಲ್ಲ ಜಾಬ್ ಅಪರ್ಚುನಿಟೀಸ್ ಇದಾವೆ ಅಂತ ನಾವು ನೋಡೋಣ. ನೋಡ್ರಿ, ಹಲವಾರು ಹಂತಗಳು ಅಂದ್ರೆ CSR ಮ್ಯಾನೇಜರ್, ಇದು ಟಾಪ್ ಲೆವೆಲ್, ಡೈರೆಕ್ಟರ್, ಹೆಡ್, ಸ್ಪೆಷಲಿಸ್ಟ್, ಆಮೇಲೆ ಟೀಮ್ ಲೀಡರ್, CSR ಕೋಆರ್ಡಿನೇಟರ್ ಅಂತ ಹೇಳ್ಬೋದು, ಎಕ್ಸಿಕ್ಯೂಟಿವ್ ಲೆವೆಲ್, ಇವು ಮಿಡ್ ಲೆವೆಲ್ ಅಂತ ಹೇಳ್ಬೋದು, ಕಮ್ಯುನಿಟಿ ಆರ್ಗನೈಸರ್ ಇದು ಕೆಳಗಿನ ಲೆವೆಲ್ ಅಂತ ಹೇಳ್ಬೋದು, CSR ಇಂಟರ್ನ್ಶಿಪ್ ಇದು ಸಹ ಕೆಳಗಿನ ಲೆವೆಲ್ ಅಂತ ಹೇಳ್ಬೋದು, ಕನ್ಸಲ್ಟೆಂಟ್ಸ್ ಇದು ಎಲ್ಲ ಹಂತಗಳಲ್ಲಿ ಬರುತ್ತೆ. ಆಮೇಲೆ ಇದ್ರ ಜೊತೆಗೆ ರಿಸರ್ಚ್ ಆಕ್ಟಿವಿಟೀಸ್ ಅನ್ನು ಮಾಡ್ಲಿಕ್ಕೆ, ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೂ ಸಹ ಬೇಕಾದಷ್ಟು ಜನ ಬೇಕು. ಅದೇ ರೀತಿಯಾಗಿ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ, ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಸಾಕಷ್ಟು ಜನ ಕೆಲಸಗಾರರು ಬೇಕು. ದೇರ್ ಆರ್ ಹ್ಯೂಜ್ ಜಾಬ್ ಅಪಾರ್ಚುನಿಟೀಸ್. ಜಸ್ಟ್ ಹೋಗಿ ನೀವು ಜಾಬ್ ಅಪಾರ್ಚುನಿಟೀಸ್ ಇನ್ CSR ಅಂತ ಹೊಡ್ರಿ, 100 ಜಾಬ್ ಅಪಾರ್ಚುನಿಟೀಸ್ ನಿಮಗೆ ಗೂಗಲ್ ನಲ್ಲಿ ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು. ಏನೆಲ್ಲ ಸ್ಕಿಲ್ಸ್ ಬೇಕು, ಇದು ಕೊನೆ ವಿಷಯ ನಂದು. ಏನೆಲ್ಲ ಸ್ಕಿಲ್ಸ್ ಬೇಕು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಡೆಡಿಕೇಶನ್ ಬೇಕು. ಈ ಒಂದು ಕೆಲಸದ ಬಗ್ಗೆ, ನನ್ನ ವೃತ್ತಿಯ ಬಗ್ಗೆ ನನಗೆ ಗೌರವ ಇರಬೇಕು. ಆ ವೃತ್ತಿಯ ಬಗ್ಗೆ ಗೌರವ ಇದ್ದಾಗ ಮಾತ್ರ ನಾನು ಆ ವೃತ್ತಿಯನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ನಾನು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾನು ಸುಮ್ಮನೆ ಯಾರೋ ಒತ್ತಾಯಕ್ಕೆ ನಾನು ಜಾಬ್ ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪ ಹೇಳ್ದ, ನಮ್ಮ ಕಾಕ ಹೇಳ್ದ, ನಮ್ಮ ಮಾಮ ಹೇಳ್ದ ಅಂತ ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಡೆಯಂಗಿಲ್ಲ. ಇಲ್ಲಿ ಏನ್ ಬೇಕಪ್ಪ ಅಂದ್ರೆ ನಿಮ್ಮನ್ನು ನೀವು ಕಮಿಟ್ ಮಾಡ್ಕೋಬೇಕು. ಏನಾದ್ರೂ ಒಂದು ಕಲಿಬೇಕು, ಏನಾದ್ರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತಕ್ಕಂಥ ಒಂದು ಉತ್ಸಾಹ ನಿಮ್ಮಲ್ಲಿ ಇರಬೇಕು. ಸೊ ಅವಾಗ ಮಾತ್ರ ನೀವು ಒಳ್ಳೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವ್ದಾದ್ರೂ ಜಾಬ್ ಇರಲಿ, ಇದು ಸೋಷಿಯಲ್ ವರ್ಕಿಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಬೇರೆ ಯಾವುದೇ ಜಾಬಿಗೆ ಸಂಬಂಧಪಟ್ಟದಿರ್ಬೋದು, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಡೆಡಿಕೇಶನ್ ಬೇಕು ಆ ಕೆಲಸದ ಬಗ್ಗೆ. ಅವಾಗ ಮಾತ್ರ ನೀವು ಒಳ್ಳೆ ವರ್ಕರ್ ಆಗ್ಲಿಕ್ಕೆ ಸಾಧ್ಯ. ಯಾವ್ದಾದ್ರೂ ಫೀಲ್ಡ್ ಅಲ್ಲಿ ಇರ್ಲಿ, ಗೊತ್ತಿಲ್ಲದೆ ಇದ್ರು ಕಲಿಬಹುದು. ಬಟ್ ಏನಪ್ಪಾ ನಮಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಕಲಿತೀರಿ? ಏನ್ ಕಲ್ತನು ಕಲಿಯೋಕೆ ಸಾಧ್ಯ ಇಲ್ಲ, ಕಲಿಯಕ್ಕೆ ಅವಕಾಶನೇ ಇರಲ್ಲ. ಸೊ ಹಾಗಾಗಿ ನಾನು ಪ್ರಿಫರ್ ಮಾಡೋದೇನಪ್ಪ ಅಂದ್ರೆ ಡೆಡಿಕೇಶನ್ ಟುವರ್ಡ್ಸ್ ದಿ ವರ್ಕ್. ನಾನು ಲವ್ ಮಾಡ್ಬೇಕು. ನಾವು ಯಾವ ಪ್ರೊಫೆಷನ್ ನಲ್ಲಿ ಇದೀವಿ, ನಾವು ಯಾವ ಕೆಲಸ ಮಾಡ್ತಾ ಇದೀವಿ, ಆ ಕೆಲಸನ ಲವ್ ಮಾಡ್ಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್, ಪ್ರೆಸೆಂಟೇಶನ್ ಅಂದ್ರೆ ಒಳ್ಳೆ ಪ್ರೆಸೆಂಟೇಶನ್ ಮಾಡ್ತಕ್ಕಂಥ ಸ್ಕಿಲ್ ಬೇಕು. ಅಂದ್ರೆ ಕಮ್ಯುನಿಕೇಟ್ ಮಾಡ್ಬೇಕು, ಜನರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ಬೇಕು. ಅವಾಗ ಮಾತ್ರ ಸರ್ ನಾನು MSW ಮಾಡಿದೀನಿ, ಸರ್ ನಾನು BSW ಮಾಡಿದೀನಿ, ನನಗೆ ಜಾಬ್ ಕೊಡ್ರಿ ಅಂತಂದ್ರೆ ಯಾರು ಕೊಡಲ್ಲ. ಇಲ್ಲಿ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ಆ ಎಬಿಲಿಟಿ ಇರ್ಬೇಕು, ಸ್ಕಿಲ್ ಇರ್ಬೇಕು. ನಾನು ಈ ಜಾಬಿಗೆ ನಾನು ಅಪ್ರೋಪ್ರಿಯೇಟ್ ಇದೀನಿ ಅಂತ ನನ್ನನ್ನು ನಾನು ಕಮ್ಯುನಿಕೇಟ್ ಮಾಡಕ್ ಆಗಲ್ಲ ಅಂತಂದ್ರೆ ದೆನ್ ವಿ ಕೆನ್ ನಾಟ್ ಎಕ್ಸ್ಪೆಕ್ಟ್ ದಿ ಜಾಬ್. ಜಾಬ್ಗಳು ಬೇಕಾದಷ್ಟು ಇದಾವೆ ನಮ್ಮ ಸೊಸೈಟಿನಲ್ಲಿ, ಬಟ್ ಅದನ್ನ ಅಪ್ರೋಪ್ರಿಯೇಟ್ ಆಗಿ ಮಾಡೋರಿಲ್ಲ. ನಿನ್ನೆ ಒಂದು ಸರ್ವೆ ನಾನು ಓದ್ತಾ ಇದ್ದೆ. ಒಂದು ಸರ್ವೆ ಏನ್ ಹೇಳುತ್ತೆ ಅಂತಂದ್ರೆ ಕೇವಲ 45% ಮಾತ್ರ ಎಂಪ್ಲಾಯಬಲ್ ಇದಾರಂತೆ. ಅಂದ್ರೆ 100 ಜನ ಹುಡುಗರು ವಿದ್ಯಾಭ್ಯಾಸ ಮಾಡಿ ಗ್ರಾಜುಯೇಟ್ಸ್ ಆಗಿ ಹೊರಗೆ ಬರ್ತಾ ಇದ್ದಾರೆ ಅಂತಂದ್ರೆ ಆನ್ ಎವರೇಜ್ ಕೇವಲ 45% ಹುಡುಗರು ಮಾತ್ರ ಅವ್ರು ಎಂಪ್ಲಾಯಬಲ್, ಅಂದ್ರೆ ಅವ್ರಿಗೆ ಜಾಬ್ ಕೊಡ್ಬೋದು, ಅವ್ರಿಗೆ ಎಬಿಲಿಟಿ ಐತಿ. ಉಳಿದಂತ 55% ಜನರಲ್ಲಿ ಆ ಎಬಿಲಿಟಿನೇ ಇಲ್ಲ, ಜಾಬ್ ಮಾಡೋ ಕೆಪಾಸಿಟಿನೇ ಇಲ್ಲ. ಅದಕ್ಕೋಸ್ಕರ ಕ್ಯಾಂಪಸ್ ಇಂಟರ್ವ್ಯೂಗೆ ಅಂತ ಹೇಳಿ ಬರ್ತಾರೆ ಜನ, ಬಟ್ ನಮಗೆ ಅಪ್ರೋಪ್ರಿಯೇಟ್ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಸರ್ ಅಂತ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತಂದ್ರೆ ನಮ್ಮ ಹತ್ರ ಸ್ಕಿಲ್ಸ್ ಇಲ್ಲ, ನಮ್ಮ ಹತ್ರ ಎಬಿಲಿಟಿ ಇಲ್ಲ, ಪ್ರೆಸೆಂಟೇಶನ್ ಮಾಡೋ ಸ್ಕಿಲ್ ಇಲ್ಲ, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ. ಒಳ್ಳೆ ಕಮ್ಯುನಿಕೇಶನ್ ಅಂದ ತಕ್ಷಣ ನಾನು ಇಲ್ಲಿ ಅಕ್ಬರ್ ಮತ್ತು ಬೀರ್ಬಲ್ನ ಒಂದು ವಿಷಯವನ್ನು ಓದಿದ್ದು ಒಂದು ಸ್ಟೋರಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಇದು ಅಕ್ಬರ್ಂದ ಹೌದು ಆಗಿರ್ಬೋದು ಅಥವಾ ಅಲ್ಲ ಆಗಿರ್ಬೋದು, ಬಟ್ ಸುಮ್ಮನೆ ಅದಕ್ಕೆ ಲಿಂಕ್ ಆಗಿ ಒಂದು ಸ್ಟೋರಿ ನಾನು ಎಲ್ಲೋ ಒಂದ್ ಕಡೆ ಅಕ್ಬರ್ ಬೀರ್ಬಲ್ ಸ್ಟೋರಿ ಓದಿದ್ದೆ. ಅಕ್ಬರ್ ಆಕ್ಚುಲಿ ಒಬ್ಬ ಜ್ಯೋತಿಷನ್ ಕರೆಸ್ತಾನೆ. ಜ್ಯೋತಿಷನ್ ಕರೆಸಿ ಕೇಳ್ತಾನೆ, ನನ್ ಭವಿಷ್ಯ ನೋಡಿ ಹೇಳ್ರಿ ಅಂತ ಹೇಳ್ತಾನೆ. ಸೊ ಅವಾಗ ಭವಿಷ್ಯ ನೋಡಿ ಹೇಳ್ರಿ ಅಂತ ಅಕ್ಬರ್ ಕೇಳಿದಾಗ ಅವ್ನು ಜ್ಯೋತಿಷ್ಯ ನೋಡ್ತಾನೆ. ನೋಡಿ ಜ್ಯೋತಿಷಿ ಹೇಳ್ತಾನೆ, ಎಂತಹ ದುರಾದೃಷ್ಟ ಸ್ವಾಮಿ ನಿಮ್ದು, ನಿಮ್ಮ ಕಣ್ಣೆದ್ರಿಗೇನೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಸತ್ತೋಗ್ತಾರೆ, ಅದನ್ನೆಲ್ಲ ಕಣ್ಣಲ್ಲಿ ನೋಡ್ತೀರಿ ನೀವು ಅಂತ ಹೇಳ್ತಾನೆ ಒಬ್ಬ ಜ್ಯೋತಿಷಿ. ಅಕ್ಬರ್ಗೆ ಬಹಳ ಸಿಟ್ಟು ಬರ್ತತಿ. ಇವನ್ ಬಂಧಿಸ್ರಿ ರಾಜ, ಮೊದ್ಲೇ ಇವನ್ ಬಂಧಿಸ್ರಿ ಅಂತ ಹೇಳ್ತಾನೆ. ಸೊ ರಾಜರು ಅವನ್ನ ಬಂಧಿಸ್ತಾರೆ. ಹಿಂಗೆಲ್ಲ ಮಾತಾಡ್ತಾನೆ, ಇವನ್ ಅಂತ ಜ್ಯೋತಿಷಿ ಇವನು ಅಂತೇಳಿ. ದೆನ್ ಮತ್ತೆ ಬೀರ್ಬಲನ್ ಕರೀತಾರೆ. ಬೀರ್ಬಲನ್ ಕರೆದು ಅವ್ನಿಗೆ ಯಾವಾಗ್ಲೂ ಬೀರ್ಬಲನ್ ಮೇಲೆ ವಿಶೇಷ ಪ್ರೀತಿ. ಬೀರ್ಬಲನ್ ಕರೆದು ಅದೇ ಜ್ಯೋತಿಷ್ಯದ ಏನು ಸ್ಕ್ರಿಪ್ಟ್ ಇತ್ತು ಅದನ್ನೇ ಬೀರ್ಬಲನ್ ಕೊಡ್ತಾರೆ. ಬೀರ್ಬಲ್ ಅದ್ ನೋಡ್ತಾನೆ. ಬೀರ್ಬಲ್ ಅದನ್ನ ನೋಡಿ ಹೇಳ್ತಾನೆ, ವಾ ಎಂತ ಭವಿಷ್ಯ ಸ್ವಾಮಿ ನಿಮ್ದು, ಬಹಳ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಐತಿ, ಶತಾಯುಷಿಗಳು ಸ್ವಾಮಿ ನೀವು, 100 ವರ್ಷ ಆಯುಷ್ಯ ಐತಿ ನಿಮಗೆ, ಮತ್ತೆ ನಿಮ್ಮ ಕಣ್ಣೆದ್ರಿಗೇನೆ
ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ರಾಜ್ಯಭಾರ ಮಾಡೋದನ್ನ ಆ ಐಶ್ವರ್ಯ ಎಲ್ಲ ನೋಡುವಷ್ಟು ಭಾಗ್ಯ ನಿಮ್ ಕಣ್ಣಿಗೆ ಐತ್ ಸ್ವಾಮಿ ಅಂತ ಹೇಳ್ತಾನೆ. ಅಕ್ಬರ್ ಬಹಳ ಖುಷಿಯಾಗಿ ಬಿಡ್ತಾನೆ, ಅವನಿಗೆ ಪ್ರೈಸ್ ಅನ್ನು ಕೊಡ್ತಾನೆ. ಸೊ ಅಲ್ಲಿ ಪಕ್ಕದಾಗ ನಿಂತಿದ್ದ ಬಂಧಿಸಿರ್ತಾರಲ್ಲ ಆ ಜ್ಯೋತಿಷಿಗೆ ಹೇಳ್ತಾನೆ, ವಾಟ್ ಈಸ್ ದಿಸ್ ಬಾಸ್ ಅಂತ ಕೇಳ್ತಾನೆ. ಅವಾಗ ನಾನ್ ಹೇಳಿದ್ದು ಅದನ್ನೇ ಅಲ್ಲ ಅಂತ ಹೇಳ್ತಾನೆ. ಅವ್ನು ಹೇಳಿದ್ದು ಅದೇ ಅಲ್ಲ, ನಿನ್ ಕಣ್ಣೆದ್ರಿಗೆ ಹೆಂಡತಿ ಮಕ್ಕಳು ನಿಮ್ ಮಕ್ಕಳು ಮತ್ತೆ ಮಗ ಮೊಮ್ಮಗ ಅಧಿಕಾರ ನಡೆಸ್ತಾರೆ, ಮೊಮ್ಮಗ ಅಧಿಕಾರ ನಡೆಸ್ತಾನಂದ್ರೆ ಏನ್ ಅರ್ಥ, ಮಗ ಸಾಯ್ತಾನೆ ಅಂತ ಅರ್ಥ. ಸೊ ನಾನು ಹೇಳಿದ್ದು ಅದನ್ನೇ ಅಲ್ಲ ಅಂತಂದು ಅವ್ನು ಕಣ್ಣು ಸನ್ನೆಯಲ್ಲಿ ಕೇಳಿದಾಗ ಅವ್ನು ಹೇಳ್ತಾನೆ, ದಿಸ್ ಈಸ್ ವಾಟ್ ಈಸ್ ಎ ಪ್ರೆಸೆಂಟೇಶನ್ ಬಾಸ್ ಅಂತ ಹೇಳ್ತಾನೆ. ಬೀರ್ಬಲ್ ಆ ಜ್ಯೋತಿಷಿಗೆ ಹೇಳ್ತಾನೆ, ದಿಸ್ ಈಸ್ ವಾಟ್ ಈಸ್ ಎ ಪ್ರೆಸೆಂಟೇಶನ್ ಬಾಸ್ ಅಂತ ಹೇಳ್ತಾನೆ. ಅಂದ್ರೆ ಯಾವುದೇ ಒಂದು ವಿಷಯವನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಇರ್ತಕ್ಕಂಥ ವಿಷಯನ್ನೇ ನಾನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ ಅಂತಂದ್ರೆ ಜನ ಅಪ್ರಿಶಿಯೇಟ್ ಮಾಡ್ತಾರೆ, ಕನ್ವಿನ್ಸ್ ಆಗ್ತಾರೆ. ಅದನ್ನೇ ನಾನು ಬೇರೆ ರೀತಿಯಲ್ಲಿ ಹೇಳಿದ್ರೆ ನಮಗೆ ಜನ ಕನ್ವಿನ್ಸ್ ಆಗಲ್ಲ ಅಂತಕ್ಕಂಥದ್ದು ಒಂದು ಉದಾಹರಣೆ, ಜಸ್ಟ್ ನಿಮ್ಗೆಲ್ಲರಿಗೂ ಸ್ವಲ್ಪ ರಿಫ್ರೆಶ್ ಆಗ್ಲಿ ಅಂತ ಹೇಳಿ ಒಂದು ಇನ್ಸಿಡೆಂಟ್ ನಾನು ಹೇಳಿದೆ. ದೆನ್ ಗುಡ್ ರ್ಯಾಪೋರ್ಟ್ ಬಿಲ್ಡಿಂಗ್ ಸ್ಕಿಲ್ ಇರಬೇಕು. ನಾವು ಎಲ್ಲೇ ಹೋದ್ರು ಸಹ ಒಳ್ಳೆ ರ್ಯಾಪೋರ್ಟ್ ಬಿಲ್ಡ್ ಮಾಡ್ಕೋಬೇಕು. ಯಾಕಂದ್ರೆ ಕಮ್ಯುನಿಟಿ ಜೊತೆ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ ಕಮ್ಯುನಿಟಿ ಮಾತ್ರ ಅಲ್ಲ, ನಾವು ಮ್ಯಾನೇಜ್ಮೆಂಟ್ ಜೊತೆಗೂ ಕೆಲಸ ಮಾಡ್ಬೇಕು ಮತ್ತು ಕಮ್ಯುನಿಟಿ ಜೊತೆಗೂ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಆಯಾ ಸ್ಥಿತಿಗೆ ತಕ್ಕಾಗಿ ಭಾಷೆ ನಾವು ಮಾತಾಡ್ಬೇಕು. ಅಂದ್ರೆ ಜನರ ಜೊತೆಗೆ ಹೋಗಿ ನೀವು ಹೇಗಿದ್ದೀರಿ, ಬನ್ನಿ ಸಾರ್, ಹೋಗಿ ಸಾರ್ ಅಂದ್ರೆ ನಡೆಯಂಗಿಲ್ಲ. ಕಾಕಾ ಹೆಂಗಿದ್ದೀರಿ, ಚಲೋ ಅದಿರಿ, ಸೊ ಇಂಥ ಭಾಷೆ ಮಾತಾಡೋದು. ಮತ್ತೆ ಅಲ್ಲಿ ಆಫೀಸಲ್ಲಿ ಹೋಗಿ ಏನೋ ಕಾಕಾ ಬಾ ಅನ್ನಂಗಿಲ್ಲ. ಅಲ್ಲಿ ಆಫೀಸಲ್ಲಿ ಹೋಗಿ ಸರ್ ಜೊತೆ ನಾವು ಯಾವ ರೀತಿ ಮಾತಾಡ್ಬೇಕು ಅದೇ ರೀತಿ. ಅಂದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಭಾಷೆಯನ್ನು ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಸೊ ಅದು ಒಳ್ಳೆ ರ್ಯಾಪೋರ್ಟ್ ಬಿಲ್ಡಿಂಗ್ ಸ್ಕಿಲ್ ಅಂತ ನಾವು ಹೇಳ್ಬೋದು. ಆಮೇಲೆ ಒಳ್ಳೆ ಅಬ್ಸರ್ವೇಷನ್ ಸ್ಕಿಲ್ ಇರ್ಬೇಕು. ಆಮೇಲೆ ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಲಿಸ್ನಿಂಗ್ ಸ್ಕಿಲ್. ನಾವು ಜಗ್ಗಿ ಮಾತಾಡ್ತೀವಿ, ಆದ್ರೆ ಮಾತ ಕೇಳಕ್ ನಾವು ತಯಾರಿಲ್ಲ, ಬ್ಯಾರೆ ಹೇಳಿದ್ ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಸೊ ಅದನ್ನ ನಾವು ಕಲಿಬೇಕು. ಆಕ್ಚುಲಿ ಹೂ ಈಸ್ ಅ ಗುಡ್ ಸ್ಪೀಕರ್, ದೋಸ್ ಹೂ ಲಿಸನ್ ದಿ ಪ್ರಾಪರ್ ಅಂತ ಹೇಳ್ತಾರೆ. ಯಾರು ಒಳ್ಳೆ ಕೇಳುಗರು ಇರ್ತಾರೋ ಅವರೇ ಒಳ್ಳೆ ಮಾತುಗಾರರಾಗ್ತಾರೆ ಅಂತ ಸಹ ಒಂದು ಪ್ರೋವರ್ಬ್ ಐತಿ. ಸೊ ಅದೇ ರೀತಿ ಈ ಕಮ್ಯುನಿಟಿ ಆರ್ಗನೈಸೇಷನ್ ಅಂದ್ರೆ ಕಮ್ಯುನಿಟಿ ಜೊತೆ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಕಮ್ಯುನಿಟಿ ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು. ಅದರಲ್ಲೂ ಮುಖ್ಯವಾಗಿ PRI ಅಂದ್ರೆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತಕ್ಕಂಥ. ಸೊ ಈ ತರ ಸ್ಕಿಲ್ ಅಗತ್ಯವಾಗಿ ಬೇಕು. ಆಮೇಲೆ ಇನ್ನೂ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸ್ಕಿಲ್ ಸ್ಪೆಷಲಿ CSR ಗೆ ಏನಪ್ಪಾ ಅಂತಂದ್ರೆ ನಾಲೆಡ್ಜ್ ಆಫ್ ಡಿಸೈನಿಂಗ್ ದಿ ಪ್ರೋಗ್ರಾಮ್. ಹೊಸ ಅಲ್ಲಿ ದುಡ್ಡು ಇರ್ತತಿ, ಅವ್ರ ಹತ್ರ ಹಣ ಇರ್ತತಿ, ಹೆಂಗ್ ಸ್ಪೆಂಡ್ ಮಾಡ್ಬೇಕಂತ ಗೊತ್ತೇ ಇರಲ್ಲ ಅವ್ರಿಗೆ. ಇಲ್ಲಿ ಸೋಷಿಯಲ್ ವರ್ಕರ್ ಏನ್ ಮಾಡ್ಬೇಕಂದ್ರೆ, ಸರ್ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಜನರಿಗೆ ಉಪಯೋಗ ಆಗುತ್ತೆ, ಲಾಭ ಆಗುತ್ತೆ ಅನ್ನೋ ರೀತಿನಲ್ಲಿ ಅವ್ರಿಗೆ ನೀವು ಒಳ್ಳೆ ಪ್ರೆಸೆಂಟೇಶನ್ ಕೊಡ್ತಕ್ಕಂಥದ್ದು, ಅವ್ರನ್ನ ಕನ್ವಿನ್ಸ್ ಮಾಡತಕ್ಕಂಥದ್ದು. ಆಮೇಲೆ ಜನರಿಗೆ ಅನುಕೂಲ ಆಗುವಂಥದ್ದು, ಸಮಾಜಕ್ಕೂ ಒಳ್ಳೇದಾಗಿರ್ಬೇಕು ಮತ್ತು ಸಂಸ್ಥೆಗೂ ಒಳ್ಳೆ ಹೆಸರು ಬಂದಿರಬೇಕು. ಸೊ ಅಂತ ಪ್ರೋಗ್ರಾಮ್ಗಳನ್ನ ಡಿಸೈನ್ ಮಾಡ್ತಕ್ಕಂಥದ್ದು ಮತ್ತೆ ಅಂತ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಸಹ ಸ್ಕಿಲ್ ಇರಬೇಕು. ಅವಾಗ್ಲೇನೆ ಏನಾಗುತ್ತೆ, ಅಂತ ಸ್ಕಿಲ್ ಇದ್ದಾಗ ಮಾತ್ರ ನಾವೇನಪ್ಪಾ ಅಂತಂದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಬಜೆಟಿಂಗ್ ಸ್ಕಿಲ್ ಇರಬೇಕು. ಬಜೆಟಿಂಗ್ ಮಾಡೋದು ಗೊತ್ತಿರ್ಬೇಕು ನಮಗೆ. ಇವೆಲ್ಲ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಮೇಲೆ ಒಂದು ಅರ್ಧ ಏನ್ ಹೇಳಿದ್ನಲ್ಲ, 2-4 ಒಂದು 5 ಸ್ಕಿಲ್ಗಳು ಏನಿದಾವೆ ಅವೆಲ್ಲ ಕಮ್ಯುನಿಟಿ ರಿಲೇಟೆಡ್ ಸ್ಕಿಲ್ಸ್. ಕೆಳಗಡೆ ಇರ್ತಕ್ಕಂಥವೆಲ್ಲ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಅದಕ್ಕೋಸ್ಕರ ನಾನು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳಿದ್ದು. ಸೊ ದೆನ್ ಬಜೆಟಿಂಗ್ ಸ್ಕಿಲ್, ದೆನ್ ಮಾನಿಟರಿಂಗ್, ರಿಸರ್ಚ್, ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಸ್ಕಿಲ್ ಕೂಡ ಇರಬೇಕು. ಯಾಕಂತಂದ್ರೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರು ಲಾ ನಲ್ಲಿ ಹೇಳುತ್ತೆ, ಕಂಪನೀಸ್ ಆಕ್ಟ್ ಅಲ್ಲಿ ಸೆಕ್ಷನ್ 135 ನಲ್ಲಿ ಹೊಸ ಲಾ ಏನ್ ಹೇಳುತ್ತೆ, 2021 ಮಾಡಿರ್ತಕ್ಕಂಥ ಬದಲಾವಣೆ ಏನ್ ಹೇಳುತ್ತೆ, ನೀವು ಯಾವುದೇ ಕಾರ್ಯಕ್ರಮಗಳನ್ನ ಇದು ಮಾಡ್ರಿ, ಅದು 5 ಕೋಟಿಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ನೀವು ಇವ್ಯಾಲ್ಯೂಯೇಟ್ ಮಾಡಿಸ್ಬೇಕು, ಹೊರಗಿನವ್ರ ಕಡೆಯಿಂದ ಇವ್ಯಾಲ್ಯೂಯೇಟ್ ಮಾಡಿಸ್ಬೇಕು ಅಂತ. ಅಂದ್ರೆ ಇದು ಸಹ ಒಂದು ಅಪಾರ್ಚುನಿಟಿನೇ ಒಬ್ಬ ಸೋಷಿಯಲ್ ವರ್ಕರ್ಗೆ. ಸೊ ಇಷ್ಟು ಈ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಸ್ಕಿಲ್ಸ್ಗಳು. ಅಂದ್ರೆ ಒಂದು CSR ಅಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದ್ರೆ ಇವು ಎಲ್ಲಾ ಸ್ಕಿಲ್ಗಳು ಅಂತ ಹೇಳಿ ನಾವು ಹೇಳ್ಬೋದು. ಸೊ ಐ ಥಿಂಕ್ ನನಗೆ ಇನ್ನೂ ಎಷ್ಟು ಟೈಮ್ ಇದೆ ಸರ್? ಇನ್ನು 10 ಮಿನಿಟ್ಸ್ ಇದೆ ಸರ್, ತೊಂದರೆ ಇಲ್ಲ. ಇನ್ನು 10 ಮಿನಿಟ್ಸ್ ಇದೆ. ಕ್ವಶನ್ಸ್ ಇದ್ರು ಕೇಳ್ತಾರೆ ಮಕ್ಕಳು ಬೇಕಾದ್ರೆ, ಸೊ ನೀವು ಕಂಟಿನ್ಯೂ ಮಾಡ್ಕೊಳ್ಬಹುದು. ಓಕೆ, ಅಂದ್ರೆ ಇದು ಕ್ವಶನ್ಸ್ ಕೇಳಲಿಕ್ಕೆ ಸೇರ್ 10 ಮಿನಿಟ್ಸ್? ಇಲ್ಲ, ನೀವು ಎಂಡ್ ಮಾಡಿ ಇನ್ನೊಂದು 5 to 10 ಮಿನಿಟ್ಸ್ ಅಲ್ಲಿ ಎಂಡ್ ಮಾಡಬಹುದು. ಆಮೇಲೆ ಕ್ವಶನ್ಸ್ ಇನ್ನೊಂದು 5 to 10 ಮಿನಿಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಹೇಳ್ತಾ ಇದ್ದೆ ಆಕ್ಚುಲಿ ಕೊನೆಗೆ ಇಷ್ಟು ಅಂಶಗಳನ್ನ ನಾವು ನೋಡಿದ್ವಿ. ಅಂದ್ರೆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು, ನಂತರ ಏನ್ ನಡೀತಾ ಇದೆ ಈಗ ಸದ್ಯ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಆಮೇಲೆ ಯಾಕೆ ಸೋಷಿಯಲ್ ವರ್ಕರ್ಸ್ ಅಪ್ರೋಪ್ರಿಯೇಟ್ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಫೀಲ್ಡ್ಗೆ ಯಾಕೆ ಅಪ್ರೋಪ್ರಿಯೇಟ್ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಇದಾವ ಅನ್ನೋದನ್ನ ನಾನು ನೋಡಿದೆ. ನಂತರ ಏನ್ ನೋಡಿದ್ವಪ್ಪ ಅಂತ ಹೇಳಿದ್ರೆ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅಂತಕ್ಕಂಥದ್ದು ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಸೊ ಹಾಗಾದ್ರೆ ಕೊನೆಗೆ ನಾನು ನಿಮಗೆ
ಟೇಕ್ ಹೋಮ್ ಮೆಸೇಜ್ ಏನಪ್ಪಾ, ಅಲ್ಟಿಮೇಟ್ಲಿ ನೀವು ಮನೆಗೆ ಹೋಗುವಾಗ ಇಲ್ಲಿ ಈ ಸೆಮಿನಾರ್ ಮುಗಿಸಿದ ಮೇಲೆ ಅಥವಾ ಈ ವೆಬಿನಾರ್ ಮುಗಿದ ಮೇಲೆ ನೀವು ಕಲ್ತ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಬಿ ಪ್ರೌಡ್ ಅಬೌಟ್ ಯುವರ್ ಪ್ರೊಫೆಷನ್. ನೀವು ಯಾವುದೇ ಪ್ರೊಫೆಷನ್ ನಲ್ಲಿ ಇರ್ರಿ, ಅದ್ರ ಬಗ್ಗೆ ನಿಮಗೆ ಪ್ರೀತಿ ಇರ್ಲಿ, ಅದ್ರ ಬಗ್ಗೆ ನಿಮಗೆ ಗೌರವ ಇರ್ಲಿ, ಅವಾಗ ಮಾತ್ರ ನೀವು ಒಳ್ಳೆ ವರ್ಕರ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಒಂದು ಪ್ರದೇಶದಲ್ಲಿ ಒಂದು ಗುಡಿ ಕಟ್ತಾ ಇರ್ತಾರೆ. ಆ ಗುಡಿ ಕಟ್ಟೋ ಜಾಗದಲ್ಲಿ ಒಂದು 3 ಜನ ಕಲ್ಲಕ್ಕೆ ಹೊಡಿತಾ ಇರ್ತಾರೆ. ಸೊ ಕಲ್ಲು ಹೊಡಿತಾ ಇದ್ದಾಗ ಸಾಮಾನ್ಯವಾಗಿ ನಿಮ್ಮಂತ ಒಬ್ಬ ಸೋಷಿಯಲ್ ವರ್ಕರ್ ಗುಡಿ ಹತ್ರ ಹೋದ, ಹೊಸ ಗುಡಿ ಕಟ್ತಾ ಇದ್ರು, ಕೇಳಿದ್ರು ಏನ್ ಮಾಡ್ತಾ ಇದೀಯಪ್ಪ ಅಂತ ಮೊದಲನೇ ವ್ಯಕ್ತಿ ಕೇಳಿದ್ರು. ಮೊದಲನೇ ವ್ಯಕ್ತಿ ಕೇಳಿದಾಗ ಅವನ್ ಹೇಳ್ದ, ಏನ್ ಸ್ವಾಮಿ, ನಾನು ಯಾವ ಜನ್ಮದ ಕರ್ಮನ ಏನೋ ಈ ಕಲ್ಲು ಹೊಡಿತಾ ಇದ್ದೀನಿ ನೋಡ್ರಿ, ಹೊಟ್ಟೆ ಇದು ಕಲ್ಲು ಹೊಡಿತಾ ಇದ್ದೀನಿ, ನಂದು ಹಿಂದೂ ಜನ್ಮದಾಗ ನಾನು ಯಾರಿಗೇನು ಅನ್ಯಾಯ ಮಾಡಿದ್ನೇನೋ, ಯಾರಿಗೇನು ಪಾಪ ಮಾಡಿದ್ನೇನೋ, ನಾನು ಕಲ್ಲು ಹೊಡಿತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದೇ ರೀತಿ ಕಲ್ಲು ಹೊಡಿತಕ್ಕಂಥ ಇನ್ನೊಬ್ಬನ ಹತ್ರ ಬಂದ, ಇನ್ನೊಬ್ಬನ್ ಕೇಳಿದ, ಸ್ವಾಮಿ ಏನ್ ಮಾಡ್ತಾ ಇದ್ದೀರಿ ನೀವು, ಕಾಕ ಏನ್ ಮಾಡಾಕತ್ತೀರಿ ಅಂತ ಕೇಳಿದ. ಅದಕ್ಕೆ ಅವ್ರು ಹೇಳ್ದ, ನಾನ್ರಿ ಏನ್ ಬದುಕ್ಬೇಕಲ್ರಿ, ಅದಕ್ಕೆ ಕಲ್ಲು ಹೊಡ್ಯಾಕತ್ತೀನಿ ನೋಡ್ರಿ ಅಂತ ಹೇಳಿದೆ. ಮತ್ತೆ ಅದೇ ಹಾಗೇನೆ ಇನ್ನೂ ಮುಂದಕ್ಕೆ ಬಂದಾಗ ಇನ್ನೊಬ್ಬ ಕಲ್ಲು ಹೊಡಿತಾ ಇದ್ದ, ಆನಂದವಾಗಿ ಖುಷಿಯಾಗಿ ಕಲ್ಲು ಹೊಡಿತಾ ಇದ್ದ. ಅವನ್ ಬಂದು ಕೇಳ್ದ, ಕಾಕ ಏನ್ ಮಾಡಾಕತ್ತೀರಿ ಅಂತ ಕೇಳ್ದ. ಸ್ವಾಮಿ, ನಾನು ಒಂದು ಪವಿತ್ರವಾದ ಗುಡಿ ಕಟ್ಟಕತ್ತಾರ, ಆ ಗುಡಿ ಕಟ್ಟೋದ್ರಾಗ ನಂದು ಸ್ವಲ್ಪ ಕೊಡುಗೆ ಇರ್ಲಿ ಅಂತ ಹೇಳಿ ಕಲ್ಲು ಹೊಡಿತಾ ಇದ್ದೀನ್ರಿ. ನಾನ್ ಮಾಡಾಕತ್ತಿರೋದು ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡಾಕತ್ತೀನ್ರಿ, ನನಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಹೇಳಿದೆ. ನೋಡ್ರಿ, 3 ಜನ ಕಲ್ಲು ಹೊಡಿಯರೆ, ಆದ್ರೆ 3 ಜನರ ಭಾವನೆಗಳು ಬೇರೆ ಬೇರೆ ಇದೆ. 3 ಜನರಲ್ಲಿ ಅತ್ಯಂತ ಖುಷಿಯಾಗಿರ್ತಕ್ಕಂಥವ್ರು ಯಾರು? 3ನೇವನು. ಯಾಕೆ? ಅವನ ಪ್ರೊಫೆಷನ್ ಅವನು ಇಷ್ಟಪಡ್ತಾ ಇದ್ದಾನೆ, ಅವನ ಪ್ರೊಫೆಷನ್ ಅವನು ಪ್ರೀತಿ ಮಾಡ್ತಾ ಇದ್ದಾನೆ. ನಾನು ಕಲ್ಲು ಹೊಡಿತಾ ಇದ್ದೀನಿ ನೋಡಿ, ಕಲ್ಲು ಹೊಡೆಯೋದು ಸಹನು ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ, ಅಂದ್ರೆ ಒಂದು ಪವಿತ್ರವಾಗಿರ್ತಕ್ಕಂಥ ಗುಡಿ ಕಟ್ತಾ ಇದ್ದೀನಿ ನಾನು ಅಂತಕ್ಕಂಥ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ನಮ್ಮ ಕೆಲಸದ ಮೇಲೆ ನನಗೆ ಗೌರವ ಇದ್ದಾಗ ಮಾತ್ರ ನಾನು ಈ ರೀತಿಯಾಗಿ ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಲ್ಲ ಅಂತಂದ್ರೆ ನಾನು ಹೆಂಗಪ್ಪ ಅಂತಂದ್ರೆ ಯಾವುದೋ ಕರ್ಮಕ್ಕಾಗಿ, ನನ್ನ ಭ್ರಾಂತಿಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಯಾವ್ದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಮತ್ತೆ ಕ್ರಮೇಣ ನಾವ್ ಏನಾಗ್ಬಿಡ್ತೀವಿ ಅಂದ್ರೆ ನಶಿಸಿ ಹೋಗ್ಬಿಡ್ತೀವಿ, ಕ್ರಮೇಣ ಆರೋಗ್ಯ ಕೆಟ್ಟೋಗುತ್ತೆ, ಆಮೇಲೆ ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಾನೆ ಮತ್ತೆ ಇನ್ನು ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ನಿಮ್ಮಲ್ಲಿ ನನ್ನ ಅನುಭವದ ಮುಖಾಂತರ ನಾನು ನಿಮ್ಗೆ ಹೇಳೋದೇನಪ್ಪಾ ಅಂತಂದ್ರೆ, ಯು ರೆಸ್ಪೆಕ್ಟ್ ಯುವರ್ ಪ್ರೊಫೆಷನ್, ಯು ಲವ್ ಯುವರ್ ಪ್ರೊಫೆಷನ್, ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಸಕ್ಸೀಡ್. ಡೆಡಿಕೇಶನ್ ಅಂತ ಹೇಳಿದ್ನಲ್ಲ, ಆ ಡೆಡಿಕೇಶನ್ ಅವಾಗ್ಲೇ ಬರ್ಲಿಕ್ಕೆ ಸಾಧ್ಯ. ದೆನ್ ಇನ್ನೊಂದು ಟೇಕ್ ಹೋಮ್ ಮೆಸೇಜ್ ಏನಪ್ಪಾ ನಿಮ್ಗೆಲ್ಲರಿಗೂ, ವಿದ್ಯಾರ್ಥಿಗಳಿಗೆ ಏನಂದ್ರೆ, ದೇರ್ ಆರ್ ಮೆನಿ ಅಪಾರ್ಚುನಿಟೀಸ್. ನಾನ್ ನಿನ್ನೆನೆ ಟಾಟಾ ಟ್ರಸ್ಟ್ ಒಂದು ವೆಬಿನಾರ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಸರ್ ಇಂಜಿನಿಯರಿಂಗ್ ಮಾಡಿ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಸೋಷಿಯಲ್ ವರ್ಕ್ ಫೀಲ್ಡ್ ಬರ್ತಾ ಇದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ಇಲ್ಲಿ ಬರ್ತಾ ಇದ್ದಾರೆ ಸರ್, ಅಲ್ಲಿ ಬರೀ ಕಂಪ್ಯೂಟರ್ ಜೊತೆ ಕೆಲಸ ಮಾಡೋದಲ್ಲ, ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಸರ್ ನಮಗ್ ಬೇಕಾದಷ್ಟು ಜನ ಬೇಕು, ಜನ ಸಾಕಷ್ಟು ಜನ ಬೇಕು, ಬಟ್ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಈ ಸ್ಕಿಲ್ ಇರ್ತಕ್ಕಂಥ ಜನನೇ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ ಏನಿದೆ, ಉದಾಹರಣೆಗೆ ನಿನಗೆ ಏನೋ ಒಂದು ಕೆಲಸ ಕೊಡ್ತೀನಪ್ಪ ನಾನು, ಉದಾಹರಣೆ ನೀನು ಯಾವುದೋ ಒಂದು ಕಂಪ್ನಿಗೆ CSR ಮ್ಯಾನೇಜರ್ ಅಂತ ಅಪಾಯಿಂಟ್ ಆದ್ರಿ, ನಿನ್ ಕಡೆ ಅವರು ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ನೀ 10 ಲಕ್ಷ ರೂಪಾಯಿ ದುಡ್ಡು ಐತಪ್ಪ, ಇದನ್ನ ಎಫೆಕ್ಟಿವ್ ಆಗಿ ಹೆಂಗ್ ಬಳಸ್ತೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡೋಷ್ಟು ಧೈರ್ಯ ನಿನಗೆ ಐತೆ ಅಂತ ಕೇಳಿದ್ರೆ, ನೀವು ಸರ್ ನಾನು ಮಾಡ್ತೀನಿ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಯಾರಿಗೈತಿ? ಯಪ್ಪ 10 ಲಕ್ಷದ್ದು ಯಾಕೆ ಬೇಕಪ್ಪ, ಎಲ್ಲ ಪೂರ್ತಿ ನಾನು ನೋಡ್ಕೋಬೇಕಂತೆ, ಅದ್ ಹೆಂಗ್ ಸಾಧ್ಯ? ಏನಾರ ಒಂದಿಷ್ಟು ಫೀಲ್ಡ್ಗೆ ಹೋಗಿ ಜನಕ್ಕೆ ಏನಾರ ಹೇಳ್ಬಾ ಅಂದ್ರೆ ಹೇಳ್ಬಂದೇನು, ಇದನ್ನೆಲ್ಲ ಮಾಡ್ಬೇಕಂದ್ರೆ ಹೆಂಗ್ ಸಾಧ್ಯ ರೀ ಅಂತ ಅಂದ್ರೆ ಜಾಬ್ ಸಿಗಲ್ಲ. ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ಕೆಲಸದ ಮೇಲೆ, ನಾನು ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು. ಅದಕ್ಕೋಸ್ಕರ ಕಲಿಯಕರ ಚಂದ ಕಲೀರಿ ಅಂತ ಹೇಳೋದು. ನಾವು ಅವನ್ನೆಲ್ಲ ಹೇಳ್ತೀವಿ ನಿಮಗೆ, ಬಜೆಟಿಂಗ್ ಹೇಳ್ತೀವಿ, ಎಲ್ಲದನ್ನು ಹೇಳ್ತೀವಿ, ಪ್ಲಾನಿಂಗ್ ಹೇಳ್ತೀವಿ, ಪ್ರೋಗ್ರಾಮ್, ಬಟ್ ನೀವು ಇಲ್ಲಿ ಕಲಿಯಲ್ಲ. ಆಮೇಲೆ ಅಲ್ಲಿ ಹೋದಾಗ ಅವರು ನಿನಗೆ ಈ ಜವಾಬ್ದಾರಿ ಕೊಡ್ತೀನಿ ನೀನ್ ನಿಭಾಯಿಸಬಲ್ಲೆ ಅಂತಂದಾಗ ನಿಮ್ಮಲ್ಲಿ ಅಷ್ಟು ಧೈರ್ಯ ಇರಲ್ಲ, ನಿಮ್ ಕೈಯಿಂದ ಅವಕಾಶಗಳು ಹೋಗ್ಬಿಡ್ತವೆ. ನಿಮಗೆ ಏನ್ ಗೊತ್ತ್ರಿ ಅಂತ ಅಂದ್ರೆ ಏನು ಕಾನ್ಫಿಡೆನ್ಸ್ ಆಗಿ ಹೇಳೋ ಪರಿಸ್ಥಿತಿಯಲ್ಲಿ ನಮ್ಮ ಹುಡುಗರು. ಈಗ BSW ಮುಗಿಸಿ ಹೋಗಿರ್ತೀರಿ, MSW ಮುಗಿಸಿ ಹೋಗಿರ್ತೀರಿ, ಬಟ್ ಗ್ಯಾರಂಟಿಯಾಗಿ 100% ಆಗಿ ಸರ್ ನನಗೆ ಇದು ಬರುತ್ತೆ, ನಾನು ಇದನ್ನ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಹೇಳೋರು ಎಷ್ಟು ಜನ ಇರ್ತಾರೆ? ಇಲ್ವೇ ಇಲ್ಲ, ಬಹಳಷ್ಟು ಜನ ಕಡಿಮೆ, ಒಂದು 10-15 ಜನ ಸಿಗ್ತಾರೇನು. ಸೊ ನಾವೆಲ್ಲರೂ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ, ನಾವು ಕಾನ್ಫಿಡೆಂಟ್ ಆಗಿ ಈ ಕೆಲಸ ಮಾಡಬಲ್ಲೆ ಅಂತ ಹೇಳೋ ಮಟ್ಟಕ್ಕೆ ಬರ್ಬೇಕು. ಅದಕ್ಕೆ ಏನ್ ಬೇಕಂದ್ರೆ ಸಾಕಷ್ಟು ಜ್ಞಾನ ಬೇಕು, ಸಾಕಷ್ಟು ಸ್ಕಿಲ್ಸ್ ಬೇಕು, ಅದಕ್ಕೆ ಪ್ರಾಕ್ಟೀಸು ಸಹನು ಬೇಕು. ಫೀಲ್ಡ್ ವರ್ಕಿಗೆ ಹೋದಾಗ ಅದನ್ನೆಲ್ಲ ಮಾಡ್ಬೇಕು ನೀವು. ಫೀಲ್ಡ್ ವರ್ಕ್ ಬರೀ ಹೋಗಿ ಡೈರಿಗೆ ಸೈನ್ ಹಾಕ್ಸ್ಕೊಂಡ್ ಬರೋದು ಮಾತ್ರ ಅಲ್ಲ, ಅಲ್ಲಿ ಕುಂತ್ಕೊಂಡಿದ್ದು ಕಲಿಬೇಕು. ಅವಾಗ ಮಾತ್ರ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ದೆನ್
ಕೊನೆಯದು ಸ್ವಾಮಿ ವಿವೇಕಾನಂದ ಅವರು ಹೇಳಿರ್ತಕ್ಕಂಥ ಮಾತು, ಯುವರ್ ಟುಮಾರೋ ಈಸ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ. ನೀನ್ ಇವತ್ತು ಏನ್ ಮಾಡಾಕತ್ತೀಯಲ್ಲ ಅದ್ರ ಮೇಲೆನ ನಿನ್ ಮುಂದೆ ಏನ್ ಇರ್ತತಿ, ಮುಂದೆ ಏನ್ ಅಕ್ಕಿ ಅನ್ನೋದು ಡಿಪೆಂಡ್ ಆಗಿರ್ತತಿ. ಇವತ್ತು ಕಷ್ಟಪಟ್ಟು ದುಡಿದಿ ಅಂತಂದ್ರೆ ಮುಂದೆ ಆರಾಮಾಗಿ ಜೀವನ ಮಾಡ್ತೀವಿ. ಇವತ್ತು ಮೊಬೈಲ್ ನೋಡಿ, ಮೊಬೈಲ್ನಾಗ ಗೇಮ್ ಮಾಡಿ, ಹುಡುಗರ ಜೊತೆ ಮಜಾ ಮಾಡಿ, ಮೂವಿ ನೋಡಿ ಟೈಮ್ ಕಳೆದಿನ ಅಂತಂದ್ರೆ ಮುಂದೆ ಹೋಗಿ ನೀನು ಬಗ್ಬೇಕಾಗತ್ತೆ ಕೆಲಸ ಮಾಡ್ಲಿಕ್ಕೆ. ಅದು ಸಹ ಎಂತ ವಯಸ್ಸಿನಲ್ಲಿ ಅಂದ್ರೆ ಮಾಡಕ್ ಆಗದೆ ಇರ್ತಕ್ಕಂಥ ವಯಸ್ಸಿನಲ್ಲಿ, ಮಕ್ಕಳು ಎಂಡ್ರು ಎಲ್ಲರೂ ಬಂದಾದ್ಮೇಲೆ ಇನ್ನೇನು ರಿಟೈರ್ಮೆಂಟ್ ಆಗ್ಬೇಕನ್ನೋ ಸಂದರ್ಭದಲ್ಲಿ ನೀವು ಇನ್ನೂ ಸಹ ದುಡಿಬೇಕಾಗತ್ತೆ. ಸೊ ಹಾಗಾಗಿ ನೀನ್ ಇವತ್ತು ಎಷ್ಟು ಕಷ್ಟಪಡ್ತೀಯ, ನೀನ್ ಇವತ್ತು ಏನ್ ಮಾಡ್ತಾ ಇದೀಯಾ, ಅದು ನಿನ್ ಫ್ಯೂಚರ್ ನ ನಿರ್ಧಾರ ಮಾಡುತ್ತೆ. ಸೊ ಇವತ್ತು ಕಷ್ಟಪಡು, ಮುಂದೆ ನೀನು ಆರಾಮಾಗಿರ್ತೀಯ. ಇವತ್ತು ಕಷ್ಟಪಟ್ಟಿಲ್ಲ, ಇವತ್ತು ಆರಾಮಾಗಿದ್ದೀನಿ, ಡೆಫಿನೆಟ್ಲಿ ಭಗವಂತ ನಿನ್ ಮುಂದೆ ಕೆಲಸ ಮಾಡಕ್ ಹಚ್ಚೇ ಹಚ್ತಾನೆ, ಅದರಲ್ಲಿ ನೋ ಡೌಟ್. ಸೊ ಹಾಗಾಗಿ ಹೆನ್ಸ್ ಫೋಕಸ್ ಅಂಡ್ ಅಕ್ವೈರ್ ದಿ ನಾಲೆಡ್ಜ್ ಅಂಡ್ ಸ್ಕಿಲ್ಸ್. ಸ್ಕಿಲ್ಸ್ ಅನ್ನ ಮತ್ತೆ ನಾಲೆಡ್ಜ್ ಅನ್ನು ಎಷ್ಟು ಸಾಧ್ಯನೋ ಅಷ್ಟು ಗ್ಯಾದರ್ ಮಾಡು. ಸೊ ಅದಕ್ಕೆ ಅದನ್ನ ಯಾರೋ ಕಿತ್ಕೊಳಕ್ ಸಾಧ್ಯ ಇಲ್ಲ. ನಾಲೆಡ್ಜು ಮತ್ತೆ ಸ್ಕಿಲ್ಸ್ ಅಂತಕ್ಕಂಥದ್ದು, ನಿನ್ನ ಹತ್ರ ದುಡ್ಡು ಇದ್ರೆ ಕಿತ್ಕೋಬಹುದು, ಆಸ್ತಿ ಇದ್ರೆ ಕಿತ್ಕೋಬಹುದು, ಬಟ್ ನೀ ನಾಲೆಡ್ಜು ಮತ್ತು ಸ್ಕಿಲ್ ಅಂತಕ್ಕಂಥದ್ದು ಏನೈತಿ ಯಾರು ಕಿತ್ಕೊಳಕ್ ಆಗಲ್ಲ, ಅದು ನಿನ್ನ ಹತ್ರನೇ ಇರ್ತತಿ. ಅದು ಇತ್ತು ಅಂತಂದ್ರೆ ನಿನ್ನ ಹತ್ರ ದುಡ್ಡು ಎಲ್ಲದೂ ನಿನ್ನ ಹಿಂದೆ ಬರುತ್ತೆ ಅಂತಕ್ಕಂಥದ್ದು. ಸೊ ಇಷ್ಟು ನಾನು ನಿಮಗೆ ಹೇಳ್ಬೇಕು ಅನ್ಕೊಂಡಿದ್ದು. ಸೊ ಐ ಥಿಂಕ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಮಂಜುನಾಥ್ ಸರ್ ಮತ್ತೆ ಮೇಡಮ್ ಅವರು, ಸಂಧ್ಯಾ ಮೇಡಮ್ ಅವರಾಗಿರ್ಬೋದು, ಮತ್ತೆ ಇಡೀ ಕಾಲೇಜ್ಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ. ಸೊ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಮತ್ತೆ ಶಾಂತ ರೀತಿಯಿಂದ ಕುತ್ಕೊಂಡು ನನ್ನ ಕ್ಲಾಸ್ ಅನ್ನ ಕೇಳಿದಿರಿ. ಸೊ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಕ್ಲಾಸ್ ಅನ್ನು ಮುಗಿಸ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಈಗ ನೀವು ಮುಕ್ತವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು. ಕೇಳೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ಚಾಟ್ ಬಾಕ್ಸ್ ಓಪನ್ ಇರುತ್ತೆ, ಅಲ್ಲಿ ನೀವು ಪ್ರಶ್ನೆಗಳನ್ನ ಟೈಪ್ ಮಾಡಿದ್ರೆ ನಾವು ಅದನ್ನ ಸರಿಗೆ ಓದಿ ಹೇಳ್ತೀವಿ, ಅವ್ರು ಅದಕ್ಕೆ ಆನ್ಸರ್ ನ ಮಾಡ್ತಾರೆ. ಸರ್ ಈಗ ಪ್ರೆಸೆಂಟೇಷನ್ ಹೋಯ್ತಲ್ಲ? ಹಾ, ಎಸ್ ಹೋಗಿದೆ ಸರ್, ಹೋಗಿದೆ. ಓಕೆ, ಹಾ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳ್ರಿ ಸರ್. CSR ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಬೇಕು ಅಂದ್ರೆ ಅದಕ್ಕೆ ಏನೋ ತರಬೇತಿ ಹಿಂಗೆ ಓದಿ ತಿಳ್ಕೊಬೇಕಾ ಸರ್? ಐ ಥಿಂಕ್ ಮಂಜುನಾಥ್ ಸರ್ ವಿಲ್ ಬಿ ರೈಟ್ ಪರ್ಸನ್ ಟು ಸ್ಪೀಕ್ ಅಬೌಟ್ ಇಟ್. ಮಂಜುನಾಥ್ ಸರ್ ಒಂದು ಡಿಪ್ಲೊಮಾನೇ ಮಾಡಿದ್ದಾರೆ ಅದ್ರ ಬಗ್ಗೆ. ಕರೆಕ್ಟ್. ಸೊ ಇದನ್ನ ಕಡೆಯದಾಗಿ ನಿಮ್ಗೆ ಅದ್ರ ಮಾಹಿತಿ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಈಗ ಅವ್ರ ಪ್ರಶ್ನೆ ಕೇಳಿದಾಗ ಹೇಳ್ತೀವಿ. ಮಾನಸ ಟ್ರಸ್ಟ್ ಮತ್ತೆ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಸತೀಶ್ ಗೌಡ ಸರ್ ಜೊತೆಗೆ ಇಟ್ಕೊಂಡು ನಾವು ಏನ್ ಮಾಡಿದೀವಿ, ಒಂದು 3 months ಇಂದು ಕೋರ್ಸ್ ಅನ್ನ ಮಾಡಿದೀವಿ. ಅದು ಡಿಪ್ಲೊಮಾ ಕೋರ್ಸ್ ಅಂತಂದ್ರೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರನೇ ಒಂದು ಸಪರೇಟ್ ಆಗಿರುವಂತಹ 2 ಚಾಪ್ಟರ್ಸ್ ಗಳನ್ನ ಇಟ್ಕೊಂಡು, 2 ಕಂಟೆಂಟ್ ಗಳನ್ನ ಇಟ್ಕೊಂಡು ಮಾಡಿದೀವಿ. ಸೊ ನಿಮ್ಗೆಲ್ಲರಿಗೂ ಮೇಲ್ ಗಳನ್ನ ಮಾಡ್ತೀವಿ. ಸರ್ಟಿಫಿಕೇಟ್ ತಗೊಳ್ಳೋ ಜೊತೆಗೆ ಅದ್ರ ಜೊತೆಗೆ ನಿಮ್ಗೆ ಮೇಲ್ ಅನ್ನ ನಾವು ಕಳಿಸ್ತೀವಿ. ಅದರಲ್ಲಿ ನಮ್ಮ ಕೋರ್ಸಿನ ಸಂಪೂರ್ಣ ಮಾಹಿತಿ ಇದೆ. ಅದನ್ನ ನಾನು, ಸಂಧ್ಯಾ ಮೇಡಮ್, ಸುವರ್ಚಲ ಮೇಡಮ್ ಹಾಗೆ ಸತೀಶ್ ಗೌಡ ಸರ್ ಎಲ್ಲ ಸೇರಿ ಅದನ್ನ ಸಿಲೆಬಸ್ ಅನ್ನ ಮಾಡಿರುವಂತದ್ದು. ಇಟ್ಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್. ನಮ್ಗದೊಂದು ತುಂಬಾ ಅದ್ಭುತವಾದಂತಹ ಒಂದು ಸಿಲೆಬಸ್ ಗೆ ಸಹಾಯ ಮಾಡಿದ್ದಾರೆ ಸರ್. ಸೊ ಹಾಗಾಗಿ ಇದ್ರ ಜೊತೆಗೆ ಕಡೆಯದಾಗಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಪ್ರಶ್ನೆ ಸರ್. ಪ್ಲೀಸ್ ಗೋ ಅಹೆಡ್. ಸರ್ 2% CS ಕಾರ್ಪೊರೇಟ್ ಕಂಪನಿಯವರು 2% ಅಷ್ಟು CSR ಫಂಡ್ ಅನ್ನ ಇಟ್ಕೊಂಡಿರ್ತಾರೆ ಸೋಷಿಯಲ್ ಸರ್ವಿಸ್ಗೋಸ್ಕರ ಅಂತಂದ್ರಲ್ಲ, ಅದು ಅವರೇ ಸ್ವಂತ ಟ್ರಸ್ಟ್ ಗಳು ಮಾಡಿರ್ತಾರೆ, ಅವ್ರು ಉಪಯೋಗಿಸ್ಕೋತಾರ ಅಥವಾ ಬೇರೆಯವರು ಸಹ ಅದನ್ನ ಪಡ್ಕೋಬಹುದು ಅಂತ ಸರ್? ಐ ಥಿಂಕ್ ವೆರಿ ಗುಡ್ ಕ್ವಶನ್. ಅಲ್ಲಿ ನಾನು ನಿಮಗೆ ಪ್ರೆಸೆಂಟೇಷನ್ ಮಾಡುವಾಗ ಸಹ ಹೇಳಿದೆ, ಅಲ್ಲಿ 3 ರೀತಿಯಲ್ಲಿ ಚಟುವಟಿಕೆಗಳು ನಡೀತವೆ. ಒಂದು, ಕೆಲವು ಜನ ಏನ್ ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಟ್ರಸ್ಟ್ ಅಥವಾ ಫೌಂಡೇಶನ್ ಗಳನ್ನು ಮಾಡ್ಕೊಳ್ತಾರೆ, ಅದ್ರ ಮುಖಾಂತರ ಹಣ ಸ್ಪೆಂಡ್ ಮಾಡ್ತಾರೆ. ಇಲ್ಲ ಕೆಲವು ಜನ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಕೆಲವು NGO ಗಳನ್ನ ಹೈರ್ ಮಾಡ್ತಾರೆ. ಸೊ NGO ಗಳನ್ನ ಹೈರ್ ಮಾಡಿ ಅವರು ಕಮ್ಯುನಿಟಿ ಮೇಲೆ ಕೆಲಸ ಮಾಡ್ಲಿಕ್ಕೆ, ಅಂದ್ರೆ ಅವರು ಸುತ್ತಮುತ್ತ ಇರ್ತಕ್ಕಂಥ ಸರೌಂಡಿಂಗ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಫಂಡ್ ಅನ್ನು ಕೊಟ್ಟು ಕೊಲಾಬ್ರೇಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಮತ್ತೆ 3ನೇದೇನು ಅಂತಂದ್ರೆ, ಕೆಲವು ಜನ ಏನೂ ಸ್ಪೆಂಡ್ ಮಾಡಲ್ಲ, ಸ್ಪೆಂಡ್ ಮಾಡ್ದೇನೆ ಅದನ್ನ ಈ ಪ್ರಧಾನ ಮಂತ್ರಿ ಈ ರಿಲೀಫ್ ಫಂಡ್ ಅಂತ ನಾವೇನ್ ಹೇಳ್ತೀವಿ ಅಂತ ಫಂಡ್ ಗಳಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಕೆಲವು ಜನ ಸುಮ್ಮನೆ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ, ಒಂದು ರೋಡ್ ಕಟ್ಸೋದು, ಒಂದು ಬಿಲ್ಡಿಂಗ್ ಇದು ಸಮುದಾಯ ಭವನ ಕಟ್ಸೋದು, ಅಥವಾ ಯಾರ್ದೋ ಒಬ್ರು ಸ್ಟ್ಯಾಚು ಕಟ್ಸೋದು, ಇಂಥ ಚಟುವಟಿಕೆಗಳನ್ನು ಸಹ ಮಾಡ್ತಾರೆ. 3 ರೀತಿಯಲ್ಲಿ ಆಗ್ತವ್ರಿ ಒಟ್ಟು. ಅರ್ಥ ಆಯ್ತಮ್ಮ? ಮತ್ತೆ ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ಲಾ? ಆಯ್ತು ಸರ್, ಆಯ್ತು, ಅರ್ಥ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಲೋ ಸರ್.
ಎಸ್ ಸರ್, CSR ಇರೋ ಸಂಸ್ಥೆ ಎಷ್ಟು ಪ್ರಮಾಣದಲ್ಲಿ ಲಾಭನ ಬಳಸ್ಬೋದು ಸರ್? ನೋಡಿ, ಆಫ್ಟರ್ ಟ್ಯಾಕ್ಸ್ ಬಂದ್ಬಿಟ್ಟು ಟ್ಯಾಕ್ಸ್ ಕಟ್ಟಿನ ಮೇಲೆ ಉಳಿದಿರ್ತಕ್ಕಂಥ ಲಾಭದಲ್ಲಿ 2% ಅವರು ಸಮುದಾಯದ ಅಭಿವೃದ್ಧಿಗೆ ಖರ್ಚು ಮಾಡಬೇಕು. ಅದ್ರ ಮೇಲೆ ಎಷ್ಟಾದ್ರೂ ಮಾಡ್ಬೋದು, ಅದು ಲಿಮಿಟ್ ಇಲ್ಲ. ಹಾ ಸರ್, ನೆಕ್ಸ್ಟ್ ಅದು ಕರೆಕ್ಟ್ ಆಗಿ ಯೂಸ್ ಆಗ್ತಿದೆ ಅಂತ ಹೇಗೆ ತಿಳ್ಕೊಬಹುದು ನಾವು? ಓಕೆ, ಕರೆಕ್ಟ್ ಆಗಿ ಯೂಸ್ ಆಗ್ತಾ ಇದೆಯಾ ಅನ್ನೋದನ್ನ ಈಗ ಹೊಸ ಅಮೆಂಡ್ಮೆಂಟ್ ಅಂದ್ರೆ 2021ರಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಈ ಹೈ ಲೆವೆಲ್ ಕಮಿಟಿ ರಿಪೋರ್ಟ್ ಏನಿದೆಯಲ್ಲ, ಇದ್ರ ಆಧಾರವಾಗಿ ಸರ್ಕಾರ ಒಂದು ಹೊಸ ನಿರ್ಧಾರ ತಗೊಂಡಿದೆ. ಹೆಂಗೆ ಅಂತ ಹೇಳಿದ್ರೆ, ಯಾರೆಲ್ಲ ಈ CSR ಫಂಡ್ ಅನ್ನ ಅಂದ್ರೆ 5 ಕೋಟಿಗಿಂತ ಜಾಸ್ತಿ ಯಾರೆಲ್ಲ ಖರ್ಚು ಮಾಡ್ತಾ ಇದ್ದಾರೆ CSR ಮೇಲೆ, ಅವರು ಎಕ್ಸ್ಟರ್ನಲ್ ಏಜೆನ್ಸಿ ಕಡೆಯಿಂದ ಇವ್ಯಾಲ್ಯೂಯೇಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಎಕ್ಸ್ಟರ್ನಲ್ ಏಜೆನ್ಸಿಗಳು ಅದ್ರ ಬಗ್ಗೆ ರಿಪೋರ್ಟ್ ಅನ್ನು ಕೊಡ್ತಾರೆ. ಇವನ್ ನಿಮಗೆ ಸರ್ಕಾರದ ಒಂದು ರೂಲ್ಸ್ ಏನಿದೆ ಅಂತ ಹೇಳಿದ್ರೆ, ತಮ್ಮ ವೆಬ್ಸೈಟ್ ಅಲ್ಲಿ ಪ್ರತಿ ವರ್ಷ ತಮ್ಮ ವೆಬ್ಸೈಟ್ ಅಲ್ಲಿ ಅವ್ರ CSR ಆಕ್ಟಿವಿಟಿ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಅಪ್ಡೇಟ್ ಮಾಡ್ಬೇಕು ಅಂತದ್ದು ಸಹ ಅದು ಸರ್ಕಾರದ ರೂಲ್ಸ್ ಐತದು. ಈಗ ಹೊಸ 2021 ಅಮೆಂಡ್ಮೆಂಟ್ ಏನಾಗಿದೆ, ಅದರಲ್ಲಿ ಅವ್ರ ವೆಬ್ಸೈಟ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. 5 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡೋರು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನನ್ನ ಹೆಸರು ಭೂಮಿಕಾ ಅಂತ, ಫೈನಲ್ ಇಯರ್ BSW ಇಂದ. ಸರ್, CSR ಅನ್ನು ಸರ್ಕಾರ ಕಡ್ಡಾಯವಾಗಿ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು ಅಂತ ಇಂಡಸ್ಟ್ರಿಗಳಿಗೆ ಹೇಳಿದೆ, ಆದ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯವಾಗಿದೆ ಸರ್? ಐ ಥಿಂಕ್ ದಿಸ್ ಇಸ್ ಗುಡ್ ಕ್ವಶನ್. ಇದ್ರ ಬಗ್ಗೆ ನಾನು ಹೇಳಿದೆ. ಆಕ್ಚುಲಿ ಅರೌಂಡ್ 57% ಆಫ್ ದಿ ಆರ್ಗನೈಸೇಷನ್ ಅಂದ್ರೆ ಒಂದು 57% ಕಂಪನಿಗಳೇನಿದಾವೆ ಅವುಗಳು CSR ಮೇಲೆ ಕೆಲಸ ಮಾಡ್ತಾ ಇದಾವೆ ಮತ್ತು ಅದನ್ನ ರಿಪೋರ್ಟ್ ಮಾಡಿದಾವೆ. ಒಂದು 43% ಕಂಪನಿಗಳು ಅವ್ರು ಇನ್ನೂ ರಿಪೋರ್ಟ್ ಮಾಡಿಲ್ಲ. ಅಂದ್ರೆ ಈಗ ಸದ್ಯಕ್ಕೆ ನಾನು ನಿಮ್ಮ ಪ್ರಶ್ನೆಗೆ 57% ಜನ ಈಗ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಮುಂದುವರೆದು ಈಗ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಅದು ಒಂದು ಕಾಂಟ್ರವರ್ಸಿ ಸಹ ಆಯ್ತು, ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೋಬೇಕು ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಅಭಿಪ್ರಾಯ ಇತ್ತು. ಬಟ್ ಬಹಳಷ್ಟು ಜನ ಅದಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಕ್ಕೆ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಯಾವುದೇ ಲೀಗಲ್ ಆಕ್ಷನ್ ತಗೊಳ್ಳಲ್ಲ, ಬಟ್ ನೀವು ಖರ್ಚು ಮಾಡಿಲ್ಲ ಅಂತಂದ್ರೆ ಆ ದುಡ್ಡನ್ನು ಏನಂದ್ರೆ ಪ್ರಧಾನ ಮಂತ್ರಿ ರಿಲೀಫ್ ಫಂಡ್, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಪ್ರಧಾನ ಮಂತ್ರಿ ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿದೆ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಈಗ ಸದ್ಯಕ್ಕೆ 57% ಜನ ಏನಪ್ಪಾ ಕಂಪನಿಗಳು ಏನಪ್ಪ ಅಂದ್ರೆ ಅವರು ಈಗ ಸದ್ಯ CSR ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ನೀವು ಹೇಳಿದ್ರಲ್ಲ ಸರ್ 2% ಆಫ್ CSR ಅಲ್ಲಿ ಮಾಡಬೇಕು ಅಂತ. ಸೊ ಅದೀಗ ಎಲ್ಲಾ ಕಂಪ್ನಿ ಯಾರು CSR ರಿಜಿಸ್ಟರ್ ಆಗಿದೆ ಸರ್, ಒಂದು ಪರ್ಟಿಕ್ಯುಲರ್ ಸರ್ಕಾರಕ್ಕೆ ಎಲ್ಲ ದುಡ್ಡು ಹಾಕಿ ಸರ್ಕಾರನೇ ಮಾಡೋ ತರ ಮಾಡ್ಬೋದಲ್ಲ ಸರ್? ಸೊ ಎವ್ರಿಥಿಂಗ್ ವಿಲ್ ಬಿ ಪ್ರೊಡಕ್ಟಿವ್ ಅಂತ ಆಗ್ಬೋದಾ ಅದೊಂಥರ? ದಿಸ್ ಆರ್ಗ್ಯುಮೆಂಟ್ ಹ್ಯಾಸ್ ಆಲ್ರೆಡಿ ಬೀನ್ ಗಾನ್. ಆಕ್ಚುಲಿ ಈ ತರ ಆರ್ಗ್ಯುಮೆಂಟ್ ಸಹ ಈ ಲಾ ಬರೋದಕ್ಕಿಂತ ಮೊದಲು ಆಗಿದೆ. ಆಕ್ಚುಲಿ ಅಂದ್ರೆ ಈಗ ಸರ್ಕಾರಕ್ಕೆ ದುಡ್ಡಿಂದ ಏನು ಕೊರತೆ ಇಲ್ಲ. ಈಗ ಸರ್ಕಾರ ಈಗ ಆಲ್ರೆಡಿ ಕಂಪನಿಗಳೇನಿದೆ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹಣ ಬರುತ್ತೆ. ಆದ್ರೆ ಸರ್ಕಾರದ ಇದು ಏನಿರುತ್ತೆ, ಫೋಕಸ್ ಏನಿರುತ್ತೆ, ಅವ್ರದ್ದು ಬೇರೆ ಬೇರೆ ಏರಿಯಾಗಳಿರುತ್ತೆ. ಶಿಕ್ಷಣ, ಆರೋಗ್ಯ, ಅದೇ ಇದು ಬೇರೆ ಬೇರೆ ಏರಿಯಾಗಳ ಮೇಲೆ ಅವರು ಫೋಕಸ್ ಮಾಡ್ತಾರೆ. ರೋಡ್ ಕನ್ಸ್ಟ್ರಕ್ಷನ್ ಅದೆಲ್ಲ ಮಾಡ್ತಾರೆ. ಇದು CSR ಮೇಲೆ ಯಾಕೆ ಫೋಕಸ್ ಮಾಡ್ರಿ ಅಂತ ಹೇಳ್ತಾರೆ ಅಂದ್ರೆ, ಆ ಒಂದು ಸಂಸ್ಥೆ ಏನಿದೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಭೂ ಪ್ರದೇಶದಲ್ಲಿ ಏನಿರ್ತತಿ, ಆ ಭೂ ಪ್ರದೇಶದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಜನರಿಗೆ ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ಈ CSR ಅನ್ನು ಮಾಡಿರ್ತಕ್ಕಂಥದ್ದು. ಅಂದ್ರೆ ಸರೌಂಡಿಂಗ್ ನಲ್ಲಿ ಕಮ್ಯುನಿಟಿ ಇರುತ್ತಲ್ಲ, ಈಗ ಒಂದು ಯಾವ್ದೋ ಒಂದು ಫ್ಯಾಕ್ಟ್ರಿ ಇದೆಯಪ್ಪ, ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ಅನ್ಕೊಳ್ರಿ. ಸಿದ್ದಾಪುರದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ. ಸಿದ್ದಾಪುರದಲ್ಲಿ ಶುಗರ್ ಫ್ಯಾಕ್ಟ್ರಿ ಸಾಕಷ್ಟು ಲಾಭ ಮಾಡ್ಕೊಳ್ತಾ ಇದೆ, ಬಟ್ ಸಿದ್ದಾಪುರ ಸಿಕ್ಕಾಪಟ್ಟಿ ಹಿಂದುಳಿದತಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಕಂಪನಿಯವರು. ಸೊ ಹಾಗಾಗಿ ಆ ಸರೌಂಡಿಂಗ್ ಏರಿಯಾಗಳು ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಈ ಒಂದು ನಿರ್ಧಾರ ತಗೊಂಡಿರೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಎಸ್ ಸರ್, ಪ್ರತಿ ಸಾರಿನೂ ಬೇರೆ ಬೇರೆ ಆಸ್ಪೆಕ್ಟ್ ಮೇಲೆ ಕೆಲಸ ಮಾಡಬೇಕಾ, ಆರ್ ಒಂದೇ ಆಸ್ಪೆಕ್ಟ್ ಮೇಲೆ ಇದನ್ನ CSR ಆಕ್ಟಿವಿಟೀಸ್ ನ ಪ್ರೆಸೆಂಟ್ ಮಾಡಬೇಕಾ ಸರ್? ಇಟ್ ಈಸ್ ಬೇಸಿಕಲಿ ಲೆಫ್ಟ್ ಟು ದಿ CSR ವಿಂಗ್. CSR ಆ ಕಂಪನಿ CSR ಗೆ ಒಂದು ಟೀಮ್ ಇರುತ್ತಲ್ಲ, ಅದರಲ್ಲಿ ಒಬ್ರು ಬೋರ್ಡ್ ಆಫ್ ಡೈರೆಕ್ಟರ್, ಇಂಡಿಪೆಂಡೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೆ. ಅವ್ರು ನಿರ್ಧಾರ ಮಾಡಬೇಕು ನಮ್ಮ ಏರಿಯಾದಲ್ಲಿ, ಸರೌಂಡಿಂಗ್ ಏರಿಯಾದಲ್ಲಿ ಏನು ನೆಸೆಸಿಟಿ ಇದೆ, ಜನರಿಗೆ ಏನು ತುಂಬಾ ಅವಶ್ಯಕತೆ ಇದೆ ಅಂತಂದು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಲೋಕಲ್ ಇರ್ತಕ್ಕಂಥ ಜನರ ಜೊತೆಗೆ ಕನ್ಸಲ್ಟ್ ಮಾಡ್ಬೇಕು ಮತ್ತು ಅವ್ರ ಅಭಿಪ್ರಾಯಗಳನ್ನು ತಗೋಬೇಕು.
ಅಂದ್ರೆ ಒಂದೇ ವಿಷಯದ ಮೇಲೆ ಮಾಡ್ಬೇಕಂತ ಏನು ಇಲ್ಲ, ಬಟ್ ಹಂಗಂತ ನಿರಂತರವಾಗಿ ಚೇಂಜ್ ಮಾಡ್ಬೇಕು ಅಂತಾನು ಏನು ಇಲ್ಲ. ಅದು ಇಟ್ ಈಸ್ ಲೆಫ್ಟ್ ಟು ದಿ ಡಿಸಿಷನ್ ಆಫ್ ದಿ ಕಂಪನಿ. ಆ ಕಂಪನಿಯವರು ಏನ್ ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ಕೆಲಸ ಮಾಡೋದು. ಈಗ ಉದಾಹರಣೆಗೆ ನಾನು ಅಜಿಂ ಪ್ರೇಮ್ಜಿ ಅವರು ಶಿಕ್ಷಣದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲವು ಬಹಳ ಬ್ಯಾಕ್ವರ್ಡ್ ಆಗಿರ್ತಕ್ಕಂಥ ಡಿಸ್ಟಿಕ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾದಗಿರಿ ಅಂತ ಡಿಸ್ಟಿಕ್ ಆಗಿರ್ಬೋದು, ಜಾರ್ಖಂಡ್ ಅಲ್ಲಿ ಕೆಲವು ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಸ್ಪೆಷಲೈಸ್ಡ್ ಇನ್ ಎಜುಕೇಶನ್ ಓನ್ಲಿ. ಸೊ ಹಂಗೆ ಯಾವ್ದು ತುಂಬಾ ನೀಡಿದೆ ಅನ್ಸುತ್ತೆ ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಬಟ್ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಅರ್ಥ ಆಯ್ತಮ್ಮ ಐಶ್ವರ್ಯ? ಹಾ ಸರ್. ಓಕೆ ಓಕೆ, ಥ್ಯಾಂಕ್ ಯು. One question could I ask, please? Yeah, please. I'm Dr. Ajay Pai speaking, sir. As you know, ನಮ್ಮ Rotary ಸಂಸ್ಥೆಯಿಂದ we have started a school for the retarded children, Asha Kirana anta, which is going on for the last 40 years or more. Okay. And it was taken with the main intent that we will take the profoundly retarded and people of ಕೂಲಿ workers who are helpless. ಅವ್ರ ಕೂಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಕೂಲಿ ದುಡ್ಡು ಕಮ್ಮಿ ಕೊಡ್ತಾರೆ ಅವರಿಗೆ. ಈ ಮಕ್ಕಳನ್ನ ನೋಡ್ಕೊಂಡು ಕೂಲಿ ಮಾಡಕ್ಕಾಗೋದಿಲ್ಲ. ಯಾವ ಶಾಲೆಗೂ ಇನ್ಕ್ಲೂಸಿವ್ಲಿ ಅವರಿಗೆ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಆ ಶಾಲೆ ಮಾಡಿದ್ದು 40 years ಬ್ಯಾಕ್. ಇವತ್ತುವರೆಗೂ ನಡೀತಾ ಇದೆ ಸರ್. 2 years ಈ ಕೋವಿಡ್ ಅಂತ ಮಕ್ಕಳನ್ನ ಒಂದು ಮನೆಯಿಂದನೇ ಆನ್ಲೈನ್ ಅವ್ರ ಪೇರೆಂಟ್ಸ್ ಜೊತೆಗೆ ಸ್ವಲ್ಪ ನಾವು ಸಹಾಯ ಮಾಡ್ತಾ ಇದೀವಿ. ಗ್ರೇಟ್ ಇನಿಷಿಯೇಟಿವ್ ಮೇಡಮ್. So about in 2015 we had one experience and one person came forward. We are doing such wonderful work. Work ige now CSR inda we are willing to give you some amount ಅಂತ ಹೇಳಿದ್ರು. So now tell me, what is your budget? Like, I mean, what are you planning to give? How many lakhs? Or in what amount are you paying? They quoted 1,50 lakhs. Okay. We will pay to develop your school. And at that time we were thinking of starting a college for the teachers who will be trained to look after these children. RCI ಒಂದು ಕೋರ್ಸ್ ಕಳಿಸೋದು ಇಂಥದೆಲ್ಲ ಒಂದು ದೊಡ್ಡ ವಿಷನ್ ಡಾಕ್ಟರ್ ಇಟ್ಟಿದ್ರು. So 1,50,000 would be a really good sum for 50 lakhs would be a good sum for the school ಅಂತ ಅನ್ಕೊಂಡ್ವಿ. Okay. But ultimately we came to know that before that amount is sanctioned, we have to give them back 50 lakhs. Yes, madam. And only that 1 crore will be on paper. Though on paper we get into our account 1,50,00,000, we have to cook up some bills to show that we have spent that 50, which goes back to them. Yes, madam. So that was such a shock to us. Allinda munde matte CSR ige ಒಂದು ತಿರುಗಿ ನೋಡಿಲ್ಲ. We didn't know how to handle everything ourselves. Yes, madam. I think ಈ ತರ ಮಾಲ್ ಪ್ರಾಕ್ಟೀಸ್ ಮಾಡೋ ಜನನೂ ಇದ್ದಾರೆ ಮೇಡಮ್ ನಮ್ಮ ಸಮಾಜದಲ್ಲಿ. ಯಾಕೆಂದ್ರೆ ಪ್ರತಿ ಅವಕಾಶನೂ ಸಹ ಯಾವ್ದ್ರ ನಾನು ಹೇಳಿದ್ನಲ್ಲ, ಒಂದು ಈ ಕೋವಿಡ್ ಸಂದರ್ಭದಲ್ಲೂ ಸಹ ಈ ಜನ ಸಾಯ್ತಾ ಇದ್ರು ಸಹ ಬೆಡ್ ಗಳನ್ನ ಬ್ಲಾಕ್ ಮಾಡ್ತಕ್ಕಂತ ಒಂದು ನೆಟ್ವರ್ಕ್ ನಾವು ನೋಡಿದ್ವಿ. ಸೊ ಇಂಥವೆಲ್ಲ ಮಾಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಇರ್ತಾರೆ ಮೇಡಮ್. ಬಟ್ ಅಂತವನ್ನ ಅವಾಯ್ಡ್ ಮಾಡ್ಬೋದು ಅಷ್ಟೇ. ಮತ್ತೆ ಸಾಧ್ಯವಾದ್ರೆ ಸರ್ಕಾರಕ್ಕೆ ನಾವು ರಿಪೋರ್ಟ್ ಮಾಡ್ಬೋದು ಮೇಡಮ್. ಬಟ್ ಇಂಥವೆಲ್ಲ ನಡೀತಾವೆ ಮೇಡಮ್. ಬಹಳಷ್ಟು ಜನ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 50% and above like that. 50%? Very few and above are like that. It's only very few, 1 or 2% who are really, very sure about their way that they're spending their money as a CSR. You are true, madam. ಅದೇ ನಾನು ಎಸ್ ಮೇಡಮ್, ಅದೇ ನಾನು ಪ್ರೆಸೆಂಟೇಷನ್ ಅಲ್ಲಿ ಹೇಳಿದೆ. ಜನ ಬಿಸ್ನೆಸ್ ಯಾಕೆ ಮಾಡ್ತಾರೆ? ಲಾಭಕ್ಕೋಸ್ಕರ ಮಾಡ್ತಾರೆ. ಲಾಭಕ್ಕೋಸ್ಕರ ಹೋದ್ರು ಪರವಾಗಿಲ್ಲ. I shouldn't have said it on a public platform like this in a college, but that is the reality, sir. That's true, madam. In fact, ಅಂತ ಆಕ್ಚುಲಿ ಏನಂದ್ರೆ ನಮ್ಮ ಸಮಾಜದಲ್ಲಿ ನೈತಿಕತೆ ಅನ್ನೋದು ತುಂಬಾ ಹಾಳಾಗಿ ಹೋಗಿದೆ. ಸೊ ಹಾಗಾಗಿ ಮೊದ್ಲಿನ ತರ ನೈತಿಕತೆ ಇಲ್ಲ. ಸೊ ಪ್ರತಿಯೊಂದರಲ್ಲೂ ಸಹ ಅಂದ್ರೆ ಈ ಸಾವಿನಲ್ಲೂ ಸಹ ಸೌದ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ ಮೇಡಮ್. ಸೊ ದಿಸ್ ಇಸ್ ವಾಟ್ ದ ರಿಯಾಲಿಟಿ ಆಫ್ ದಿ ಸೊಸೈಟಿ. ಹೌದು ಸರ್. ಆ ಒಂದು ಸಬ್ಜೆಕ್ಟ್ ತಾವು ಸೋಷಿಯಲ್ ವರ್ಕ್ ಕೋರ್ಸ್ ಅಲ್ಲೇನೆ ಮುಖ್ಯವಾಗಿ ಇಟ್ಕೋಬೇಕು, ಮಾರಲ್. True, madam. That we are trying actually. Every class we are trying to bring those things with the stories and
ಇದು ಆಮೇಲೆ ನಾವು SEL ಅಂತ ಮಾಡ್ತೀವಿ ಸರ್, ಇದು ಸ್ಟ್ರಕ್ಚರ್ಡ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತ ಮಾಡ್ತೀವಿ ಮೇಡಮ್. ಅದ್ರ ಮುಖಾಂತರ ಸಹ ನಾವು ಮಾರಲ್ ಸ್ಟೋರೀಸ್ ಅನ್ನು ಹೇಳಿಕ್ ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ನಡೀತಾ ಇದೆ ಮೇಡಮ್, ಬಟ್ ಇಟ್ ವಿಲ್ ಟೇಕ್ ಟೈಮ್. ಯಾಕಂದ್ರೆ ಹೋಲ್ ಸೊಸೈಟಿ ಇಸ್ ಸ್ಪಾಯ್ಲ್ಡ್ ಮೇಡಮ್. ನೀವು ಹೇಳ್ದಂಗೆ ಹಾರ್ಡ್ಲಿ ವಿ ವಿಲ್ ಗೆಟ್ 5% ಗುಡ್ ಪೀಪಲ್, 95% is spoiled. And ಅದು ಮಾಡದೇ ಇದ್ರೆ they are looked with questionable eyebrows. ಯಾಕೆ? I mean they are considered abnormal. Those who don't do it are abnormal. ಹಾಗೆ. ಹಾ ಮೇಡಮ್. ಹಾಗಾಗಿದೆ ಸರ್. ಅದು but your presentation was extremely good sir. Thank you very much for it. Thank you so much. Thanks sir. Thank you madam. Any questions? ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಸರ್ ನನ್ನ ಹೆಸರು ಸೋವೆನ್. ಓಕೆ. ಫೈನಲ್ ಇಯರ್ BSW. ಸೊ ಒಂದು ಕ್ವಶನ್ ಸರ್, ಇದು CSR ಇಂಡಿಯನ್ ಕಂಪನೀಸ್ ಅಷ್ಟೇನಲ್ಲ, ಇಂಟರ್ನ್ಯಾಷನಲ್ ಕಂಪನೀಸ್ ಇಲ್ಲಿ ಇಂಡಿಯಾದಲ್ಲಿ ಬರುತ್ತಾ, ಅವ್ರಿಗೂ ಇಂಪ್ಲಿಮೆಂಟ್ ಆಗತ್ತಾ ಸರ್? ವೆರಿ ಗುಡ್ ಕ್ವಶನ್. ಇದು ಇಂಡಿಯಾದಲ್ಲಿ ಇಂಡಿಯನ್ ಟೆರಿಟರಿನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲಾ ಕಂಪನಿಗಳಿಗೂ ಅಪ್ಲಿಕೇಬಲ್ ಆಗುತ್ತೆ. ಅದು ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, PSU ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾರಾದ್ರೂ ಸಹನು ಎಲ್ಲರಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ನಾನು ಮೇಲೆ 3 ಕ್ರೈಟೀರಿಯಾ ಹೇಳಿದ್ನಲ್ಲ, 500 ಕೋಟಿ ವರ್ತ್ ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚಿಗೆ ವರ್ತ್ ಇರ್ತಕ್ಕಂಥ ಕಂಪನಿಗಳು, 1000 ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ಕಂಪನಿಗಳು, ಅಥವಾ 5 ಕೋಟಿಗಿಂತ ಹೆಚ್ಚು ಲಾಭ ಮಾಡ್ತಕ್ಕಂಥ, ಈ 3 ಕ್ರೈಟೀರಿಯಾದಲ್ಲಿ ಯಾವುದು ಒಂದು ಪಾಸ್ ಆದ್ರೂ ಸಹನು ಅವ್ರು CSR ಮೇಲೆ ಕೆಲಸ ಮಾಡಬೇಕು, ಅದು ಯಾರಾದ್ರೂ ಆಗಿರ್ಲಿ. Thank you sir. You got my point? Okay, thank you. ಹಲೋ ಸರ್, ನಮಸ್ತೆ. Yes. ಸರ್, ನನ್ನ ಹೆಸರು ಭಾರತಿ ಹಡಪಲ್ ಅಂತ, ಗೌರ್ಮೆಂಟ್ ಕಾಲೇಜ್ ಹುನ್ನೂರಿಂದ. ಭಾರತಿ, ಪ್ಲೀಸ್ ಗೋ ಅಹೆಡ್. ಸರ್, ಈಗ CSR ಕಂಪನಿ ಬಗ್ಗೆ ಕೆಲವೊಂದು ಸಮುದಾಯಗಳಿಗೆ ಗೊತ್ತಿರಲ್ಲ ಸರ್, ಅಂತ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಸರ್? ಐ ಥಿಂಕ್ ವೆರಿ ಗುಡ್ ಕ್ವಶನ್. ಆಕ್ಚುಲಿ ನಾನು ಆ ಆಸ್ಪೆಕ್ಟ್ ಅನ್ನ ಇಲ್ಲಿ ಕವರ್ ಮಾಡ್ಲಿಲ್ಲ, ಯಾಕಂದ್ರೆ ವೆರಿ ಲೀಗಲ್ ಆಸ್ಪೆಕ್ಟ್ಸ್ ಅನ್ನು ಮಾತ್ರ ನಾನು ಇಲ್ಲಿ ಕವರ್ ಮಾಡಿದೆ. ಈ ಸೋಷಿಯಲ್ ವರ್ಕರ್ ಆಗಿರ್ತಕ್ಕಂಥವ್ರು ಒಬ್ಬ ಆಕ್ಟಿವಿಸ್ಟ್ ಆಗಿ ಸಹ ಕೆಲಸ ಮಾಡಬಹುದು, ಅಂದ್ರೆ ಜನರಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಬಹುದು. ನಮ್ಮ ಒಂದು ಸರ್ವೆ ಏನ್ ಹೇಳುತ್ತೆ ಅಂತಂದ್ರೆ, ನಾನು PhD ಮಾಡುವಾಗ ನಾನು ಒಂದು ಸರ್ವೆ ಮಾಡಿದ್ದೆ, ಅದರಲ್ಲಿ ಕೇವಲ ಒಂದು 60% ಜನರಿಗೆ ಮಾತ್ರ ಈ CSR ಬಗ್ಗೆ ಗೊತ್ತು. ಅದು ಸಹ ಸರೌಂಡಿಂಗ್ ನಲ್ಲಿ ವಾಸ ಮಾಡ್ತಕ್ಕಂಥ ಜನನೇ ನಾನು ತಗೊಂಡಿದ್ದು. ಒಂದು ಸಂಸ್ಥೆಯ ಸರೌಂಡಿಂಗ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೂ 40% ಜನರಿಗೆ ಗೊತ್ತೇ ಇಲ್ಲ CSR ಅಂದ್ರೆ ಏನು ಅಂತ ಹೇಳಿ. ಸೊ ಹಾಗಾಗಿ ಒಬ್ಬ ಸೋಷಿಯಲ್ ವರ್ಕರ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ, ಅವ್ರಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ಬೋದು. ಆಮೇಲೆ ಕಂಪನಿಗಳನ್ನು ಸಹ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಮತ್ತೆ ಈ ಲೋಕಲ್ ಗೌರ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಲೋಕಲ್ ಗೌರ್ಮೆಂಟ್ಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡತಕ್ಕಂಥದ್ದು, ಮತ್ತೆ ಅವ್ರನ್ನ ಆಕ್ಟಿವ್ ಆಗಿ ಕೆಲಸ ಮಾಡೋ ರೀತಿನಲ್ಲೂ ಸಹ, ಅಂದ್ರೆ ದಿಸ್ ಆಲ್ ಕಮ್ಸ್ ಇನ್ ಸೋಷಿಯಲ್ ಆಕ್ಷನ್ ಅಂತ ನಾವೇನ್ ಹೇಳ್ತೀವಿ. ಸೋಷಿಯಲ್ ಆಕ್ಷನ್ ರೂಪದಲ್ಲಿ ವಿ ಕ್ಯಾನ್ ಆಲ್ಸೋ ವರ್ಕ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾನು ಅದ್ರ ಬಗ್ಗೆ ಕವರ್ ಮಾಡಲಿಲ್ಲ. ಐ ಥಿಂಕ್ ವೆರಿ ಗುಡ್ ಕ್ವಶನ್. ಥ್ಯಾಂಕ್ ಯು ಭಾರತಿ. ಸರ್, ಆ ಒಂದು ಸಂದರ್ಭದಲ್ಲಿ ಜನರಿಗೆ ಅರಿವು ಮೂಡಿಸಬೇಕಾದ್ರೆ ಯಾವೆಲ್ಲ ಕೌಶಲ್ಯಗಳನ್ನ ಒಬ್ಬ ಸೋಷಿಯಲ್ ವರ್ಕರ್ ಒಳಗೊಂಡಿರ್ಬೇಕು ಸರ್? ಬೇಸಿಕಲಿ ಕಮ್ಯುನಿಟಿ ಆರ್ಗನೈಸೇಷನ್ ನಮಗೆ ಗೊತ್ತಿರಬೇಕು. ಮತ್ತೆ ಜೊತೆಗೆ ಈ ಸೋಷಿಯಲ್ ಆಕ್ಷನ್ಗೆ ಏನೆಲ್ಲ ಕೌಶಲ್ಯಗಳು ನಾವು ಹೇಳ್ತೀವಿ ಅಂದ್ರೆ, ಜನರಿಗೆ ಈಗ ಅವೇರ್ನೆಸ್ ಮೂಡಿಸ್ಬೇಕು ಅಂತಂದ್ರೆ ಬಹಳಷ್ಟು ವಿಧಾನಗಳನ್ನು ನಾವು ಬಳಸ್ತೀವಿ. ನ್ಯೂಸ್ ಪೇಪರ್ಗಳನ್ನು ಬಳಸ್ಬೋದು, ಜನರಿಗೆ ಪ್ರಚಾರ ಮಾಡೋದ್ರ ಮೂಲಕ ಬಳಸ್ಬೋದು, ಜನರನ್ನ ಕೂಡ್ಸೋದ್ರ ಮೂಲಕ ಅವ್ರಿಗೆ ತಿಳುವಳಿಕೆ ಹೇಳ್ಬೋದು, ಆ ಶಾಲೆಗಳಿಗೆ ವಿಸಿಟ್ ಮಾಡಿ ಮಕ್ಕಳಿಗೆ ತಿಳಿಸೋದ್ರ ಮೂಲಕ. ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಸೋಷಿಯಲ್ ಆಕ್ಷನ್ ಅಲ್ಲಿ ನಾವು ಹೇಳ್ತೀವಲ್ಲ, ಆ ಮೆಥಡ್ಸ್ ಅನ್ನೆಲ್ಲ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಓಕೆ ಸರ್. ಸರ್, ಒಂದು ನ್ಯೂ ಕಂಪನಿ ಅಂದ ತಕ್ಷಣ ಜನರಿಗೆ ಕೂಡ ನಂಬಲ್ಲ ಸರ್ ಫಸ್ಟ್ ಟೈಮ್. ಆಮೇಲೆ ಅದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡ್ಬೇಕಾದ್ರೆ ಯಾವ ರೀತಿ ಮನವರಿಕೆ ಮಾಡ್ಬೇಕು ಸರ್? ಅಂದ್ರೆ ನಿಮ್ಮ ಅರ್ಥದಲ್ಲಿ ಅವ್ರ CSR ಆಕ್ಟಿವಿಟಿ ಮಾಡೋದ್ರ ಬಗ್ಗೆನಾ ಅಥವಾ ಅವ್ರ ಕೆಲಸ ಮಾಡದೇ ಇರೋದ್ರ ಬಗ್ಗೆನಾ? ಕೆಲಸ ಮಾಡುವಾಗ ಸರ್, ಕೆಲಸ ಮಾಡ್ತಾರಲ್ಲ ಅವಾಗ ಜನರು ಅದ್ರ ಜೋಡಿ ಒಂದು ಕಂಪ್ನಿಗೆ ಅಪೋಸ್ ಆಗಿ ಇರ್ತಾರೆ ಸರ್. ಜನರ ಮನವರಿಕೆ ಯಾವ ರೀತಿ ಮಾಡಬಹುದು ಸರ್ ಒಬ್ಬ ಸೋಷಿಯಲ್ ವರ್ಕರ್ ಆಗಿ? ದಿಸ್ ಇಸ್ ದ ಆಕ್ಚುಯಲ್ ರಿಯಾಲಿಟಿ. ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ,
ಸಾಕಷ್ಟು ಆ ಕಂಪ್ನಿ ಇನ್ಫ್ಯಾಕ್ಟ್ ಅವರು ನೆಗೆಟಿವ್ ಇಂಪ್ಯಾಕ್ಟ್ ಏನಾದ್ರು ಇದ್ರೆ ಸೊಸೈಟಿ ಮೇಲೆ, ಅಂದ್ರೆ ಅವರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದ್ರೆ, ಸೌಂಡ್ ಜಾಸ್ತಿ ಆಗ್ತಾ ಇದ್ರೆ, ಸ್ಪೆಷಲಿ ಸಿಮೆಂಟ್ ಕಂಪ್ನಿಗಳು ಇಂಥವೆಲ್ಲ ಏನಿರ್ತವೆ ಅಂತಲ್ಲಿ ಜನರದು ಅವ್ರ ಬಗ್ಗೆ ನಕಾರಾತ್ಮಕ ಭಾವನೆಗಳು ಇರ್ತವೆ. ಅದು ಸೋಷಿಯಲ್ ವರ್ಕರ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವ್ ಏನಪ್ಪಾ ಅಂದ್ರೆ ಮೊದಲು ಅವರಲ್ಲಿನೇ ನಾವು ಭಾಗವಾಗ್ಬೇಕು, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು. ಲಿಸ್ನಿಂಗ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಜನ ಏನ್ ಹೇಳ್ತಾ ಇದ್ದಾರೆ, ಅದರಲ್ಲಿ ಎಷ್ಟು ಸತ್ಯ ಇದೆ ಮತ್ತು ಎಷ್ಟು ಅಸತ್ಯ ಇದೆ, ಅದನ್ನ ನಾವು ಹೇಗೆ ಬಗೆಹರಿಸಬಹುದು, ಕಂಪ್ನಿಯವರಾಗಿ ಹೇಗೆ ಬಗೆಹರಿಸಬಹುದು. ಸೊ ಈ ರೀತಿಯಾಗಿ ರೆಸಿಪೋಕಲ್ ಆಗಿರ್ಬೇಕು. ಬೇಸಿಕಲಿ ನಾವು ವಿ ಶುಡ್ ವರ್ಕ್ ಆಸ್ ಎ ಮೀಡಿಯೇಟರ್. ಜನ ಏನ್ ಹೇಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಕಂಪ್ನಿಗೆ ನಾವು ಕಮ್ಯುನಿಕೇಟ್ ಮಾಡ್ಬೇಕು. ಸೊ ಅವಾಗ ಮಾತ್ರ ನಾವೇನಪ್ಪಾ ಅಂತಂದ್ರೆ ಜನರ ವಿಶ್ವಾಸ ಗೆಲ್ಲಕ್ಕೆ ಸಾಧ್ಯ. ಓಕೆ ಸರ್. ಸರ್ ಒಂದ್ ಸಮುದಾಯದಲ್ಲಿ ಸೋಷಿಯಲ್ ವರ್ಕರ್ ಕೆಲಸ ಮಾಡ್ಬೇಕಾದ್ರೆ ತಮ್ಮಲ್ಲಿರುವಂತ ಹಣವನ್ನ ಬಳಸ್ತಾರ ಅಥವಾ ಗೌರ್ಮೆಂಟ್ ಹಣವನ್ನ ಬಳಸ್ತಾರ ಸರ್? ಸೋಷಿಯಲ್ ವರ್ಕರ್ ಯು ಮೀನ್ ಟು ಸೇ ಈ ಕಂಪನಿಯಿಂದ ಅಪಾಯಿಂಟ್ ಆಗಿರ್ತಕ್ಕಂಥ ಸೋಷಿಯಲ್ ವರ್ಕರ್ ಅಥವಾ ಕಂಪನಿಯಿಂದ ಅಪಾಯಿಂಟ್ ಆಗಿರ್ತಕ್ಕಂಥವ್ರು ಕಂಪನಿನೇ ಸ್ಯಾಲರಿ ಕೊಡುತ್ತೆ ಅವ್ರಿಗೆ. ದೇ ಬಿಕಮ್ ದಿ ಕಂಪನಿ ಎಂಪ್ಲಾಯ್ಸ್. ಅಂದ್ರೆ ಈಗ ಉದಾಹರಣೆಗೆ ಟಾಟಾ ಕಂಪನಿ ಸಲುವಾಗಿ ನೀವು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಯು ಬಿಕಮ್ ಎಂಪ್ಲಾಯ್ ಆಫ್ ದಿ ಟಾಟಾ. ಅಂಡ್ ನಿಮಗೆ ಗೊತ್ತಿರ್ಲಿ, ಗೌರ್ಮೆಂಟ್ ಗಿಂತ ಒಳ್ಳೆ ಸ್ಯಾಲರಿಗಳು, ಒಳ್ಳೆ ಫೆಸಿಲಿಟಿಗಳು ಸಿಗ್ತವೆ CSR ಅಲ್ಲಿ ಕೆಲಸ ಮಾಡೋದ್ರಿಂದ, ಟಾಟಾದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಾಡೋದ್ರಿಂದ. ಎಸ್, ಥ್ಯಾಂಕ್ ಯು ಭಾರತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಹಾ, ಸೊ ಸರ್ ತುಂಬಾ ಚೆನ್ನಾಗಿ CSR ಆಸ್ಪೆಕ್ಟ್ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸಿದ್ವಿ. ನಾವು ಇಬ್ರು ಸೇರಿ ಒಂದಿಷ್ಟು ಜ್ಞಾನ ಜೊತೆ ಕಾಲೇಜಲ್ಲೂ ಅಂತಹ ಒಂದೆರಡು CSR ಆಕ್ಟಿವಿಟೀಸ್ ಮಾಡಿದ್ರು. ರಜನಿ ಮೇಡಮ್ ಆ ಪಾಯಿಂಟ್ ಹೇಳ್ತಾ ನನಗೆ ಅದ್ ನೆನಪಾಯ್ತು. ನಾವು ಬಳ್ಳಾರಿ ಹತ್ತಿರ ಯಾವ್ದೋ ಒಂದು ಫ್ಯಾಕ್ಟರಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸತಿ, ಅವಾಗ ಹರೀಶ್ ನಾಯಕ್ ಅವರು ಇದ್ರು, ನೀವು ಅವಾಗ ಫ್ಯಾಕಲ್ಟಿ ಆಗಿ ನಾನು ಇದ್ವಿ. ಸೊ ತುಂಬಾ ಬ್ಲೆಂಡರ್ ಆಗಿ ಒಂದು CSR ಆಕ್ಟಿವಿಟೀಸ್ ನಡೆದಿತ್ತು. ಜಸ್ಟ್ ದೇ ಕೇಮ್ ಅಂಡ್ ಅಪ್ರೋಚಸ್, ನಿಮ್ MSW ಅವರು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಬೇಕು, ಇಡೀ ದಿನ ನಾವು ನಿಮ್ಗೆ ಐ ಥಿಂಕ್ ನಿಮ್ಗೆ ಕಾಲೇಜಿಗೆ ಬೇಕಾಗಿರುವಂತಹ ಫೆಸಿಲಿಟೀಸ್ ಗಳನ್ನ ಕೊಡೋದಕ್ಕೆ ರೆಡಿ ಇರ್ತೀವಿ ಅಂತ ಹೇಳಿದ್ರು. ನಮ್ಮ ಸ್ಟೂಡೆಂಟ್ಸ್ ನಾವೆಲ್ಲ ಕರ್ಕೊಂಡು ಹೋದ್ವಿ, ಅದ್ಭುತವಾಗಿ ಇಡೀ ಒಂದು ದಿನ ಕಾರ್ಯಕ್ರಮ ಮಾಡಿದ್ವಿ. ಬಟ್ ಆದ್ರೆ ಅಟ್ ದಿ ಎಂಡ್ ಆಫ್ ದಿ ಟೈಮ್ ನಮಗೆ ನಾವು ವಾಪಸ್ ಬಂದ ಮೇಲೆ ಅವ್ರ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ, ಕೊನೆಗೆ ಆ ಫ್ಯಾಕ್ಟ್ರಿಗಳ ಬಗ್ಗೆನೂ ನಮಗೆ ತಿಳಿಲಿಲ್ಲ. ಸೊ ಈ ತರದ ಒಂದು ಬ್ಯಾಡ್ ಒಪಿನಿಯನ್. ರಜನಿ ಮೇಡಮ್ ಐ ಥಿಂಕ್ ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಎಸ್, ತುಂಬಾ ಟ್ರಾನ್ಸ್ಪರೆನ್ಸಿಯ ಪ್ರಾಬ್ಲಮ್ ಇದೆ ಅಂತ ನನ್ನ ಅಭಿಪ್ರಾಯವೂ ಹೌದು CSR ಅಲ್ಲಿ. ಸೊ ಸರ್ಚ್ ಫಾರ್ ದ NGOs ಅಲ್ವಾ ಸರ್? ಈ NGOs ಗಳನ್ನ ಹುಡುಕೋದಕ್ಕೆ ಅವ್ರು ಟ್ರೈ ಮಾಡ್ತಿರ್ತಾರೆ. ಇಂತಹ ಯಾವ್ದಾದ್ರು ಮಾಲ್ ಪ್ರಾಕ್ಟೀಸ್ ಮಾಡ್ತಾರ NGOs ಗಳು, ನಮ್ಗೊಂದಿಷ್ಟು ಕಮಿಷನ್ ಅಂತ ಹೇಳಿ. ಮ್ಯಾಕ್ಸಿಮಮ್ 50 to 60% ನಾನು ತುಂಬಾ CSR ಆಕ್ಟಿವಿಟೀಸ್ ಗಳಲ್ಲಿ ಇದನ್ನ ಕೇಳಿದೀನಿ. ಸೊ ಹಾಗಾಗಿ ನಿಮ್ಗೂ ಅದು ಅನುಭವ ಬಂದಿರಬಹುದು ಅಂತ ಅನ್ಕೊಳ್ತೀನಿ. ಎಸ್ ಎಸ್, ಇವನ್ ಯಾವ ಮಟ್ಟದಕ್ಕೆ ಇದ್ದಾರೆ ಅಂತಂದ್ರೆ, ನಾನು ಇಲ್ಲೇ ಬಾಗಲಕೋಟೆ ಬೆಳಗಾಂ ಜಿಲ್ಲೆಯಲ್ಲಿ ಒಂದು ಅದ್ರ ಹೆಸರು ತಗೊಳಲ್ಲ ನಾನು, ಆ CSR ಗೆ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿ ಅವರು ಒಂದ್ ಕಡೆಯಿಂದ ತಮ್ಮ ಹಣನ ಸ್ಪೆಂಡ್ ಮಾಡ್ತಾ ಇಲ್ಲ, ಇನ್ನೊಂದ್ ಕಡೆಯಿಂದ ಏನಂದ್ರೆ ಅವ್ರು ಬೇರೆ ಬೇರೆ ಕಡೆಯಿಂದ ಪ್ರಾಜೆಕ್ಟ್ಗಳು ಬರೆದು ದುಡ್ಡು ತರಿಸ್ಕೊಳ್ತಾ ಇದ್ದಾರೆ. CSR ಆಕ್ಟಿವಿಟೀಸ್ ಅಲ್ಲಿ ಕೆಲಸ ಹೇಳೋದು, CSR ಆಕ್ಟಿವಿಟೀಸ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ, ಬಟ್ ಚೆನ್ನೈಯಿಂದ ಒಂದು ಕಂಪ್ನಿ ಕಡೆಯಲ್ಲಿ, ಬಾಂಬೆಯಿಂದ ಒಂದು ಕಂಪ್ನಿ ಕಡೆಯಿಂದ ಅವ್ರು ಪ್ರಪೋಸಲ್ ಬರೆದು ದುಡ್ಡು ತರಿಸ್ಕೊಂಡು ಏನು ಕೆಲಸ ಮಾಡ್ತಾ ಇಲ್ಲ. ಬಟ್ ಹೇಳೋದು ಮಾತ್ರ CSR ವಿಂಗು, CSR ಆಕ್ಟಿವಿಟಿ ಮಾಡ್ತಾ ಇದೀವಿ ಅಂತ. ಇಂಥ ಮಾಲ್ ಪ್ರಾಕ್ಟೀಸಸ್ ಬಹಳಷ್ಟಿದೆ. ಎಲ್ಲಿವರೆಗೂ ಈ ನಮ್ಮ ಬಿಸ್ನೆಸ್ ಅಲ್ಲಿ ನೈತಿಕತೆ ಅನ್ನೋದು ಬರಲ್ವೋ ಅಲ್ಲಿವರೆಗೂ ಇಂಥವೆಲ್ಲ ಅಂದ್ರೆ ಎಲ್ಲದರಲ್ಲೂ ಹುಡುಕ್ತಾರೆ ಸ್ವಾಮಿ. ನಾನು ಎಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡ್ಬೋದು, ಎಲ್ಲಿ ಹಣ ಮಾಡ್ಬೋದು ಅನ್ನೋದನ್ನ ಮಾತ್ರ ನೋಡ್ತಾ ಇದಾರೆ ವಿನಃ ಜನ ನಾನು ಸಮಾಜಕ್ಕೋಸ್ಕರ ನಾನು ಏನ್ ಮಾಡ್ಲಿ ಅನ್ನೋದ್ರ ಬಗ್ಗೆ ದೇರ್ ಲೀಸ್ಟ್ ಬಾದರ್ಡ್. ಖಂಡಿತ ಸರ್, ತುಂಬಾ ಅದ್ಭುತವಾದಂತಹ ಪ್ರೆಸೆಂಟೇಶನ್ ನಮ್ಮ ಮಕ್ಕಳಿಗೆ ಬಹಳ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ನಮ್ಮ ಈ ಒಂದು ಪ್ರೆಸೆಂಟೇಶನ್ ಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಂಧ್ಯಾ ಕೆವರಿ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರು ಒಂದೆರಡು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಡಾಕ್ಟರ್ ಸತೀಶ್ ಗೌಡ ಸರ್ ಅವರೇ, ಹಾಗೆ ನಮ್ಮ ಮಾನಸ ಟ್ರಸ್ಟ್ನ ನಿರ್ದೇಶಕರು, ನಮ್ಮ ಮಾರ್ಗದರ್ಶನ ನೀಡ್ತಾ ಇರುವಂತ ನಮ್ಮ ಹಿರಿಯರು, ಗೌರವಾನ್ವಿತರು ಆಗಿರುವಂತ ಡಾಕ್ಟರ್ ರಜನಿ ಮೇಡಮ್ ಅವರು, ಹಾಗೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಮತ್ತೆ ಇಲ್ಲಿ ಈ ಒಂದು ವೆಬಿನಾರ್ಗೆ ಆಗಮಿಸಿರುವಂತ ಎಲ್ಲ ಬೇರೆ ಬೇರೆ ಕಾಲೇಜುಗಳ ಉಪನ್ಯಾಸಕ ಬಂಧುಗಳು, ಹಾಗೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಾಲೇಜಿನ ಪ್ರೀತಿಯ ವಿದ್ಯಾರ್ಥಿಯರು. ಇದೊಂದು ಬಹಳ ಮುಖ್ಯವಾದಂತ ಟಾಪಿಕ್ ಆಗಿತ್ತು. ನಾವು ತುಂಬಾ ಸಮಯದಿಂದ ಇದೊಂದು ಸೆಷನ್ ಅನ್ನ ಮಾಡಬೇಕು ಅಂತ ಅನ್ಕೊಳ್ತಾನೆ ಇದ್ವಿ. ಅಂತ ಸಂದರ್ಭದಲ್ಲಿ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ನ ನಮ್ಮ BSW ವಿಭಾಗದಿಂದ ನಡೀತಾ ಇರುವಂತಹ ಈ ಜ್ಞಾನಸುಧೆ ಲೆಕ್ಚರ್ ಸೀರೀಸ್ ನಲ್ಲಿ ವೆಬಿನಾರ್ ಮೂಲಕವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ
ನಾವು ಯೋಚಿಸಿದಾಗ ಅದಕ್ಕೆ ಸಂತೋಷದಿಂದ ಡಾಕ್ಟರ್ ಸತೀಶ್ ಗೌಡ ಸರ್ ಅವರು ಬಂದು ಇದೆಲ್ಲವನ್ನೇ ಈ ಒಂದು ಸೆಷನ್ ಅನ್ನು ನಡೆಸಿಕೊಟ್ಟಿದ್ದೀರಿ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಾವು ಇಡೀ ಸೋಷಿಯಲ್ ವರ್ಕ್ ಅಥವಾ ಯಾವುದೇ ಮಾನವಿಕ ಅಧ್ಯಯನ, ಸೋಷಿಯಲ್ ಸೈನ್ಸ್, ಅದು ಒಂದು ಫಿಲಾಸಫಿಯ ಬೇಸ್ ಮೇಲೆ ನಡೀಬೇಕು. ಎಸ್ಪೆಷಲಿ ವೆನ್ ವಿ ಆರ್ ಅಪ್ಲೈಯಿಂಗ್ ಸಚ್ ನಾಲೆಜ್ ಅಂಡ್ ಸ್ಕಿಲ್ಸ್, ವಿ ನೀಡ್ ಟು ಬಿ ಫಿಲಾಸಫಿಕಲಿ ಓರಿಯೆಂಟೆಡ್. ಒಂದು ತತ್ವ ನಮಗೆ ಬಹಳ ಮುಖ್ಯ ಆಗುತ್ತೆ. ಹೆಚ್ಚಾಗಿ ನಮ್ಮೆಲ್ಲ ಮಾನವಿಕ ಅಧ್ಯಯನಗಳು ಮತ್ತೆ ನಮ್ಮ ಸೋಷಿಯಲ್ ವರ್ಕ್ ಕೂಡ ಆಧರಿಸಿರುವಂಥದ್ದು ನಮ್ಮ ದೇಶದಲ್ಲಿ ಗಾಂಧಿ ತತ್ವವನ್ನ. ಸರ್ ಹೇಳಿರೋ ಹಾಗೆ ಧರ್ಮದರ್ಶಿತ್ವ, ಯಾವುದೇ ಲಾಭ ಅಪೇಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಗಮನ ಒಂದು ಸಮಾಜವನ್ನ ಸಮಾನತೆಯ ಕಡೆಯಿಂದ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ದೃಷ್ಟಿಕೋನದೊಂದಿಗೆ ಕೆಲಸ ಮಾಡಬೇಕಾಗಿರುವಂಥದ್ದು ಒಂದು ಮೂಲಭೂತವಾದಂತಹ ಫಿಲಾಸಫಿ. ಸೊ ಈ ಸಂದರ್ಭದಲ್ಲಿ ಸೋಷಿಯಲ್ ವರ್ಕರ್ಸ್ ಈ CSR ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ಇಫ್ ವಿ ಆರ್ ಎಂಪ್ಲಾಯ್ಡ್ ಇನ್ ಎನಿ ಆಫ್ ದ ಕಂಪನೀಸ್, ಯಾವುದೇ ಕಂಪನಿಗಳಲ್ಲಿ ನಾವು ಆ ಕೆಲಸವನ್ನ ತೆಗೆದುಕೊಂಡಾಗ ನಾವು ಅದನ್ನ ಸರಿಯಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬಹುದು ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ಅಂಶ. ಸೊ ಹೌ ವಿ ಕ್ಯಾನ್ ಡೂ ದ್ಯಾಟ್? Only when we know what it is and how it should go about, what are its values, what are its skills, what are its techniques, all those things one should understand while executing such programs. CSR ಅನ್ನ ಎಕ್ಸಿಕ್ಯೂಟ್ ಮಾಡುವಂತ ಸಂದರ್ಭದಲ್ಲಿ, ಅಥವಾ ನಾವು ಒಂದು ಕಂಪನಿಯ CSR ಅನ್ನ ಆಡಿಟ್ ಮಾಡುವ ಸಂದರ್ಭದಲ್ಲಿ, ಅಥವಾ CSR ಅನ್ನ ನಾವು ಅನಾಲಿಸಿಸ್ ಮಾಡುವಂತ ಸಂದರ್ಭದಲ್ಲಿ, or for example if we take up a research related to CSR, just like Dr. Satish Gowda, one should have a very strong value orientation and philosophical orientation towards CSR. ಆ CSR ಬಗ್ಗೆ ನನಗೊಂದು ಸರಿಯಾದಂತಹ ತಾತ್ವಿಕ ನೆಲೆಗಟ್ಟು ಬೇಕಾಗುತ್ತೆ, ಹಾಗೆ ಜ್ಞಾನ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸತೀಶ್ ಗೌಡ ಸರ್ ಅವರು ಇವತ್ತಿನ ಈ ನಮ್ಮ ಉಡುಪಿ ಪ್ರೊಫೆಷನಲ್ಸ್, ಉಡುಪಿ ಸೋಷಿಯಲ್ ವರ್ಕರ್ಸ್, ಮತ್ತೆ ಬಹಳ ಸಂತೋಷ ಏನಂದ್ರೆ ನಮ್ಮ ಜರ್ನಲಿಸಂ ಸ್ಟೂಡೆಂಟ್ಸ್ ಕೂಡ ಸುಮಾರಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಿಕಾಸ್ ದೇ ಆಲ್ಸೋ ಹ್ಯಾವ್ ಅ ಸಿಲೆಬಸ್ ರಿಗಾರ್ಡಿಂಗ್ CSR. ಮುಂದೆ ಅವರು CSR ಬಗ್ಗೆ ಒಂದು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಮಾಡ್ಲಿಕ್ಕೆ ಇರುವಂತವರಾದ ಕಾರಣ ಅವರು ಕೂಡ ಅವರ ಸಿಲೆಬಸ್ ಅಲ್ಲಿ ಇರೋದ್ರಿಂದ ಅವರು ಭಾಗವಹಿಸಿದ್ದಾರೆ. ಸತೀಶ್ ಗೌಡ ಸರ್ ಅವರು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಕಾಂಪ್ಲೆಕ್ಸ್ ಅಥವಾ ಒಂದು ಯಾವುದೋ ಒಂದು ಬಿಸ್ನೆಸ್ ನ ವಿಷಯ ಆಗಿರ್ಬೋದಾದನ್ನ ನಿಜವಾದಂತಹ ಫಿಲಾಸಫಿಯನ್ನ ಆಧರಿಸಿಕೊಂಡು ಸರಳವಾಗಿ ಮತ್ತು ಬಹಳ ಸುಂದರವಾಗಿ ನಮ್ಮೆಲ್ಲರ ಮುಂದೆ ಪ್ರಸ್ತುತ ಮಾಡಿದ್ದಾರೆ. ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ದೇನಂದ್ರೆ, You are not audible, madam. ಮೇಡಮ್ ಕೇಳಿಸ್ತಾ ಇಲ್ಲ, ಮೇ ಬಿ ನೆಟ್ವರ್ಕ್ ಇಶ್ಯೂ ಆಗಿದೆಯಾ ಅಂತ. ಒಂದೇ ನಿಮಿಷ ಸರ್. ಕೇಳಿಸ್ತಾ ಇದೆ? ಹಾ, ಈಗ ಕೇಳಿಸ್ತಿದೆ ಮೇಡಮ್. ಸಾರಿ, ನೆಟ್ವರ್ಕ್ ಲಾಸ್ ಆಯ್ತು ಮಧ್ಯದಲ್ಲಿ. ಸೊ ಅವರೆಲ್ಲರ ಮನಸ್ಸಿನಲ್ಲೂ ಇರಬೇಕು, ಮತ್ತೆ ನೋಡ್ತಾ ಇರುವಂತ, ಅವುಗಳನ್ನು ನೋಡ್ತಿರುವಂತ ನಮ್ಮ ಮನಸ್ಸಿನಲ್ಲಿ ಕೂಡ ಇದರ ಕುರಿತಾದಂತ ಒಂದು ಅರಿವು ಇರಬೇಕು. ಅಲ್ಲಿಗೆ ಲಾಭ ಮಾಡೋದು ತಪ್ಪು ಅಂತಲ್ಲ, ಆ ಲಾಭದ ಜೊತೆಗೆ ಒಂದು ಸಾಮಾಜಿಕವಾದಂತ ತಾತ್ವಿಕ ಗುಣ ಪ್ರತಿಯೊಬ್ಬರಲ್ಲಿ ಇದ್ದಾಗ ಅದನ್ನ ಒಂದು ವ್ಯವಸ್ಥಿತವಾಗಿ ಕೊಡೋದಕ್ಕೆ ಈ CSR ಪ್ರೋಗ್ರಾಮ್ ಇರುವಂಥದ್ದು. ಹಾಗೆ ನಾವು ಕೂಡ ಲಾಸ್ಟ್ ಇಯರ್ ಇದನ್ನ ಯೋಚನೆ ಮಾಡಿಕೊಂಡೆ, ಬಹಳಷ್ಟು ಜನಕ್ಕೆ ಇದರ ಅಗತ್ಯ ಇರುತ್ತೆ, ಅದು ಮುಖ್ಯವಾಗಿ ಸೋಷಿಯಲ್ ವರ್ಕ್ ಬ್ಯಾಕ್ಗ್ರೌಂಡ್ ನವರಿಗೆ ಅಂತ ಅನ್ಕೊಂಡು, ಮತ್ತೆ MBA ತರದ ಕೋರ್ಸ್ಗಳನ್ನ, ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಮಾಡ್ಕೊಳ್ಳೋರು ಇರ್ಬೋದು, ಇಕಾನಮಿಕ್ಸ್ ಮಾಡೋರು ಇರ್ಬೋದು, ಇವರಿಗೆಲ್ಲ ಇದರ ಅಗತ್ಯ ಇದೆ ಅನ್ನೋ ಕಾರಣಕ್ಕಾಗಿ ನಾವೊಂದು ಮಾಡ್ಯೂಲ್ ಅನ್ನ ರೆಡಿ ಮಾಡ್ಕೊಂಡಿದೀವಿ ಟು ಹ್ಯಾವ್ ಇಟ್ ಇನ್ ಆನ್ಲೈನ್ ಫಾರ್ಮ್ ಟು ಡೆವಲಪ್ ಆನ್ಲೈನ್ ಕೋರ್ಸ್. ಹಾಗಾಗಿ ಮಂಜುನಾಥ ಸ್ವಾಮಿ ಅವರು ಹೇಳಿರುವ ಹಾಗೆ ನಿಮ್ಮೆಲ್ಲರ ಜೊತೆಗೆ ಅದನ್ನ ಹಂಚ್ಕೊಳ್ತೀವಿ. ಯಾರಿಗೆ ಆಗ್ಲಿ ಇದರ ಆಸಕ್ತಿ ಇದ್ದಲ್ಲಿ ಯು ಪ್ಲೀಸ್ ಡೂ ದಿಸ್ ಕೋರ್ಸ್. ಇದು ತುಂಬಾ ಅಗತ್ಯ ಇದೆ. ನಾವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ಬೋದು, ಅಥವಾ ಯಾವುದೇ ಏಜೆನ್ಸಿಯಲ್ಲಿ ಮುಂದೆ ಕೆಲಸ ಮಾಡ್ಬೋದು, ಅಥವಾ ಒಂದು ರಿಸರ್ಚ್ಗಾಗಿ ಆದ್ರೂ ನಾವು ಕೆಲಸ ಮಾಡ್ಬೋದು. ಆ ಸಂದರ್ಭದಲ್ಲಿ ಇಂಥ ವಿಷಯಗಳ ಕುರಿತಾಗಿ ನಮಗೊಂದು ಜ್ಞಾನ ಇದ್ದಾಗ, ನಾವು ಅದನ್ನ ಒಂದು ಕೋರ್ಸ್ನ ರೂಪದಲ್ಲಿ ಪಡೆದಾಗ ಖಂಡಿತ ಅದು ನಮ್ಮ ಪ್ರೊಫೈಲ್ಗೂ ಆಡ್ ಆಗುತ್ತೆ. ಮಾತ್ರ ಅಲ್ಲ, ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿತ್ ಆಲ್ ದೀಸ್ ಇಂಟೆನ್ಷನ್ಸ್ ವಿ ಥಾಟ್ our budding professionals should understand this concept and also should have correct orientation to implement such schemes when they get employed in any of the companies in future.
I'm sure that all these will be a very good professionals in future. ನಮ್ಮ ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ಅವಕಾಶಗಳು ಎಕ್ಸ್ಪೋಜರ್ಸ್ ಇಲ್ಲಿ ಸಿಗ್ತಾ ಇರೋದ್ರಿಂದ ಐ ಆಮ್ ವೆರಿ ಶೂರ್ ದೇ ವಿಲ್ ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಇನ್ ದೇರ್ ಪ್ರೊಫೆಷನ್ ಬಿಕಾಸ್ ಆಫ್ ದ ಗೈಡೆನ್ಸ್ ವಿ ರಿಸೀವ್ ಫ್ರಮ್ ಅವರ್ ಮ್ಯಾನೇಜ್ಮೆಂಟ್ ಫ್ರಮ್ ದ ಫ್ಯಾಕಲ್ಟಿ ಫ್ರೆಂಡ್ಸ್. Not only that, the people like Satish Gowda sir, who are outside from our institute, but are also helping us and supporting us in guiding our students. Satish Gowda sir ಅವರು ಬಂದಿರೋದು ಈಗ ಆದ್ರೂ ಕೂಡ ಅವರ ಹೆಸರನ್ನ ನಾನು ಕೆಲವಾರು ವರ್ಷಗಳಿಂದ ಮಂಜುನಾಥ ಸ್ವಾಮಿ ಸರ್ ಮೂಲಕವಾಗಿ ಕೇಳ್ತಾ ಇದ್ದೇನೆ. ಲಾಸ್ಟ್ ಇಯರ್ CSR ಅಂತ ಹೇಳ್ತಿದ್ದಂಗೆ ಅವ್ರು ಹೇಳಿದ್ರು, ಸರ್ ಹತ್ರ ನಾನು ಇದನ್ನ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ತಗೊಳ್ತೀನಿ, ಆಮೇಲೆ ಡೆವಲಪ್ ಮಾಡೋಣ ಅಂತ ಹೇಳಿ. ಆದ್ರೆ ಬರೀ ಗೈಡೆನ್ಸ್ ಎಲ್ಲ ಅವರು ನಮಗೆ ಇಡೀ ಸಿಲೆಬಸ್ ಡೆವಲಪ್ ಮಾಡೋದ್ರಲ್ಲಿ ಬಹಳ ಮುಖ್ಯವಾಗಿ ಪಾತ್ರ ವಹಿಸಿ ಅದನ್ನ ನಮಗೆ ಒಂದು ಸರಿಯಾದ ರೂಪಕ್ಕೆ ತಂದುಕೊಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಎಲ್ಲರ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಮಾನಸ ಸಂಸ್ಥೆ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅವರು ನಮ್ಮ ಕಾಲೇಜಿಗೆ ಮತ್ತೆ ಬರಬೇಕು ಅಂತ ಹೇಳಲು ಈ ಮೂಲಕವಾಗಿ ಆಹ್ವಾನ ನೀಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಭಾಗವಹಿಸಿದಂತ ಎಲ್ಲ ಇತರ ಕಾಲೇಜುಗಳ ಉಪನ್ಯಾಸಕರಿಗೆ ಮತ್ತೆ ಈ ಕಾರ್ಯಕ್ರಮವನ್ನ ಇಷ್ಟು ಯಶಸ್ವಿಯಾಗಿ ರೂಪಿಸ್ತಾ ಇರುವಂತ ನನ್ನ ಜೊತೆಗಿರುವಂತ ನಮ್ಮೆಲ್ಲ ಸಿಬ್ಬಂದಿ ಮಿತ್ರರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದೆಲ್ಲ ಕಾರಣ ಆಗ್ತಾ ಇರುವಂತದ್ದು ನಮಗೆ ಸದಾ ಬೆಂಬಲ ನೀಡ್ತಾ ಇಂತಹ ಕಾರ್ಯಕ್ರಮಗಳನ್ನ ಹೆಜ್ಜೆ ಹೆಜ್ಜೆಗೂ ರೂಪಿಸುವಲ್ಲಿ ಪ್ರೋತ್ಸಾಹವನ್ನ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತಹ ಮಾನಸ ಸಂಸ್ಥೆ ಮತ್ತು ಅದರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಜನಿ ಮೇಡಮ್ ಅವರು ನೋಡಿ ಅಷ್ಟು ಬ್ಯುಸಿ ಇದ್ರೂ ಕೂಡ ನಮ್ದು ದೊಡ್ಡ ಹಾಸ್ಪಿಟಲ್ ಸರ್, ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ, ಜೀರಿಯಾಟ್ರಿಕ್ ಸೆಂಟರ್ ಇದೆ, ಮನಸ್ಫೂರ್ತಿ ಕಲಿಕಾ ಕೇಂದ್ರ ಇದೆ. ಇದೆಲ್ಲದನ್ನ ನೋಡ್ಕೊಳ್ತಾ ನಿಭಾಯಿಸ್ತಾ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ತುಂಬಾ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಗಮನಿಸಬೇಕು. ಬಿಕಾಸ್ being youngsters, how active you should be in making use of this kind of programs. So ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಖಂಡಿತ ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ. ಮತ್ತೆ ನಿಮಗೆ ಮತ್ತೆ ಜ್ಞಾನ ಸುಧಿಯ ಇನ್ನೊಂದು ಕಾರ್ಯಕ್ರಮ ಸದ್ಯದಲ್ಲಿ ರೂಪಿಸ್ಕೊಳ್ತಾ ಇದ್ವಿ. ಬಹುಶಃ ಸೋಷಿಯಲ್ ಆಡಿಟಿಂಗ್ ಮೇಲೆ ಅದಿರತ್ತು. ನೀವೆಲ್ಲರೂ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತುಂಬಾ ಉಪಯುಕ್ತವಾದಂತಹ ಮಾಹಿತಿನ ಮತ್ತು ಮಾತನ್ನ ಆಡಿದ್ದೀರಾ. ಸೊ ಹಾಗಾಗಿ ಇವತ್ತು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನಾವು ಫೀಡ್ಬ್ಯಾಕ್ ಫಾರ್ಮ್ ಮತ್ತೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಅದನ್ನ ಎಲ್ಲರೂ ಕ್ಲಿಕ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬಹುದು. ಹಾಗೆ ಈ ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ನಾವು ವಂದನಾರ್ಪಣೆಯನ್ನ ಐ ಥಿಂಕ್ ನನ್ನ ಅಂತಿಮ ವರ್ಷದ ವಿದ್ಯಾರ್ಥಿ ಹಲೋ ಹೇಳಿ. ಹಲೋ ಸರ್, ಇದೇ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಮಗೆ ಕ್ವಶನ್ ಕೇಳಕ್ ಅವಕಾಶ ಸಿಗಲಿಲ್ಲ. ಹೌದಾ? ಓಕೆ ಕೇಳ್ಬಿಡಿ. ಸತೀಶ್ ಸರ್ ಇದಾರೆ, ಕೇಳಿ. ಹಲೋ ಸರ್, ನನ್ನ ಹೆಸರು ಪ್ರವೀಣ್ ಉಕ್ಕೇರಿ ಅಂತ, BSW ಹುನ್ನೂರ್ ಕಾಲೇಜ್ ಫೈನಲ್ ಇಯರ್. ಎಸ್ ಪ್ರವೀಣ್, ಪ್ಲೀಸ್ ಗೋ ಅಹೆಡ್. ಸರ್, ಈ CSR ಅನ್ನೋದು ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತಲ್ವಾ ಸರ್? ಈ CSR ಅಲ್ಲಿ ಹಲವಾರು ಕಂಪನಿಗಳು ಅಭಿವೃದ್ಧಿಗಾಗಿ ಹಲವಾರು ಕಂಪನಿಗಳು ಕೆಲಸ ಮಾಡ್ತಾರೆ ಸರ್. ಓಕೆ. ಆದ್ರೆ ಈ ಕಂಪನಿಯಲ್ಲಿ ಬರುವ ಹಲವಾರು ಈ CSR ಅಲ್ಲಿ ಬರುವ ಹಲವಾರು ಕಂಪನಿಗಳು ತಮ್ಮ ಲಾಭಕ್ಕಾಗಿ ಕೆಲಸ ಮಾಡ್ತಾವಂತ ಹೇಳಿದ್ರಿ ಸರಿ. ಬಟ್ ಗೌರ್ಮೆಂಟ್ ದವರು ಈ ಕಂಪನಿಗಳಿಗೇನ ಈ ಅವಕಾಶನ ಕೊಡೋ ಬದಲು ಹಲವಾರು ದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದಾವ ಸರ್. ಆ ಸಂಘ ಸಂಸ್ಥೆಗಳಿಗೇನೆ ಈ ಕೆಲಸ ಅಭಿವೃದ್ಧಿ ಕೆಲಸಗಳನ್ನ ಕೊಟ್ಟ ಆ ಸಂಘ ಸಂಸ್ಥೆಗಳನ್ನ ಯಾಕೆ ಬೆಳೆಸಬಾರ್ದ್ರಿ ಸರ್? ಓಕೆ, ಗುಡ್ ಒಪಿನಿಯನ್ ಪ್ರವೀಣ್. ಅಂದ್ರೆ ಸರ್, ಕಂಪನಿ ಕೇವಲ ಬರೀ ಕಂಪನಿಗಳು ಬೆಳೆಯೋದಕ್ಕಿಂತ ಹಲವಾರು ಸಂಘ ಸಂಸ್ಥೆಗಳು ಬೆಳಿಬಹುದು. ಕೆಲವರು ಜನರು ತಮ್ಮದೇ ಆದಂತ ಸಂಘ ಸಂಸ್ಥೆಗಳು ಮಾಡ್ಕೊಂಡಿರ್ತಾರೆ ಸರ್. ಅದರಿಂದ ಡೈರೆಕ್ಟ್ ಆಗಿ ಜನರಿಗೆ ಲಾಭ ಆಗ್ಬೋದಲ್ರಿ ಸರ್, ಕಂಪನಿಗಳಿಗೆ ಆಗೋಕ್ಕಿಂತ. ಓಕೆ, ಇದು CSR ಅಂತಕ್ಕಂಥದ್ದು ಸರ್ಕಾರ ಒಂದು ಕಾಯ್ದೆಯನ್ನು ಮಾಡೈತಿ. 2013ರಲ್ಲಿ ಒಂದು ಕಾಯ್ದೆಯನ್ನು ಮಾಡಿದೆ. ಅದು ಮೊದಲು ಕಾಯ್ದೆ 1956 ಕಂಪನೀಸ್ ಆಕ್ಟ್ ಏನಿದೆ ಅದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮ್ಯಾಂಡೇಟರಿ ಮಾಡೈತಿ ಕಂಪನಿಗಳಿಗೆ, ಎಲ್ಲಾ ಕಂಪನಿಗಳಿಗೂ. ಅಂದ್ರೆ ಒಂದು 3 ಕ್ರೈಟೀರಿಯಾ ಇಟ್ಕೊಂಡು ಅದು ಕ್ರೈಟೀರಿಯಾ ಮಾಡಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಈ ಕಂಪನಿಗಳೇ ಅದನ್ನ ಸ್ಪೆಂಡ್ ಮಾಡೋ ಬದಲಾಗಿ NGOಗಳಿಗೆ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ?
ಕೆಲವು NGOಗಳು ಸಂಘ ಸಂಸ್ಥೆಗಳಿಗೆ ಕೊಡ್ಬೇಕು ಅಂತ ಹೇಳಿ. ಬಟ್ ಅದನ್ನ ಕಂಪಲ್ಸರಿ ಮಾಡಕ್ ಬರಲ್ಲ ಪ್ರವೀಣ್. ಯಾಕೆ ಅಂತಂದ್ರೆ NGOಗಳಲ್ಲೂ ಸಹ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ NGOಗಳು ಎಷ್ಟು ಜನ ಇದ್ದಾರೆ. ದಿಸ್ ಇಸ್ ಈಗ ಹೇಗೆ ಇದರಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡೋರು ಕಂಪ್ನಿಗಳು ಇದ್ದಾರೋ ಅದೇ ರೀತಿ ಮಾಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ NGOಗಳು ಸಹ ಇದಾವೆ. ಮತ್ತೆ ಆಮೇಲೆ ಅದನ್ನ ಸರ್ಕಾರ ಕಂಪನಿಗಳ ಮೇಲೆ ಇದು ಮಾಡಕ್ ಬರಲ್ಲ. ಏನು ಅಂತಂದ್ರೆ ನೀವು ಹಿಂಗೆ ಮಾಡಿ ಅಂತ ಹೇಳಕ್ ಬರಲ್ಲ. ಅವರು ಕಂಪ್ನಿ ಈ ಆಕ್ಟ್ ಪ್ರಕಾರ ಅವ್ರು ಏನ್ ಹೇಳ್ತಾರೆ, ನೀವು 2% ಸುತ್ತಮುತ್ತಲಿನ ಕಮ್ಯುನಿಟಿ ಮೇಲೆ ಸ್ಪೆಂಡ್ ಮಾಡ್ರಿ ಅಂತ ಹೇಳಿದಾರೆ ವಿನಃ ನೀವು ಕಂಪ್ನಿ ಅಂದ್ರೆ NGOಗಳಿಗೆ ಕೊಡ್ರಿ ಅಂತ ಹೇಳಿ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ದೇರ್ ಆರ್ ಮೆನಿ ರೀಸನ್ಸ್ ಅಲ್ಲಿ ಒಂದೇನಪ್ಪಾ ಅಂತಂದ್ರೆ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ NGO ಇರ್ಬೇಕು, ಆಮೇಲೆ ಅವ್ರದ್ದು ಆ ವಿಷಯದ ಮೇಲೆ ಎಕ್ಸ್ಪರ್ಟ್ ಆಗಿರ್ಬೇಕು, ಮತ್ತೆ ಆಮೇಲೆ ಅವ್ರದ್ದು ಒಂದು ಏನಪ್ಪಾ ಅಂತಂದ್ರೆ ಕ್ರೆಡಿಬಿಲಿಟಿ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಅವ್ರ ವರ್ಕ್ ಸರಿಯಾಗಿ ಕೆಲಸ ಮಾಡಿರ್ಬೇಕು, ಅಂದ್ರೆ ವರ್ಕ್ ಎಫಿಷಿಯನ್ಸಿ ಇರ್ಬೇಕು, ಅವರಲ್ಲಿ ಕೊಟ್ಟಿರ್ತ ಕೆಲಸವನ್ನು ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ಎಬಿಲಿಟಿ ಇರಬೇಕು. ದೇರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಹಾಗಾಗಿ ನನ್ನ ಪ್ರಕಾರ ಸರ್ಕಾರ ಇದನ್ನ ಕಂಪಲ್ಸರಿ ಮಾಡಿಲ್ಲ. ಬಟ್ ಮೋರ್ ಓವರ್ ಏನಾಗ್ತಾ ಇದೆ ಅಂತಂದ್ರೆ ಈ NGOಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಬೇಕಾದಷ್ಟು ಕೆಲಸಗಳು ಸಿಗ್ತಾ ಇದಾವೆ, ಬೇಕಾದಷ್ಟು ಹಣ ಇದೆ, ಬೇಕಾದಷ್ಟು ಕೆಲಸಗಳಿದಾವೆ ಮಾಡ್ಲಿಕ್ಕೆ. ಬಟ್ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡ್ತಕ್ಕಂಥ NGOಗಳಿಲ್ಲ. ಈಗ ನಮ್ಮ ಸಮಾಜವನ್ನೇ ನಾವು ತಗೊಳೋದಾದ್ರೆ ಬೇಕಾದಷ್ಟು ಸಮಸ್ಯೆಗಳಿದಾವೆ, ಆಮೇಲೆ ಫಂಡ್ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ. ಬಟ್ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥ NGOಗಳು ತುಂಬಾ ಕಡಿಮೆ ಇದಾವೆ ಅಂತ ನನ್ನ ಅಭಿಪ್ರಾಯ ಪ್ರವೀಣ್. ಹಲೋ ಸರಿ. ಎಸ್. ಈ CSR ಅಲ್ಲಿ ಬರೋ ಎಲ್ಲಾ ಕಂಪ್ನಿಗಳು ಸರ್ ರೆಜಿಸ್ಟ್ರೇಟೆಡ್ ಆಗಿರ್ತವೆ ಸರ್, ನಾನ್ ರೆಜಿಸ್ಟ್ರೇಟೆಡ್ ಇರ್ತವೆ ಸರ್? ಹೌದು, ಇವು ಎಲ್ಲವೂ ರಿಜಿಸ್ಟರ್ಡ್. ಟೋಟಲ್ ನಾನ್ ನಿನ್ನೆ ಇದು ಮಾಡಿದ ಪ್ರಕಾರ, ಸರ್ವೆ ಮಾಡಿದ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ಟೋಟಲ್ 6 ಲಕ್ಷಕ್ಕಿಂತ ಹೆಚ್ಚು ಕಂಪನಿಗಳು ರಿಜಿಸ್ಟರ್ ಆಗಿದ್ದವು ಗೌರ್ಮೆಂಟ್ ಆಫ್ ಇದು ದಿ ಕಂಪನಿ ಆಕ್ಟ್ ಏನಿದೆಯಲ್ಲ ಅದ್ರ ಅಡಿಯಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಕಂಪನಿಗಳು ರಿಜಿಸ್ಟರ್ ಆಗಿದ್ದವು. ಸೊ ಅದರಲ್ಲಿ ನಾವು ಏನ್ ನೋಡಿದ್ವಲ್ಲ, ಸುಮಾರು ಒಂದು 23,000 ಕಂಪನಿಗಳು, ಅಂದ್ರೆ 23,000 ಕಂಪನಿಗಳು ಈಗ ಸದ್ಯ CSR ಮೇಲೆ ಕೆಲಸ ಮಾಡ್ತಾ ಇದ್ದವು. ಬಟ್ ಎಲಿಜಿಬಲ್ ಅದರಲ್ಲಿ ಟೋಟಲ್ ಎಲಿಜಿಬಲ್ ಆಗಿರ್ತಕ್ಕಂಥ 23,000 ಕಂಪನಿ, ಅದರಲ್ಲಿ ಒಂದು 11,000 ಕಂಪನಿಗಳು CSR ಮೇಲೆ ಕೆಲಸ ಮಾಡ್ತಾ ಇದ್ದಾವೆ. ಬಟ್ ಅವೆಲ್ಲ ಸರ್ಕಾರದ ಪರವಾನಗಿ ತಗೊಂಡೆ ಅವರೆಲ್ಲ ಕೆಲಸ ಮಾಡ್ತಕ್ಕಂಥವ್ರು. ಸರಿ, ಕಂಪನಿಗಳಿಗೆ ಫಂಡ್ ಗೌರ್ಮೆಂಟ್ ಇಂದ ಬರ್ತದೆ ಸರ್? ಇಲ್ಲ, ಕಂಪನಿಗಳಿಗೆ ಫಂಡ್ ಗೌರ್ಮೆಂಟ್ ಇಂದ ಬರಲ್ಲ. ಅವರು ಏನ್ ಲಾಭವನ್ನು ಪಡಿತಾ ಇದ್ದಾರೆ ಟೋಟಲ್ ಆಗಿ, ಅಂದ್ರೆ ಆಫ್ಟರ್ ಟ್ಯಾಕ್ಸ್. ಅಂದ್ರೆ ಉದಾಹರಣೆಗೆ ಈಗ ನನ್ನ ಒಂದು ಆಕ್ಟಿವಿಟಿಯಿಂದ ಒಂದ್ ಸ್ವಲ್ಪ ನನಗೆ ಒಂದು 5 ಕೋಟಿ ಲಾಭ ಆಯ್ತು ಅಂತಂದ್ರೆ ಅದರಲ್ಲಿ ಒಂದು 2% ಅನ್ನ ಅಲ್ಲಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಸರ್ಕಾರ ಹೇಳುತ್ತೆ. ಗೌರ್ಮೆಂಟ್ ಇಂದ ದುಡ್ಡು ಕೊಡಲ್ಲ ಅವ್ರಿಗೆ. ಕಂಪನಿಗಳು ತಮ್ಮ ಆದಾಯದಲ್ಲಿ ಸ್ವಲ್ಪ ಹಣವನ್ನು ಸುತ್ತಮುತ್ತಲಿನ ಸಮುದಾಯಕ್ಕೆ ಖರ್ಚು ಮಾಡಬೇಕು ಅಂತ. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಅಂತ್ಯದಲ್ಲಿದ್ದೀವಿ. ಸರ್ಗೆ ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ತಿಳಿಸ್ಬೇಕು ನಾವು. ಅಂತಿಮ ವರ್ಷದ ವಿದ್ಯಾರ್ಥಿ ಸೋವಿನ್ ಸರ್ಗೆ ವೋಟ್ ಆಫ್ ಥ್ಯಾಂಕ್ಸ್ ಅನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. Good afternoon, everyone. Gratitude is a virtue of human beings. So I take this opportunity to thank Dr. Satish Gowda M for his valuable time spending with us and sharing knowledge on CSR. Thank you, sir. Thank you. And also, I take this opportunity to thank Director of Manasa Trust, Dr. Rajini Epai, giving a valuable time spending with us. Thank you, ma'am. And also, the principal of Katil Ashok Pai Memorial Institute, Dr. Sandhya Kaveri ma'am, giving us opportunity to conduct today's section. Thank you, ma'am. Thank you, sir. Thank you. And also, to make this program grand success, a faculty of a Katil Ashok Pai Memorial Institute. Thank you, everyone. And also, the faculties and students of other colleges who take part in this program. Thank you, everyone. And at last, and not the least, but my dear friends or my colleagues who take this part in this program. Thank you, everyone. And also, thanking everyone. Thank you so much, Sovin. ಸೊ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ತುಂಬಾ ಕಾಲೇಜಿಂದ ನಮ್ಮ ಆತ್ಮೀಯರು ಸಹ ಬಹಳಷ್ಟು ಜನ ಇದ್ದಾರೆ. ಡಾಕ್ಟರ್ ಪಾಂಡುರಂಗ ಆಗಿರ್ಬಹುದು, ಪ್ರೀತಿ ಮೇಡಮ್ ಆಗಿರ್ಬಹುದು, ಶೈಲಜಾ ರೆಡ್ಡಿ ಆಗಿರ್ಬಹುದು, ಹಾಗೆ ಡಾಕ್ಟರ್ ತೋತಾ ನಾಯ್ಕ ಆಗಿರ್ಬಹುದು, ಇವರೆಲ್ಲ ನಮಗೆ ಬಹಳ ಆತ್ಮೀಯರು.
ಬೇರೆ ಬೇರೆ ಕಾಲೇಜ್ಗಳಿಂದ ಬಂದು ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮೊಂದಿಗೆ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನಾವು ಥ್ಯಾಂಕ್ ಯು ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ, ಜ್ಞಾನಸುಧೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ಇಂದ ನಡೆಯುವಂತಹ ಇಂಥ ಒಂದು ಜ್ಞಾನಸುಧೆ ಮುಂದಿನ ವಾರ ಮತ್ತೆ ಇನ್ನೊಂದು ಹೊಸ ವಿಷಯದ ಬಗ್ಗೆ ಮೇಡಮ್ ಆಗಿ ಹೇಳಿದ ಹಾಗೆ ಸೋಷಿಯಲ್ ಆಡಿಟ್ ನಮಗೆ ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿರೋದ್ರಿಂದ ಅದರ ಬಗ್ಗೆ ನಾವು ಹೆಚ್ಚು ಮುಂದಿನ ಸೆಷನ್ಸ್ ಗಳನ್ನ ಇಟ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮೊಂದಿಗಿದ್ದು ಕಾರ್ಯಕ್ರಮನ ಇಷ್ಟು ಯಶಸ್ವಿಗೊಳಿಸಿದಂತಹ ಡಾಕ್ಟರ್ ಸತೀಶ್ ಗೌಡ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಮುಖ್ಯವಾಗಿ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಫೀಡ್ಬ್ಯಾಕ್ ಫಾರ್ಮ್ ನ ಹಾಕಿದೀವಿ. ದಯವಿಟ್ಟು ಎಲ್ಲರೂ ಫೀಡ್ಬ್ಯಾಕ್ ಫಾರ್ಮ್ ನ ಫಿಲ್ ಅಪ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ ಗಳನ್ನ ಪಡೆದುಕೊಳ್ಳಬಹುದು. ಇದ್ರ ಜೊತೆಗೆ ನಾವು ನಿಮ್ಗೆ ನಮ್ಮ CSR ಆಕ್ಟಿವಿಟೀಸ್ ಮತ್ತು ಸೈಕೋ ಸೋಷಿಯಲ್ ಇಂಟರ್ವೆನ್ಷನ್ ಇದ್ರ ಬಗ್ಗೆ ಇರುವಂತಹ 3 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನ ನಾನು ನಿಮಗೆ ಮೇಲ್ ಮಾಡ್ತೀವಿ. ಆಸಕ್ತರು ದಯವಿಟ್ಟು ಅದರಲ್ಲಿರುವಂತಹ ಫೋನ್ ನಂಬರ್ಗೆ ಕಾಲ್ ಮಾಡಿ ಆ ಪ್ರೋಗ್ರಾಮ್ಸ್ ಗಳಿಗೆ ಜಾಯಿನ್ ಆಗಬಹುದು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಎಸ್, ಗ್ರೂಪ್ ಇಂದ ಲೆಫ್ಟ್ ಆಗಬಹುದು. Thank you, sir. Thank you, Manjunath sir. Thank you, Tupanaik sir. Yes.